ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆ ದೇವ ನಮ್ದಲು ನಮ್ಮ ರಕ್ಷಕನು ಒಡೆಯನಾಗಿರಂತ ಯೇಸು ಕ್ರಿಸ್ತ ನಮ್ದಲು ವಂದನೆಗಳು ಸಲ್ಲಿಸಿದ್ದೀನಿ. ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನೀವು ಮಧ್ಯದಲ್ಲಿ ಹೋಗ್ಬಿಟ್ಟು ಆತನ ವಾಕ್ಯಗಳನ್ನ ಹಂಚ್ಕೊಳಕ್ಕೆ ದೇವ್ರು ಕೊಟ್ಟಂತ ಮಹಾ ಕೃಪೆಗಾಗಿ ದೇವ್ರಿಗೆ ತುಂಬಾ ಕೃತಜ್ಞರಾಗೋಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಮ್ಗೆ ದೇವ್ರು ಯೋಜನೆ ಏನಾಗಿದೆ ಚೆನ್ನಾಗಿ ಗೊತ್ತಿದೆ. ಅದರ ಏನಪ್ಪಾ ಅಂತಂದ್ರೆ, ದೇವ್ರ ಯೋಜನೆಯಲ್ಲಿ ಈ ಪರಲೋಕ ರಕ್ಷಣೆಗೆ ಒಂದು ಕರೆನ ಏನ್ ಮಾಡಿದ್ದಾರೆ ದೇವರು ಕೊಟ್ಟಿದ್ದಾರೆ. ಆ ಕರೆ ನಮ್ಗೆ ಏನ್ ಮಾಡಿದ್ದಾರೆ ಇವತ್ತು ನಮ್ಗೆ ಅಲ್ಲಿ ಕೊಟ್ಟಿದ್ದಾರೆ ಅಲ್ವರ. ಸೊ ಈ ಕರೆ ಉದ್ದೇಶ ಏನೋ, ಈ ಕರೆಯಲ್ಲಿ ನಾವು ಹೇಗೆ ಹಿಡ್ಕೊಬೇಕು, ಆಮೇಲೆ ನಮ್ಗೆ ಬರುವಂತ ಶೋಧನೆಗಳನ್ನ ಯಾವ ತರ ಬರ್ತದೆ, ಇದನ್ನ ಯಾವ ತರ ಜಯಿಸ್ಬೇಕು ಅಂತ ನಾವೇನ್ ಮಾಡೋಣ ಇವತ್ತಿನ ಒಂದು ಪಾಠದಲ್ಲಿ ನೋಡೋಣ ಅಲ್ವರ. ಸೊ ಈ ಒಂದು ಪರಲೋಕದ ರಕ್ಷಣೆಗೆ ಒಂದು ಕರೆ ದೇವರು ನಮ್ಮ ಒಂದು ಸುವಾರ್ತೆ ಯುಗದಲ್ಲಿ ನಮ್ಗೆ ಏನ್ ಮಾಡಿದ್ರೆ ಕೊಟ್ಟಿರೋದು ನೋಡ್ತೀರಿ. ಸರಿ, ಈ ಸುವಾರ್ತೆ ಯುಗಕ್ಕಿಂತ ಮುಂಚೆ ಬೇರೆ ಯಾರಿಗಾರ ಕೊಟ್ಟಿದ್ದಾರಾ ಅಂತಂದ್ರೆ ಯಾರಿಗೂ ಏನ್ ಮಾಡಕ್ ಹೋಗಿಲ್ಲ. ಪರಲೋಕ ರಕ್ಷಣೆ ಬಗ್ಗೆ ದೇವರು ಆ ಕಾಲಿಂಗ್ ನ ಕೊಡಕ್ ಹೋಗಿಲ್ಲ. ಕೊಟ್ಟಿರೋದು ಫಸ್ಟ್ ಯಾರಿಗೆ ಅಂತಂದ್ರೆ ಯೇಸು ಕ್ರಿಸ್ತನ ಕಾನ್ಸಿಕ್ರೇಷನ್ ನಂತರ ಏನ್ರಿ ದೇವ್ರ ಮಕ್ಳಿಗೆ ಏನ್ ಮಾಡಿದಾರೆ ಆಪರ್ಚುನಿಟಿನ ಕೊಟ್ಟಿರೋದು ನಾವೇನ್ ಮಾಡ್ತೀವಿ ಸತ್ಯವೇದಲ್ಲಿ ನೋಡ್ತೀರಿ ಅಲ್ವರ. ಅದಕ್ಕೆ ಅಪೊಸ್ತಲ ಪೌಲ್ ಒಂದ್ ಮಾತು ಹೇಳ್ತಾರೆ, ಓದ ನೋಡ್ರಿ. ಇಬ್ರಿಯರ್ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 3ನೇ ವಾಕ್ಯ, ಹೀಬ್ರೂಸ್ 2:3. ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ನೋಡ್ರ, ಈ ಅತ್ಯಂತ ವಿಶೇಷವಾದಂತ ರಕ್ಷಣೆಯನ್ನ ಇದೆ ಅಲಕ್ಷ್ಯ ಮಾಡಿದ್ರೆ ನಾವು ತಪ್ಪಿಸ್ಕೊಳೋದು ಹೇಗೆ ಅಂತ ಹೇಳ್ತಾ. ಅಂದ್ರೆ ಈ ವಿಶೇಷವಂತ ರಕ್ಷಣೆನ ದೇವರು ಇವಾಗ ಯಾರಿಗಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಏನ್ರಿ ನಮ್ಗಾಗಿ ಏನ್ ಮಾಡಿದಾರೆ ಇದನ್ನ ಕೊಟ್ಟಿದ್ದಾರೆ. ಯಾವಾಗ? ಯೇಸು ಕ್ರಿಸ್ತ ಮೊದಲನೇ ಬರುವಿಕೆ ನಂತರ. ಅದರ ಸೊ ಅದಕ್ಕೆ ಯೇಸು ಕ್ರಿಸ್ತ ಮೊದಲನೇ ಬರುವಿಕೆಗಿಂತ ಮುಂಚೆ ಯಾರಿಗೂ ಏನ್ ಮಾಡಕ್ ಹೋಗಿಲ್ಲ, ಈ ಕಾಲಿಂಗ್ ನ ಕೊಡಕ್ ಹೋಗಿಲ್ಲ ಅಲ್ವರ. ಅದಕ್ಕೆ ಪರಲೋಕ ರಕ್ಷಣೆ ಸುವಾರ್ತೆನ ಮೊದಲು ಸಾರಲ್ಪಟ್ಟಿದೆ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತು ಇಂದ ಅಂತ ಅಂದ್ಬಿಟ್ಟು ಅದೇ ಇಬ್ರಿಯರ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳ್ತಾರೆ, ಓದಿ. ಈ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟ ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ನೋಡ್ರಿ, ಅದೇ ಮಾಡ್ಬೇಕಾದ್ರೆ ನಮ್ಗೆ ಎಕ್ಸಾಂಪಲ್ ಆಗಿರೋಂತ ಯೇಸು ಕ್ರಿಸ್ತನ ಏನ್ ನೋಡ್ಬಿಟ್ಟು ಲಕ್ಷ್ಯವಿಟ್ಟು ನಾವು ಯೋಚಿಸೋಣ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಂದ್ರೆ ಈ ಪರಲೋಕ ರಕ್ಷಣೆ ಒಂದು ಆಪರ್ಚುನಿಟಿ ಕೊಟ್ಟಿರೋದು ಏನಂತಂದ್ರೆ ಒಂದು ಸ್ಪೆಷಲ್ ಆಗಿರೋಂತ ಆಪರ್ಚುನಿಟಿ. ಇದು ಬರೀ ಸುವಾರ್ತೆ ಈಗ ಏನಾಗಿರೋದು ಸೀಮಿತವಾಗಿರೋದು. ಇದು ಮುಂಚೆನೆ ಕೊಡಲ್ಪಟ್ಟಿಲ್ಲ, ಅನಂತರ ಕೂಡ ಏನಾಗಲ್ಲ ಕೊಡೋದಿಲ್ಲ. ಅದರ ಅದಕ್ಕೆ ಏನ್ರಿ ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಗಿಂತ ಮುಂಚೆ ಇದ್ದವ್ರಿಗೆಲ್ಲ ಭೂಲೋಕದ ರಕ್ಷಣೆ, ಯೇಸು ಕ್ರಿಸ್ತು ಬಂದಿದ್ದ ನಂತರ ಮಾತ್ರ ಏನಾಗಿರೋದು ಪರಲೋಕ ರಕ್ಷಣೆ ಅಂತ. ನಮ್ಗೆ 2 ರಕ್ಷಣೆಗಳ ಬಗ್ಗೆ ನಮ್ಗೆ ಏನಾಗಿದೆ ಬಹು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಗೊತ್ತಿದೆ. ಅದಕ್ಕೆ ಯೇಸು ಕ್ರಿಸ್ತು ಕೂಡ ಮತ್ತೆ 11:1 ಹೇಳ್ತಾರಲ್ಲ, 11:11 ಅಲ್ಲಿ ಹೇಳ್ತಾರೆ, ಸ್ತ್ರೀಯಲ್ಲಿ ಹುಟ್ಟಿದವರು ಎಲ್ಲರಲ್ಲೂ ಸ್ನಾನಿಕರಾದ ಯೋಹಾನಕ್ಕಿಂತ ದೊಡ್ಡವರು ಯಾರು ಎದ್ದಿಲ್ಲ ಅಲ್ದ್ರ. ಅಂದ್ರೆ ಎಲ್ಲಾ ಮನುಷ್ಯರಲ್ಲಿ ಸ್ತ್ರೀಯಲ್ಲಿ ಹುಟ್ಟಿದವ್ರೆ ತುಂಬಾ ಶ್ರೇಷ್ಠವಾದವ್ರು ಯಾರಪ್ಪ ಅಂತಂದ್ರೆ ಏನ್ರಿ ಸ್ನಾನಿಕರಾದ ಯೋಹಾನ ಅದರ. ಆದ್ರೆ ಯೇಸು ಕ್ರಿಸ್ತು ವಾಕ್ಯದಲ್ಲಿ ಮುಂದಕ್ಕೆ ಒಂದು ಕಂಡೀಷನ್ ಹೇಳ್ತಾರೆ, ಆದರೂ ಪರಲೋಕ ರಾಜ್ಯದಲ್ಲಿರಂತ ಚಿಕ್ಕವನು ಇವನಿಗಿಂತಲೂ ಏನಾಗಿರ್ತಾರೆ ದೊಡ್ಡವರಾಗಿರ್ತಾರೆ ಅಂತ ಹೇಳ್ತಾರೆ. ಹಂಗಾರೆ ಏನಪ್ಪಾ ಅಂತಂದ್ರೆ ಸ್ನಾನಿಕನಾದ ಯೋಹಾನ ಎಷ್ಟೇ ದೊಡ್ಡವ್ರು ಇರ್ಬೋದು, ಅದು ಎಲ್ಲಿಗೆ ಮಾತ್ರ ಸೀಮಿತ ಅಂದ್ರೆ ಭೂಲೋಕಕ್ಕೆ ಮಾತ್ರ ಸೀಮಿತ ಹೊರತು ಅದು ಪರಲೋಕಕ್ಕೆ ರಕ್ಷಣೆಗೆ ಬರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಪರಲೋಕ ರಕ್ಷಣೆಗೆ ಹೋಗುವಂತ ಒಬ್ಬ ಚಿಕ್ಕ ವ್ಯಕ್ತಿ ಈ ಭೂಲೋಕದಲ್ಲಿ ಎಲ್ಲಾರ್ಕಿಂತ ದೊಡ್ಡವರಾಗಿರೋಂತ ಒಂದು ದೊಡ್ಡ ವ್ಯಕ್ತಿಗಿಂತ ಏನಾಗಿರ್ತಾರೆ ಇನ್ನ ದೊಡ್ಡವರಾಗಿರ್ತಾರೆ ಅಂತ ನಾವೇನ್ ಮಾಡ್ತೀವಿ. ಅಂದ್ರೆ 2 ಒಂದು ಬೈಫ್ರಿಕೇಶನ್ ಇರೋದು ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ವರ. ಸರಿ, ಇವಾಗ ಪರಲೋಕ ರಕ್ಷಣೆಗೆ ಬಂದ್ರೆ ಈ ದೈವಿಕ ಸ್ವಭಾವಕ್ಕೆ ನಮ್ಗೆ ಏನ್ ಮಾಡಿದಾರೆ ಒಂದು ಕರೆನ ಕೊಟ್ಟಿದ್ದಾರೆ ಅಲ್ವರ. ಸರಿ, ಇವಾಗ ದೈವಿಕ ಸ್ವಭಾವ ಅಂತಂದ್ರೆ ನಮ್ಗೆ ದೇವ್ರ ಯೋಜನೆಯಲ್ಲಿ ಎಲ್ಲಾರ್ಕಿಂತ ಸುಪೀರಿಯರ್ ಆಗಿರೋಂತ ಏನ್ರಿ ಹೈಯೆಸ್ಟ್ ಆಫ್ ಆಲ್ ದ ನೇಚರ್ಸ್. ಅದಕ್ಕಿಂತ ಇನ್ನು ಶ್ರೇಷ್ಠವಾದ ಅದಕ್ಕಿಂತ ಹೈ ಆಗಿರೋದು ಇನ್ ಯಾವ್ದು ಏನಾಗಿಲ್ಲ ಇಲ್ಲ ಅಲ್ವರ. ಸರಿ, ಇವಾಗ ನಾವು ಸ್ವಲ್ಪ ಥಿಂಕ್ ಮಾಡೋಣ, ಈ ಒಂದು ಪ್ರೈಸ್ ನ ಯಾರಗ್ ಕೊಡ್ಬೋದು ಅದರ. ನೋಡಿ, ಇದು ಹೈಯೆಸ್ಟ್ ಆಫ್ ಆಲ್ ದ ಪ್ರೈಸಸ್ ಅಲ್ವರ. ಯಾಕೆಂದ್ರೆ ಸ್ವತಃ ದೇವ್ರಿಗಿರಂತ ಒಂದು ಸ್ವಭಾವ. ಈ ಸ್ವಭಾವನ ದೇವ್ರು ಮತ್ತೊಬ್ರು ಕೊಡ್ತಾರೆ ಅಂತಂದ್ರೆ ಯಾರು ಕೊಡ್ಬೋದು ಅದರ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇವಾಗ ನಮ್ಮ ದೇಶದಲ್ಲಿ ತುಂಬಾ ದೊಡ್ಡ ಒಂದು ಸ್ಥಾನ ಯಾವ್ದಪ್ಪ ಪೊಸಿಷನ್ ಅಂದ್ರೆ ಯಾವ್ದು? ಪ್ರೈಮ್ ಮಿನಿಸ್ಟರ್ ಅದರ. ಅಮೆರಿಕಲ್ಲ ಪ್ರೆಸಿಡೆಂಟ್ ಅದರ. ನಮ್ಮವರೆಲ್ಲ ಪ್ರೈಮ್ ಮಿನಿಸ್ಟರ್ ಕೊಟ್ಬಿಟ್ಟಾರೆ. ಸರಿ ಅದರ. ಅದಕ್ಕಿಂತ ಉನ್ನತವಾಗಿರೋಂತ ಸ್ಥಾನ ಏನಿಲ್ಲ, ಯಾವುದೂ ಇಲ್ಲ ಅದರ. ಯೋಚನೆ ಮಾಡಿ, ನಮ್ಮ ಭಾರತ ದೇಶಕ್ಕಿರಂತ ಪ್ರಧಾನ ಮಂತ್ರಿ ಆಗ್ಲಿ ಅವ್ರಿಗೆ ಏನೋ ಸ್ಥಾನ ಕೊಡ್ಬೇಕಾದ್ರೆ ಯಾರು ಕೊಡ್ತಾರೆ ಅಂದ್ರೆ ಯಾರಿಗೆ ತುಂಬಾ ಸಾಮರ್ಥ್ಯ ಇದೆಯೋ, ಯಾರಿಗೆ ತುಂಬಾ ಜ್ಞಾನ ಬುದ್ಧಿ ತಿಳುವಳಿಕೆ ಇದೆಯೋ ಅದರ, ಯಾರಿಗೆ ತುಂಬಾ ಎಲ್ಲಾ ತರ ಏನಾಗಿದೆ ತಲಾಂತ್ಗಳಿದ್ಯೋ ಏನ್ರಿ ಅವ್ನಿಗೆ ಏನ್ ಮಾಡೋದು ಕೊಡೋದು ಅದರ. ಆದ್ರೆ ಸತ್ಯ
ವೇದದಲ್ಲಿ ನೋಡ್ಬೇಕಾದ್ರೆ ನಮ್ ದೇವ್ರ ಯೋಜನೆಯಲ್ಲಿ ಆತರ ಇಲ್ಲವೇ ಇಲ್ಲ. ಈ ಒಂದು ದೈವಿಕ ಸ್ವಭಾವಕ್ಕೆ ಪಾಲ್ಗೊಳ್ಳೋದಕ್ಕೆ ಅವಕಾಶಗಳನ್ನ ಯಾರಿಗಪ್ಪ ಕೊಟ್ಟಿದ್ದಾರೆ ಅಂತ ನೋಡ್ದಂದ್ರೆ ಇವತ್ತು ಓದಿರೋಂತ ಆಧಾರ ವಾಕ್ಯದಲ್ಲಿ ಏನಾಗಿದೆ ಅದನ್ನೇ ಕೊಟ್ಟಿರೋದು. ನೋಡಿ ಓದೋಣ ಅಂತೀನಿ. ಏನ್ ಹೇಳ್ತಾರೆ? 1 ಕೊರಿಂಥ 1ನೇ ಅಧ್ಯಾಯ 26ರಿಂದ ಓದಿ ನೋಡಿ. ದೇವ್ರು ಎಂತ ಕರೆದವರಂತೆ. ಸಹೋದರರೇ, ಹಾ ದೇವರು ನಿಮ್ಮನ್ನು ಕರೆದಾಗ ಎಂತವರನ್ನು ಕರೆದನೆಂದು ಆಲೋಚಿಸಿ. ನೋಡ್ರ, ಎಂತವ್ರನ್ನು ಕರೆದವರಂತ ಆಲೋಚಿಸಿರಿ ಅಂತ ಹೇಳ್ತಾರೆ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ನೋಡ್ರ, ಅನೇಕರಿಲ್ಲ. ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ. ಅನೇಕರು ಇಲ್ಲ. ಅಧಿಕಾರಿಗಳು ಅನೇಕರಿಲ್ಲ. ನೋಡಿ, ಅಧಿಕಾರಿಗಳು ಅನೇಕರಿಲ್ಲ. ನಮ್ಮಲ್ಲಿ ಯಾರು ಒಂದು ದೊಡ್ಡ ಪೊಸಿಷನ್ ಅಲ್ಲಿ ಗವರ್ಮೆಂಟ್ ಅಲ್ಲಿ ಒಳ್ಳೆ IAS ಆಫೀಸರ್ KS ಆಫೀಸರ್ ಯಾರು ಇದಾರ? ಅದ್ರ ಯಾರು ಏನಾಗಿಲ್ಲ. ಇಲ್ಲ ದೊಡ್ಡ ಶ್ರೀಮಂತರುಗಳು ಅದ್ರ ತುಂಬಾ ಕೋಟ್ಯಾಧಿಪತಿಗಳು ಯಾರ ಇದಾರ? ಏನ್ರಿ? ಯಾರು ಇಲ್ಲ. ಅದೇ ನೀವು ಬ್ಯಾಬಿಲಾನ್ಗೆ ಹೋಗಿ ಎಲ್ಲಾ ತರ ಡಾಕ್ಟರ್ಗಳು ಸಿಗ್ತಾರೆ, ಎಲ್ಲಾ ತರ ಇಂಜಿನಿಯರ್ಗಳು ಸಿಗ್ತಾರೆ, ಎಲ್ಲಾ ಪದವಿಗಾರಗಳು ಸಿಗ್ತಾರೆ. ಅದ್ರ ಅದೇ ತರ ಸಿಕ್ಕಾಪಟ್ಟೆ ದುಡ್ಡಿರೋ ಕೂಡ ಏನಾಗ್ತಾರೆ? ಸಿಗ್ತಾರೆ. ಆದ್ರೆ ಸತ್ಯವೇದದಲ್ಲಿ ದೇವ್ರ ಪ್ಲಾನ್ ಅಲ್ಲಿ ಆತರ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ಕುಲೀನರು ಅನೇಕರಿಲ್ಲ. ಹ್ಮ್ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಹ್ಮ್ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ನೋಡ್ರ, ಯಾಕಪ್ಪ ದೇವ್ರಿಗೆ ಮಾಡಿದ್ರೆ ಲೋಕದ ಜ್ಞಾನಿಗಳನ್ನ ಏನ್ರಿ ಅಸಟ್ಟೆ ಮಾಡೋದಕ್ಕಾಗಿ ಏನ್ರಿ ಜ್ಞಾನಹೀನರು ಏನ್ ಮಾಡೋದು ದೇವ್ರನ್ನ ಅಂತ ಹೇಳ್ತಾರೆ. ಯಾಕಪ್ಪ ದೇವ್ರಿಗೆ ಮಾಡಿದಾರೆ? ಅದರ ಯೋಚನೆ ಮಾಡಿರ್ತೀನಿ. ದೇವ್ರ ಜ್ಞಾನಿಗಳನ್ನ ಕರೆದ ಒಳ್ಳೆ ಕೆಲಸಗಳಾಗಲ್ವಾ? ಸಿಕ್ಕಾಪಟ್ಟೆ ದುಡ್ಡಿರೋನ್ ಕರೆದ ಕೆಲಸಗಳಾಗಲ್ವಾ? ಯಾಕಾಗಲ್ಲ? ಮಾಡ್ಬೋದಲ್ವ? ಯಾಕೆ ದೇವ್ರು ಕರೆಯೋದಿಲ್ಲ ಅಂತಂದ್ರೆ ದೇವರು ತನ್ನ ಯೋಜನೆಯಲ್ಲಿ ಪ್ರಮುಖವಾಗಿ ಕೊಡಂತ ಇಂಪಾರ್ಟೆನ್ಸ್ ಯಾವ್ದಕ್ಕಪ್ಪ ಅಂದ್ರೆ ಕ್ಯಾರೆಕ್ಟರ್. ಅದು ಎಸ್ಪೆಷಲಿ ಯಾವ ಕ್ಯಾರೆಕ್ಟರ್ ಅಂತಂದ್ರೆ ದೀನಭಾವ ಅಂತ ಹೇಳ್ತಾರೆ. ಏನು? ಹಂಬಲ್ನೆಸ್. ಅದರ ಅಂದ್ರೆ ಫುಲ್ ತಗ್ಗಿಸ್ಕೊಂಡು ನಡೆಯುವಂತ ಒಂದು ಗುಣ ಯಾರಿಗಿದೆಯೋ ಅಂತವ್ರಿಗೆ ಏನ್ ಮಾಡ್ತಾರೆ ಇಂದ ಕಾಲಿಂಗ್ ನ ದೇವರು ಕೊಟ್ಟಿರೋದು. ಅದಕ್ಕೆ ನೋಡ್ಬೇಕ್ರೆ ಈ ಸತ್ಯ ಲೋಕದಂತ ಎಲ್ಲಾ ಜನಗಳಿಗೆ ಏನಾಗಲ್ಲ, ಅಟ್ರಾಕ್ಟಿವ್ ಆಗಿ ಏನಾಗಿಲ್ಲ ಇಲ್ಲ. ಯಾರಿಗೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತಂದ್ರೆ ಯಾರು ತುಂಬಾ ದೀನಭಾವ ಅಂತಾರೆ ಅವ್ರಿಗೇನಾಗಿದ್ದು ಅಟ್ರಾಕ್ಟಿವ್ ಆಗಿರೋದು. ಸರಿ, ಯಾರು ದೀನಭಾವ ಅಂದ್ರೆ ಯಾರು ತುಂಬಾ ದೀನವಾಗಿರ್ತಾರೆ, ಯಾರು ತಗ್ಗಿಸ್ಕೊಂತಾರೆ, ಯಾರು ಹಂಬಲ್ ಆಗಿ ಯಾರಪ್ಪ ಇರ್ತಾರೆ ಅಂತಂದ್ರೆ ಲೋಕದಲ್ಲಿ ತುಂಬಾ ತಿರಸ್ಕಾರ ಹೊಂದಿರೋರೆ ಏನಾಗಿರೋದು ಹಂಬಲ್ ಆಗಿ ಏನಾಗಿರೋದು ಇರೋದು ನಾವು ನೋಡ್ತೀವಿ ಅಲ್ವರ. ಯಾಕಂದ್ರೆ ಲೋಕದಲ್ಲಿ ತುಂಬಾ ಒಂದು ದೊಡ್ಡ ಕಾಯಿಲೆ ಇದೆ. ಏನಪ್ಪಾ ಅಂದ್ರೆ ಪ್ರೈಡ್, ಈಗೋ ಅಲ್ವರ. ಅವನ್ಕಿಂತ ನಾನೇನು, ಇವ್ರಕ್ಕಿಂತ ನಾನೇನು ಅಲ್ವರ. ನಾವೇನಾಗಿರ್ಬೇಕು, ಎಲ್ಲಕ್ಕಿಂತ ಗ್ರೇಟ್ ಆಗಿರ್ಬೇಕು ಅಂತ ಈ ಲೋಕದಲ್ಲಿ ಏನಿದೆ ತುಂಬಾ ಒಂದು ಕಾಂಪಿಟೇಷನ್ ಏನಾಗಿದೆ ಇವಾಗ ಅಲ್ಲಿದೆ ಅಲ್ವರ. ಅದನ್ನ ನೋಡ್ಬೇಕ್ರೆ ಏನ್ರಿ ಲೋಕದಲ್ಲಿರೋಂಥ ತುಂಬಾ ಒಂದು ದೊಡ್ಡ ಕಾಯಿಲೆ ಏನಪ್ಪಾ ಅಂದ್ರೆ ಈಗೋ ಅಲ್ವರ. ಸರಿ, ಈಗೋ ಇದು ಯಾರಿಗಿರ್ತದೆ ಜಾಸ್ತಿ ಅಂತ ನೀವೇ ನೋಡ ಅಂತಂದ್ರೆ ತುಂಬಾ ಚೆನ್ನಾಗಿ ಓದಿರೋರಿಗೆ, ಸಿಕ್ಕಾಪಟ್ಟೆ ದುಡ್ಡಿರೋರಿಗೆಲ್ಲ ಏನ್ ಜಾಸ್ತಿ? ತನ್ ಮೇಲೆ ಏನ್ರಿ ಒಂದು ಗರ್ವ ಏನ್ರಿ ಜಾಸ್ತಿ. ನಾನು ಯಾರಕ್ಕಿಂತ ಕಮ್ಮಿ ಅಂತಂಬಿಟ್ಟೇನ್ರಿ ಅದೊಂದು ಜಾಸ್ತಿ ಅಲ್ವರ. ಅದನ್ನ ನೋಡ್ಬೇಕಾದ್ರೆ ಇಂಥವ್ರು ಲೋಕದಲ್ಲಿ ಅಧಿಕವಾಗಿ ಪೆಟ್ಟುಗಳು ತಿಂದಿರಲ್ಲ, ಲೋಕದಿಂದ ರಿಜೆಕ್ಟ್ ಆಗಿರಲ್ಲ. ಯಾಕಂದ್ರೆ ಇವ್ರಿಗೆಲ್ಲಾ ತರ ಇರೋದ್ರಿಂದ ಜನಗಳು ಏನ್ ಮಾಡ್ತಾರೆ, ಇವ್ರು ತುಂಬಾ ಪ್ರೀತಿ ಮಾಡ್ತಿರ್ತಾರೆ. ಜನಗಳ ಒಂದು ಏನಾಗಿರ್ತಾರೆ, ಬೆಂಬಲ ಎಲ್ಲ ಏನಾಗಿರ್ತಾರೆ ಇರ್ತಾರೆ. ಅವಾಗ ಇವರು ಕರ್ತನ ಬೇಕು, ನನ್ನ ಪಾಪಗಳಿಂದ ಬಿಡುಗಡೆ ಮಾಡ್ಕೊಂಡು ಒಬ್ಬ ರಕ್ಷಕ ಬೇಕು, ನನ್ನ ಪ್ರೀತಿ ಮಾಡೋಣ ಒಬ್ಬ ಬೇಕು ಅಂತ ಅಂದ್ಬಿಟ್ಟು ಹುಡ್ಕೋದೇನಿಲ್ಲ ಇಲ್ಲ. ಆದ್ರೆ ಯಾರಿಗೆ ಲೋಕ ಎಲ್ಲ ರಿಜೆಕ್ಟ್ ಮಾಡಿರ್ತಾರೋ, ಅದರ ಯಾರು ಅಧಿಕವಾಗಿ ಪಾಪದಲ್ಲಿ ಬಿದ್ದಿರ್ತಾರೋ ಅವ್ರನ್ನ ಏನ್ರಿ ನೋಡೋರು, ಪ್ರೀತಿ ಮಾಡೋರು ಯಾರು ಏನಾಗಿರಲ್ಲ ಇರಲ್ಲ. ಅಂತವ್ರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಮನ್ಸಲ್ಲಿ ಯಾರೋ ನಮ್ನ ಪ್ರೀತಿ ಮಾಡ್ತಾರ, ನಮಗಾಗಿ ಯಾರೋ ಏನ್ರಿ ತ್ಯಾಗ ಮಾಡಕ್ ಸಿದ್ಧವಾಗಿರ ಅಂತ ಹೇಳ್ಬೇಕಾರೆ ಕ್ರಿಸ್ತನ್ ಬಗ್ಗೆ ಗೊತ್ತಾಗ್ಬೇಕಾರೆ ಕ್ರಿಸ್ತನ್ಗೆ ಅಟ್ರಾಕ್ಟ್ ಆಗೋದು ಇಂಥ ಜನಗಳು ಅಧಿಕವಾಗಿ ಜಾಸ್ತಿ. ಅದಕ್ಕೆ ನೋಡ್ಬೇಕಾರೆ ಬೈಬಲ್ ಅಲ್ಲಿ ಯಾಕೊಬ್ಬಲ್ ಕೂಡ ಹೇಳ್ತಾರೆ, ಸತ್ಯ ಕರಿಬೇಕಾದ್ರೆ ದೇವ್ರು ಎಂತ ಕರೆದನಂತೆ, ಶ್ರೀಮಂತರುಗಳು ಅನೇಕ ಏನ್ ಮಾಡಕ್ ಹೋಗಿಲ್ಲ, ದೇವ್ರು ಕರೆಯೋದಿಕ್ ಹೋಗಿಲ್ಲ. ಅದರ ಬಡತನದಲ್ಲಿರೋನ್ನ, ಐಶ್ವರ್ಯವಂತರು ಯಾವ್ದ್ರಲ್ಲಿ ವಿಶ್ವಾಸದಲ್ಲಿರೋನ್ನ ದೇವ್ರ ಏನ್ ಮಾಡೋರೆ ಕರೆದವ್ರೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಯಾರಿಗಪ್ಪ ಜಾಸ್ತಿ ಅಂತಾರೆ, ಸೆಲ್ಫ್ ಕಾನ್ಫಿಡೆನ್ಸ್ ಯಾಕಪ್ಪ ಜಾಸ್ತಿ ಅಂದ್ರೆ ಏನ್ರಿ ಹೈಲಿ ಎಜುಕೇಟೆಡ್ ಅಂದ್ರ ತುಂಬಾ ರಿಚ್ ಪೀಪಲ್. ಅಲ್ಲಿ ನೋಡ್ಬೇಕಾದ್ರೆ ದೇವ್ರು ಅಸಟ್ಟೆ ಮಾಡೋದಕ್ಕೋಸ್ಕರ ಏನ್ ಮಾಡೋದಂತೆ ಈ ತರ ಕರೆದವ್ರೆ ಅಂತ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಗಾಡ್ ರೆಸಿಸ್ಟ್ ದ ಪ್ರೌಡ್ ಬಟ್ ಗಿವಿಂಗ್ ಗ್ರೇಸ್ ಟು ದ ಹಂಬಲ್ ಅಂತ ನಾವೇನ್ ಮಾಡ್ತೀವಿ ಸತ್ಯವೇದಲ್ಲಿ ನೋಡ್ತೀರಿ ಅಲ್ವಾ. ಅದಕ್ಕೆ ನಮ್ ಬ್ಯೂಟಿಫುಲ್ ಎಕ್ಸಾಂಪಲ್ ನಮ್ ರಕ್ಷಕನಂತ ಯೇಸು ಕ್ರಿಸ್ತು ಮತ್ತೇನ್ರಿ ಲೂಸಿಫರ್, ಇಬ್ರು ಉದಯ ಸೂಚಕ ನಕ್ಷತ್ರಗಳು. ಅವ್ರ ಇಬ್ರಲ್ಲಿ ಹೆಂಗಿದೆ ವ್ಯತ್ಯಾಸವಂತ ಗುಣಗಳು ಅಂದ್ರೆ ಅದನ್ನ ನೋಡ್ಬೇಕಾದ್ರೆ ಯಾರು ತಗ್ಗಿಸ್ಕೊಂಡು ನೋಡಿದ್ರು ದೇವ್ರೇ ಮಾಡಿದ್ರು ಉನ್ನತವಾದ ಸ್ಥಿತಿಗೆ ಏನ್ ಮಾಡಿದ್ರು ಏರ್ಸಿದ್ರು. ಯಾರು ಉನ್ನತವಾದ ಸ್ಥಿತಿಗೆ ಏರ್ಬೇಕು ಅಂತ ಮನ್ಸಿತ್ತು ದೇವ್ರ ಏನ್ ಮಾಡಿದ್ರು ಅದನ್ನ ಎಲ್ಲ ಕೀಳೆ ತಡೆದ್ರು ಅಂತ ನೋಡ್ತೀರಿ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಈ ಹಂಬಲ್ನೆಸ್ ದೇವ್ರು ತುಂಬಾ ಕ್ರೈಟೀರಿಯಾ ಕೊಡೋದ್ರಿಂದ, ಇಂಪಾರ್ಟೆನ್ಸ್ ಕೊಡೋದ್ರಿಂದ ಇಂಥ ಸತ್ಯಕ್ಕೆ ಯಾರನ್ನಪ್ಪ ಕರೀತಾರೆ ಅಂದ್ರೆ ಇಂಥ ಜನಗಳು. ಅದಕ್ಕೆ ಹೇಳೋದು ನಿಮ್ಮಲ್ಲಿ ಜ್ಞಾನಿಗಳು ಅನೇಕರು ಇಲ್ಲ ಅಲ್ಲರ, ಶ್ರೀಮಂತರು ಅನೇಕರು ಏನಾಗಿಲ್ಲ
ಅಲ್ಲಿ ಲೋಕದಲ್ಲಿ ಏನ್ರಿ ಹೆಸರುವಾಸಿಗಳನ್ನ ಏನ್ ಮಾಡಕ್ಕೋಲ್ಲ ದೇವರು ಸತ್ಯಕ್ಕೆ ಕರೀದಿಕ್ ಹೋಗಿಲ್ಲ ಅಂತ ನಾವೇನ್ ಮಾಡೋದು ಅಲ್ಲಿ ಹೇಳೋದು ಅಲ್ರ. ಸರಿ, ಇದು ನೋಡ್ಬೇಕಾದ್ರೆ ಹಂಗಾದ್ರೆ ಯೇಸು ಕ್ರಿಸ್ತು ಒಂದು ಸಾಮ್ಯದಲ್ಲಿ ಇದೆ ಮಾತನ್ನ ಹೇಳ್ತಾರೆ ನೋಡ್ತೀನಿ. ಓದನ ಲೂಕ 7ನೇ ಅಧ್ಯಾಯ 41-47 ಸಾಲ್ಗಾರನ ಬಗ್ಗೆ ಹೇಳ್ತಾರೆ ನೋಡಿರ್ತೀನಿ. ಹೀಗಿರಲು ನಾನು ಹೇಳುವ ಮಾತೇನೆಂದರೆ, ಹ್ಮ್ ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟಿವೆ. 41 ಓದಿ ಇಷ್ಟ. 41. ಹಾ. ಯೇಸು ಒಬ್ಬ ಸಾಹುಕಾರನಿಗೆ ಇಬ್ಬರು ಸಾಲಗಾರರಿದ್ದರು. ಒಬ್ಬನು 500 ಹಣ ಕೊಡಬೇಕಾಗಿತ್ತು, ಮತ್ತೊಬ್ಬನು 50 ಹಣ ಕೊಡಬೇಕಾಗಿತ್ತು. ಒಬ್ಬ ಏನ್ರಿ ಐಶ್ವರ್ಯವಂತರಿಗೆ ಇಬ್ರು ಸಾಲಗಾರರಂತೆ, ಇಬ್ರಿಗೂ ಸಾಲ ಕೊಟ್ಟಿರ್ತಾನೆ. ಒಬ್ಬರಿಗೆ ಎಷ್ಟು ಕೊಟ್ಟಿರ್ತಾನೆ? 500, ಇನ್ನೊಬ್ಬರಿಗೆ 50. ಸಾಹುಕಾರ ಏನ್ ಮಾಡ್ತಾನೆ, ಒಂದಿನ ಇಬ್ರಿಗೂ ಸಾಲ ಏನ್ ಮಾಡ್ತಾನೆ, ಮನ್ನಾ ಮಾಡ್ಬಿಡ್ತಾನೆ ಅಲ್ವರ. ಸರಿ, ಇಬ್ರು ಸಾಲಗಾರರಲ್ಲಿ ಈ ಸಾಹುಕಾರನ ಅಧಿಕವಾಗಿ ಪ್ರೀತಿ ಮಾಡಿದ್ಯಾರೋ? ಯಾರಿಗೆ ಜಾಸ್ತಿ ಮನ್ನಾ ಆಯ್ತೋ ಅವರೇ ಈ ಸಾಹುಕಾರನ್ನ ಏನ್ ಮಾಡಿದ್ರು, ಪ್ರೀತಿ ಮಾಡಿದ್ರು. ಇದೇ ರೀತಿ ಯಾರ ಪಾಪಗಳು ಅಧಿಕನೋ, ಯಾರ ಪಾಪಗಳು ಅಧಿಕವಾಗಿ ಕ್ಷಮಿಸಲ್ಪಟ್ಟಿದ್ಯೋ ಅವರೇ ಕರ್ತನ ಅಧಿಕವಾಗಿ ಏನ್ ಮಾಡೋದು, ಪ್ರೀತಿ ಮಾಡೋದು ಅಲ್ರ. ಅಂತ ಜನಗಳನ್ನೇ ಏನ್ರಿ ಸತ್ಯಕ್ಕೆ ಕರಿ ಅಂತ. ಅದಕ್ಕೆ ಯೇಸು ಕ್ರಿಸ್ತ 12 ಜನ ಅಪೊಸ್ತಲರು ಕರೆದ್ರಲ್ಲ, 12 ಜನ ಅಪೊಸ್ತಲರಲ್ಲಿ ಪೇತ್ರ ಹೆಂಗಿದ್ರಂತೆ ನೋಡೋಣ. ಲೂಕ 5:8 ಓದಿ. ಲೂಕ 5ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ನೋಡಿರ್ತೀನಿ. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ನೋಡ್ರ, ಸ್ವಾಮಿ ನಾನೇನ್ರಿ ಪಾಪಾತ್ಮನು ಅಂದ್ರ ನನ್ನ ಬಿಟ್ಟು ಹೋಗಿ ಅಂತ ಏನ್ ಮಾಡ್ತಾರ ಅಂದ್ರೆ, ತನ್ನ ಪಾಪನೆಲ್ಲ ಕನ್ಫೆಸ್ ಮಾಡಕ್ ಏನಾಗಿದ್ದವನು ಸಿದ್ಧವಾಗಿದ್ದ ಅಲ್ರ. ನಾಚಿಕೆ, ಅವಮಾನ, ಜಿಗುಪ್ಸೆ ಮಾಡಕ್ ಹೋಗಿಲ್ಲ, ಪಡ್ಕೊಲ್ಲ. ಇಂಥವ್ರನ್ನೇ ಕ್ರಿಸ್ತನ್ ಏನ್ ಮಾಡೋದು, ಸತ್ಯಕ್ಕಾಗಿ ಆಯ್ಕೆ ಮಾಡಿರೋದು ಅಲ್ವರ. ಸರಿಪಾ, ಹಂಗಾರೆ ಯಾರು ಎಜುಕೇಟೆಡ್ ಇರ್ಲೇಬೇಡ್ದ ಸತ್ಯದಲ್ಲಿ, ಯಾರು ಐಶ್ವರ್ಯವಂತ ಇರ್ಲೇಬೇಡ್ದ ಅಂತಂದ್ರೆ ಇರ್ಬೋದು ಅಂದ್ರ. ನೋಡಿ, ಯೇಸು ಕ್ರಿಸ್ತನ ಜೊತೆಗೆ ಐಶ್ವರ್ಯವಂತ ಇದ್ರು, ಜ್ಞಾನಿಗಳು ಕೂಡ ಇದ್ರು ಅಲ್ವರ. ಎಲ್ಲಾರ್ಕಿಂತ ಜ್ಞಾನಿ ಯಾರು? ಪೌಲ್ ಅಲ್ವರ. ಆಮೇಲೆ ಲೂಕು, ಆಮೇಲೆ ಅವ್ರು ಡಾಕ್ಟರ್ ಅಲ್ವರ. ಆಮೇಲೆ ಎಲ್ಲಾರ್ಕಿಂತ ದೊಡ್ಡ ಜ್ಞಾನಿ ಯಾರು? ಯೇಸು ಕ್ರಿಸ್ತನೇ. ನೋಡ್ರ, ಅವ್ರಕ್ಕಿಂತ ಐಶ್ವರ್ಯವಂತ ಯಾರ ಇದಾರ? ನೋಡ್ರ, ಎಲ್ಲಾ ಗುಣಗಳು ಅವರಲ್ಲಿ ಇತ್ತು. ಆದ್ರೂ ಕೂಡ ದೇವ್ರು ಅವ್ರನ್ನ ಯಾಕೆ ಪ್ರಿಫರೆನ್ಸ್ ಕೊಟ್ರಪ್ಪ ಅಂತಂದ್ರೆ, ಅವ್ರಲ್ಲಿ ಏನಪ್ಪ ಇನ್ನೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಇತ್ತು ಅಂದ್ರೆ ದೀನಭಾವ. ಕರೆಕ್ಟಾ? ತಗ್ಗಿಸ್ಕೊಂಡಂತ ಗುಣ ಯಾರಲ್ಲಿ ಇತ್ತು. ಅದಕ್ಕೆ ನೋಡ್ಬೇಕಾರೆ ಜೀಸಸ್ ಕ್ರೈಸ್ಟ್ಗೆ ಚಾನ್ಸ್ ಕೊಟ್ಟಿರ್ಬೇಕಾರೆ ಜ್ಞಾನಿಗಳನ್ನ ಕರಿಯಲ್ಲ ಅಂತಂತಲ್ಲರಿ ಅಂದ್ರೆ ಅದ್ರಲ್ಲಿ ಏನಾಗಿರ್ಬೇಕು, ಒಂದು ಹಂಬಲ್ನೆಸ್ ಅಂತ ಕ್ಯಾರೆಕ್ಟರ್ ಯಾರಿಗಿದ್ಯೋ ಡೆಫಿನೆಟ್ ಆಗಿ ಏನ್ ಮಾಡ್ತಾರೆ, ದೇವ್ರು ಸತ್ಯಕ್ಕೆ ಕರೀತಾರೆ ಅಲ್ವ. ಅದಕ್ಕೆ ನೋಡಿ, ಯೇಸು ಕ್ರಿಸ್ತನಿಗೆ ಮ್ಯಾಥ್ಯೂ ಇರ್ಲಿಲ್ವಾ? ಮತ್ತೆ ಏನ್ ಕೆಲಸ ಮಾಡ್ತಾ ಇದ್ರು? ಟ್ಯಾಕ್ಸ್ ಕಲೆಕ್ಟರ್ ಅಲ್ವರ. ನಾಗರಾಜ್ ಬದ ನೋಡಿ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಲ್ವರ. ಆತರ ನೋಡ್ಬೇಕಾರೆ ಏನ್ರಿ ಒಂದೊಂದು ಪದವಿಯಲ್ಲಿ ಅವ್ರನ್ನ ಕರೀತಾರೆ. ಏನಕ್ಕೆ ಅಂದ್ರೆ ದೀನ ಭಾವ ಇರ್ಬೇಕು. ಸರಿ, ಈಗ ಕರೆದಿದ್ಮೇಲೆ ಏನ್ ಮಾಡ್ತಾರೆ ನೋಡಿ, ವಾಕ್ಯ ಓದನ. 1 ಕೊರಿಂಥ 1ನೇ ಅಧ್ಯಾಯ 26 ಮತ್ತೆ 27 ಓದ್ರಲ್ವಾ? ಹಂಗೆ ನೋಡಿರ್ತೀನಿ. 28, 29 ಓದಿಂತೀನಿ. ದೇವರು 1 ಕೊರಿಂಥ 1ನೇ ಅಧ್ಯಾಯ 28, 29. ದೇವರು ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಗಣನೆಗೆ ಬಾರದವ್ರದ್ದು ಏನ್ ಮಾಡುವಂತೆ ಆರಿಸ್ಕೊಂಡವ್ರು. ಏನಕ್ಕೆ? ಇರೋರ್ನ ಅಸಡ್ಡೆ ಮಾಡೋದಿಕ್ಕೆ. ಆಮೇಲೆ ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದ ಇರ್ಬಾರ್ದಂತ್ರಿ. ದೇವ್ರ ಮುಂದೆ ನಾಳೆ ಓಟ ಎಲ್ಲ ಓಡ್ ಮುಗಿಸಿದ್ಮೇಲೆ, ಆಹಾ ದೇವ್ರೆ ಇದೆಲ್ಲ ನನ್ನ ಸಾಮರ್ಥ್ಯದಿಂದ ಮಾಡಿದೀನಿ, ನನ್ನ ಬಲದಿಂದ ನಾನು ಮಾಡಿದೀನಿ ಅಂತ ಅಂದ್ಬಿಟ್ಟು ಹೇಳ್ಕೊಳಕ್ಕೆ ಒಬ್ರಿಗೆ ಏನಾಗಿರ್ಬಾರ್ದಂತೆ, ಆಸ್ಪದ ಇರ್ಬಾರ್ದು. ಅದಕ್ಕೆ ನೋಡ್ಬೇಕು, ನಾನು ಹೇಳ್ದಲ್ಲ ಇವಾಗ ಎಕ್ಸಾಂಪಲ್, ಚೆನ್ನಾಗಿ ಓದಿರೋ ಜ್ಞಾನಿ ಬುದ್ಧಿವಂತರಲ್ಲ ಅವ್ರಿಗೆಲ್ಲ ಏನಂತಂದ್ರೆ ಸೆಲ್ಫ್ ಒಂದು ಕ್ಯಾರೆಕ್ಟರ್ ಮೇಲೆ ಒಂದು ಕಾನ್ಫಿಡೆನ್ಸ್. ಅವ್ರ ದೇವ್ರನ್ನ ಸತ್ಯಕ್ಕೆ ಕರೆದ್ರೆ ನಾನು ಒಳ್ಳೆಯವನಾಗಿದ್ದೀನಿ, ಅದಕ್ಕೆ ದೇವ್ರ ನಾನು ಏನ್ ಮಾಡೋರೆ ಸತ್ಯಕ್ಕೆ ಕರೆದಾರಪ್ಪ, ನಾನು ತುಂಬಾ ಡಿಸಿಪ್ಲಿನ್, ನಾನು ತುಂಬಾ ಡಿಸೆಂಟ್ ಅಂದ್ಬಿಟ್ಟು ಅಲ್ವರ. ಈ ಮೈಂಡ್ ಯಾರಲ್ಲಿ ಇರ್ಬಾರ್ದು? ದೇವ್ರ ಮಕ್ಳಲ್ಲಿ ಇರಬಾರ್ದಂತೆ. ಅದಕ್ಕೆ ನೋಡ್ಬೇಕಾದ್ರೆ ಅಂತವ್ರನ್ನೇ ದೇವ್ರ ಏನ್ ಮಾಡಿದ್ರು, ಸತ್ಯಕ್ಕೆ ಕರೆದಿರೋದು. ಯಾಕೆ ಅಂದರೆ ಯಾವ ಮನುಷ್ಯನು ಆತನ ಮುಂದೆ ಏನ್ ಮಾಡ್ಬಾರ್ದು, ಹೊಗಳಿಕೊಳ್ಳಕ್ ಏನಾಗ್ಬಾರ್ದು, ಆಸ್ಪದ ಆಗ್ಬಾರ್ದು ಅಲ್ವರ. ನೆಕ್ಸ್ಟ್ ಮುಂದಕ್ಕೆ ಇಂಥವ್ರಿಗೆ ದೇವ್ರ ಏನ್ ಮಾಡ್ತಾರಂತೆ, ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಅದಕ್ಕೆ ಹೇಳೋದು, ಕ್ರಿಸ್ತ ಯೇಸುವಿನಲ್ಲಿರೋದು ನೀವು ಯಾರಿಂದ? ಆತನಿಂದಲೇ. ಆತನ ದಯೆ, ಆತನ ಕೃಪೆ.
ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಹಾ ಜ್ಞಾನವು ಇವಾಗ ಹೇಳ್ಕೊಂಡಿದೀನಿ. ಅದರಿಂದ ನೆಕ್ಸ್ಟ್ ದೇವ್ರು ಏನಪ್ಪಾ ಮಾಡಿದ್ರೆ, ಕ್ರಿಸ್ತನ್ನ ದೇವರ ಕಡೆಯಿಂದ ನಮ್ಗೆ ಏನ್ ಮಾಡಿದ್ರಂತೆ, ಮೊದಲು ಜ್ಞಾನವನ್ನಾಗಿಯೂ ನೀತಿ ಶುದ್ಧೀಕರಣ ನೀತಿ ಆಗಿಯೂ ಶುದ್ಧೀಕರಣವಾಗಿಯೂ ಆಮೇಲೆ ವಿಮೋಚನೆಗಳಿಗೆ ವಿಮೋಚನೆಯಾಗಿಯೂ ಆದನು. ಕಾರಣನಾಗಿದ್ದಾನೆ ಅಂತ ಹೇಳ್ತಾರೆ. 4 ಕೊಟ್ಟಿದ್ದು. ಏನಿದ್ 4 ಅಂತಂದ್ರೆ, ನಮ್ಮ ಕಾನ್ಸಿಕ್ರೇಟೆಡ್ ಲೈಫ್ ಅಲ್ಲಿ ಅಂತ 4 ಸ್ಟೇಜಸ್ ಬಗ್ಗೆ ಏನ್ ಮಾಡೋದಲ್ಲಿ ಅಲ್ಲಿ ಹೇಳಿದ್. ಏನಪ್ಪ 4 ಸ್ಟೇಜ್ಗಳು ನೋಡೋಣ. ಅದರ ಮೊದಲೇದು ಏನ್ರಿ, ಕ್ರಿಸ್ತನು ನಮಗಾಗಿ ಏನ್ ಮಾಡಿದ ದೇವ್ರು ಜ್ಞಾನವಾಗಿ ಕೊಟ್ಟಿರಂತೆ. ಏನಕ್ಕೆ ಜ್ಞಾನ? ಜ್ಞಾನ ಏನಕ್ಕಪ್ಪ ಅಷ್ಟೊಂದು ಇಂಪಾರ್ಟೆಂಟು ಅಂತಂದ್ರೆ, ನೋಡ್ರಿ, ಮನುಷ್ಯ ಜ್ಞಾನ ಇಲ್ಲ ಅಂತಂದ್ರೆ ತಪ್ಪಾದ ದಾರಿಯಲ್ಲಿ ಹೋಗೋದಕ್ಕೆ ತುಂಬಾ ಚಾನ್ಸಸ್ ಇದೆ ಅಲ್ವರ. ನೋಡಿ, ಏವಾಳ್ನ ದೇವ್ರು ಈಡೇನ್ ತೋಟದಲ್ಲಿ ಏನ್ ಮಾಡಿದ್ರು, ಸೃಷ್ಟಿ ಮಾಡಿದ್ರು. ಆದಾಮ್ನ ಏನ್ ಮಾಡಿದ್ರು, ಸೃಷ್ಟಿ ಮಾಡಿದ್ರು ಅಲ್ವರ. ಎಲ್ಲಾ ಜ್ಞಾನ ಬುದ್ಧಿ ತಿಳುವಳಿಕೆ ಇದ್ದೇ ದೇವ್ರ ಮಾತನ್ನ ಏನ್ ಮಾಡ್ಲಿಲ್ಲ, ಕೇಳಲಿಲ್ಲ. ಏನಕ್ಕೆ ಅಂದ್ರೆ ಇಂಪ್ರಾಪರ್ ಗೈಡೆನ್ಸ್. ಸಾತಾನ್ ಹೇಳಿರೋಂತ ಮಾತನ್ನ ಏನ್ ಮಾಡಿದ್ರು, ಕಿವಿ ಕೊಟ್ಟು ಕೇಳಿ ಆ ಜ್ಞಾನಕ್ಕೆ ತವಕಪಟ್ಟು ಏನ್ ಮಾಡಿದ್ರು, ತಪ್ಪಾದ ಒಂದು ಡಿಸಿಷನ್ ಏನ್ ಮಾಡಿದ್ರು, ತಗೊಂಡ್ರು ಅಲ್ವರ. ಇವಾಗ ನಮಗೆ ಜ್ಞಾನ ಕೊಡದ್ರೆ ಇದ್ರೆ ನಾವು ಕೂಡ ರಾಂಗ್ ಡಿಸಿಷನ್ ತೊಗೊಳಕ್ಕೆ ಏನಾಗಿರ್ತದೆ, ತುಂಬಾ ಸಾಧ್ಯತೆ ಇರುತ್ತೆ. ಅದಕ್ಕೆ ನೋಡ್ಬೇಕು, ಕ್ರಿಸ್ತನ್ನೇ ನಮಗೆ ಜ್ಞಾನವಾಗಿ ಕೊಟ್ಟಿದ್ದಾರೆ. ಯಾಕಪ್ಪ, ನಾವ್ ಯಾರನ್ನ ಜಯಿಸ್ಬೇಕು ಇವಾಗ? ನಮ್ದು ಹೋರಾಟ ಯಾರ ಸಂಗಡ? ಸೈತಾನ್ ಸಂಗಡ. ಸೈತಾನ್ ಬಗ್ಗೆ ಓದ್ಬೇಕಾರೆ ಸೈತಾನ್ ಬಗ್ಗೆ ಏನ್ ಹೇಳ್ತಾರೆ ಬೈಬಲ್ ಅಲ್ಲಿ? ಅವನು ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ. ಆ ಪೂರ್ಣ ಜ್ಞಾನಿನ ಜಯಿಸ್ಬೇಕು ಅಂತಂದ್ರೆ ನಮಗೆ ಒಂದು ಜ್ಞಾನ ಏನಾಗ್ಬೇಕು ಅಲ್ರ, ಒಂದು ರೀಸನಬಲ್ ಆಗಿ ಒಂದು ಕಾಂಪಿಟೇಟಿವ್ ಆಗಿ ಫೈಟ್ ಮಾಡಕ್ಕೆ ನಮ್ಗೆ ಏನ್ ಬೇಕು? ಜ್ಞಾನ ಬೇಕು. ಅದಕ್ಕೆ ನಮ್ಗೆ ಜ್ಞಾನನ ಹೇಗಪ್ಪ ಕೊಟ್ಟಿದ್ರೆ, ಕ್ರಿಸ್ತನ ಮುಖಾಂತರ ಈ ಸತ್ಯಗಳು ನಮ್ಗೆ ಏನ್ ಮಾಡಿದಾರೆ, ತಿಳಿಸಿದ್ರೆ. ಅದಕ್ಕೆ ಬೈಬಲ್ ಹೇಳ್ತಾರಲ್ಲ ಏನ್ರಿ, ತಂದೆ ಕಳಿಸ್ಕೊಡ್ದಿರೋ ಹೊರತು ಯಾರೋ ನನ್ನ ಬಳಿಗೆ ಬರಲಾರರು. ನನ್ ಬಳಿಗೆ ಬಂದವ್ರನ್ನ ನಾನು ಎಂದಿಗೂ ಏನ್ ಮಾಡೋದಿಲ್ಲ, ಕೈ ಬಿಡೋದಿಲ್ಲ, ತಿರಸ್ಕರಿಸೋದಿಲ್ಲ. ಯು ಶುಡ್ ಆಲ್ ಬಿ ಟಾಟ್ ಆಫ್ ಗಾಡ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಂದ್ರೆ ದೇವರು ಕ್ರಿಸ್ತನ ಮುಖಾಂತರ ಈ ಸತ್ಯಗಳನ್ನ ನಮ್ಗೇನ್ ಮಾಡಿದ್ದಾರೆ, ತಿಳಿಸಿದ್ರೆ. ಮೊದಲನೇದು ಕರೆಕ್ಟಾ? ನಾವೆಲ್ಲ ಇದೇ ಪ್ರೊಸೆಸ್ ಬಂದಿರ್ತಾನೆ. ಸತ್ಯನ ದೇವ್ರು ನಮ್ಗೆ ಯಾರ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ? ಕ್ರಿಸ್ತನ ಮುಖಾಂತರ. ಎರಡನೇದು ಏನಾಗಿದ್ದಾರೆ, ನೀತಿ. ಅದರ ಏನಿದು ನೀತಿ? ಇಂಗ್ಲಿಷ್ ಅಲ್ಲಿ ಜಸ್ಟಿಫಿಕೇಶನ್ ಅಂತ ಒಂದು ಪದ ಬರ್ತದೆ, ಅದರ ನೀತಿ ಅಂತ ಅದರ ಏನಪ್ಪ ಜಸ್ಟಿಫಿಕೇಶನ್ ಅಂತಂದ್ರೆ, ನೀತಿ ಅಂತಂದ್ರೆ ಒಂದು ನೀತಿ ಸರಿ ಕಟ್ಟದು ಅಥವಾ ಪರಿಪೂರ್ಣವಾಗಿ ಮಾಡಂತದ್ದು ಅಂತ ಹೇಳ್ತಾರೆ. ಏನಪ್ಪಾ ಇದು ಅಂತಂದ್ರೆ, ನೋಡಿ, ಈ ತಕಡಿ ಇದೆ. ಈ ತಕಡಿ ಏನಾಗಿದೆ ಅಂದ್ರೆ ಇಂಬ್ಯಾಲೆನ್ಸ್ ಆಗಿದೆ ಅಂತ ತಿಳ್ಕೊಳ್ಳಿ. ಅದರ ತಕಡಿ ಸರಿ ಇಲ್ಲ. ಅದನ್ನ ಮಟ್ಟಕ್ಕೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಅದನ್ನ ಏನ್ ಮಾಡ್ಬೇಕು, ಸರಿಪಡಿಸ್ಬೇಕು. ಅಲ್ರ, ಒಂದು ಕೆಳಗಡೆ ಇತ್ತು ಅಂದ್ರೆ ಈ ಕಡೆ ಏನೋ ಸ್ವಲ್ಪ ತೂಕ ಹಾಕಿ ಏನ್ ಮಾಡ್ಬೇಕು, ಇದನ್ನ ಮೇಲಿಕ್ಕೆ ಎತ್ಬೇಕು. ಇದನ್ನ ಏನ್ರಿ ನೀತಿ ಸರಿ ಕಟ್ಟದು ಅಂತ ಹೇಳ್ತಾರೆ. ಅದರ ಸರಿ, ಇವಾಗ ಇದನ್ನ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ನಮ್ಗಿನ್ನ ಅರ್ಥಕಥರ ಹೇಳ್ಬೇಕು ಅಂತಾನೆ ಹೆಂಗೆ ಅಂತಂದ್ರೆ, ಇಬ್ರು ಜನ ಜಗಳ ಆಡ್ತಾರೆ ಅಂತ ತಿಳ್ಕೊಡ್ರಪ್ಪ. ಅದರ ಒಬ್ಬ ಏನ್ರಿ ಎಲ್ಲ ಸರಿಗೆ ಇರ್ತಾನೆ, ಇನ್ನೊಬ್ಬ ಎಲ್ಲ ತಪ್ಪು ಮಾಡಿರ್ತಾನೆ. ಆದ್ರೂ ಇವನ್ ಮೇಲೆ ಏನ್ ಮಾಡ್ತಾ ಇರ್ತಾನೆ, ಎಲ್ಲ ಸುಳ್ಳು ತಪ್ಪನ್ನು ಒರೆಸ್ಬಿಟ್ಟು ಇವನ್ನ ಏನ್ ಮಾಡ್ತಾರೆ, ಇವನ ತಪ್ಪು ಅಂತಬಿಟ್ಟು ಇವನ್ನೇ ಖಂಡಿಸ್ತಾ ಇರ್ತಾನೆ ತಿಳ್ಕೊಳ್ಳಿ. ಆವಾಗ ಸೆಂಟ್ರಲ್ ಯಾರೊಬ್ರು ಬಂದ್ಬಿಟ್ಟು ಏನ್ರಿ, ಯಾವ ವ್ಯಕ್ತಿ ತಪ್ಪು ಮಾಡಿಲ್ವೋ ಏನ್ರಿ ಅವನ್ಗೆ ಇನ್ನ ಹೆಚ್ಚಿನಾಗಿ ಏನ್ರಿ ಖಂಡಿಸೋದಕ್ಕೆ ಶುರು ಮಾಡಿದ್ರೆ ಅವ್ರೇನ್ ಹೇಳ್ತಾರೆ, ಏನಪ್ಪ ಇದು ನೀತಿ ನ್ಯಾಯ? ಅದರ ತಪ್ಪೇ ಮಾಡಿದ್ರೆ ವ್ಯಕ್ತಿಗೆ ನೀವೇನ್ ಮಾಡ್ತಾ ಇದ್ದೀರಾ, ನೀತಿ ಸರಿ ಕಟ್ತಾ ಇದ್ದೀರಲ್ಲ ಅಂತ ಹೇಳ್ತಾರೆ. ಏನ್ ಅರ್ಥ ಅಂದ್ರೆ, ತಪ್ಪು ಮಾಡಿಲ್ಲ, ಆದ್ರೆ ಅದೇನ್ ಮಾಡ್ತಾರೆ, ಅದಕ್ಕೆ ಏನೋ ಒಂದು ಮಾತುಗಳನ್ನೆಲ್ಲ ಸೇರಿಸ್ಬಿಟ್ಟು ಏನ್ ಮಾಡ್ತಾರೆ, ನೀತಿನ ಸರಿ ಕಟ್ಟೋದು. ಅಂದ್ರೆ ಸರಿಯಾಗಿಲ್ದಿರಂತ ವಸ್ತುನ ಸರಿಪಡಿಸೋದಿಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಏನ್ರಿ, ಜಸ್ಟಿಫಿಕೇಶನ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಅಂದ್ರೆ ಸರಿ ಇಲ್ಲ, ಅದು ಕೆಟ್ಟೋಗಿದೆ, ಅದನ್ನ ಏನ್ ಮಾಡೋದು, ಇವಾಗ ಸರಿಯಾಗಿ ಏನ್ ಮಾಡೋದು, ತೋರಿಸಂತದೇ ಜಸ್ಟಿಫಿಕೇಶನ್ ಅಂತ ಹೇಳ್ತಾರೆ ಅಲ್ವರ. ಸರಿ, ಇವಾಗ ಸತ್ಯವೇದದಲ್ಲಿ ನೋಡಿದ್ರೆ ನಮ್ಗೇನಂತ ನೋಡಿದ್ರಿ, ಕ್ರಿಸ್ತನ ಮುಖಾಂತರ ದೇವ್ರು ನಮ್ಗೇನ್ ಮಾಡಿದಾರೆ, ನೀತಿವಂತರಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದೇನರ್ಥ? ದೇವ್ರ ಯೋಜನೆಯಲ್ಲಿ ನೋಡಿದ್ರೆ ನಾವೆಲ್ಲರೂ ಏನ್ರಿ, ಪಾಪಿಗಳು, ಅನೀತಿವಂತರು, ಪಾಪದಲ್ಲಿ ಏನಾಗಿದ್ದೀರಿ, ಬಿದ್ದೋಗಿದ್ದೀರಿ ಅಲ್ವರ. ಇವಾಗ ದೇವ್ರು ನಮ್ಮನ್ನ ಏನಂತ ಕನ್ಸಿಡರ್ ಮಾಡ್ತಾರೆ, ನೀತಿವಂತರಂತ ಕನ್ಸಿಡರ್ ಮಾಡ್ತಾರೆ. ಬೈಬಲ್ ಹೇಳ್ತಾರಲ್ಲ, ಯೇಸು ಕ್ರಿಸ್ತ ನಂಬಿದ್ರೆ ನಿಮ್ ಪಾಪ ಎಲ್ಲ ಏನಾಗ್ತದೆ, ಪರಿಹಾರ ಆಗ್ತದೆ. ಪಾಪ ಎಲ್ಲ ಶಂಸಲ್ಪಟ್ಟಿದ್ರೆ, ಪಾಪ ಎಲ್ಲ ಪರಿಹಾರ ಆದ್ರೆ ಆಕ್ಚುಲ್ ಆಗಿ ನಾವೇನ್ ಮಾಡಂಗಿಲ್ಲ ಅಲ್ಲ, ಸಾಯಂಗಿಲ್ಲ. ಕರೆಕ್ಟಾ? ನೋಡಿ, ನಮ್ಮ ಪಾಪನೆಲ್ಲ ಶಂಸಲ್ಪಟ್ರೆ ನಾವೇನ್ ಮಾಡಂಗಿಲ್ಲ, ಸಾಯಂಗಿಲ್ಲ. ಯಾಕೆ? ಪಾಪ ಕೊಡಂತ ಸಂಬಳ ಮರಣ ಅಲ್ವರ. ಹಂಗಂದ್ರೆ ನಮ್ಮ ಜೀವನದಲ್ಲಿ ಮರಣ ಬರ್ಬೇಕು ಅಂತಂದ್ರೆ ನಮ್ಗೆ ಏನ್ ಬರ್ಬೇಕು, ಇವಾಗ ಏನ್ ಮಾಡ್ಬಿಟ್ರೆ ನಂಬಿಕೆಯಿಂದ ನಮ್ಮ ಪಾಪನ ಏನ್ ಮಾಡ್ಬಿಟ್ಟಾರೆ ದೇವ್ರು, ಇವಾಗ ತೆಗ್ದಾಕ್ಬಿಟ್ರೆ. ಹಂಗ ಆಕ್ಚುಲ್ ಆಗಿ ಏನ್ ಮಾಡಂಗಿಲ್ಲ, ಸಾಯಂಗಿಲ್ಲ. ಆದ್ರೂ ಸಾಯ್ತಿರಲ್ಲ, ಇದು ನಂಬಿಕೆಯಿಂದ. ಅದಕ್ಕೆ ದೇವ್ರು ನಮ್ಮ ನೀತಿ ಅಂತ ಎಣಿಸಿರೋದೇನ್ರಿ,
ನಂಬಿಕೆಯಿಂದ ಮಾತ್ರ, ಆಕ್ಚುಲ್ ಆಗಲ್ಲ ರೀ. ವಾಕ್ಯ ಓದ ನೋಡಿದ್ದೀನಿ ರೋಮಪುರದಲ್ಲಿ 5:1. ರೋಮಪುರದಲ್ಲಿ 5ನೇ ಅಧ್ಯಾಯ 1ನೇ ವಾಕ್ಯ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ಹ್ಮ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಹ್ಮ್ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನೋಡ್ರ ಏನ್ರಿ, ನಂಬಿಕೆಯಿಂದ ಏನಾಗಿದ್ದೀರಿ ಅಂತ ಇವಾಗ ನೀತಿವಂತ ನೀತಿ, ಅದನ್ನ ದೇವರೊಂದಿಗೆ ಸಮಾಧಾನದಲ್ಲಿ ಏನಾಗಿರೋಣ ಇರೋಣ ಅಂತ ಹೇಳ್ತಾರೆ ಅಲ್ವರ. ಅಂದ್ರೆ ಇದು ಹೆಂಗೆ? ನಂಬಿಕೆಯಿಂದ ಮಾತ್ರ. ಆಕ್ಚುಲ್ ಆಗಿ ನೀತಿವಂತರಾಗ್ಬಿಟ್ರ ದೇವ್ರು ಹೇಳ್ಬಿಟ್ರ ನಮ್ಮ ಪಾಪನೆಲ್ಲ ಕ್ಷಮಿಸ್ಬಿಟ್ಟಿದೀನಪ್ಪ, ನಿನ್ ಕ್ರಿಸ್ತನಲ್ಲಿ ನಂಬಿಕೆ ಇರಂತ. ಅದ್ರಲ್ಲಿ ರಿಯಲ್ ಆಕ್ಚುಲ್ ಆಗಿ ಆಗೋಯ್ತಾ ಅಂದ್ರೆ ಇಲ್ಲ. ದೇವ್ರು ನಮ್ಮನ್ನ ನೀತಿವಂತ ಎಣಿಸ್ತಾರೆ. ಆದ್ರೆ ಆಕ್ಚುಲ್ ಆಗಿ ನಾವೆಲ್ಲ ಏನಾಗಿರ್ತೀವಿ? ಪ್ರಾಕ್ಟಿಕಲ್ ಆಗಿ ಪಾಪಿಗಳಾಗಿ ಇರ್ತೀವಿ. ಇನ್ನೊಂದು ವಾಕ್ಯ ಓದೋಣ ರೋಮಪುರದಲ್ಲಿ 8:1. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಹ್ಮ್ ಇರುವವರಿಗೆ ಅಪರಾಧ ನಿರ್ಣಯವು ಹ. ಈಗ ಇಲ್ಲವೇ ಇಲ್ಲವೇ ಇಲ್ಲ. ಇಲ್ಲ. ನೋಡ್ರಿ ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ. ಅದ್ರಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಯಾರು ಇರ್ತಾರೋ ಅವಾಗ ಅಪರಾಧ ನಿರ್ಣಯವೋ ಈಗ ಇಲ್ಲವೇ ಇಲ್ಲವೇ ಇಲ್ಲ. ಇಲ್ಲ. ಅಂದ್ರೆ ಅವ್ರ ಪಾಪ ಎಲ್ಲ ಏನಾಗಿದೆ? ಕಂಪ್ಲೀಟ್ ಆಗಿ ಶಂಸಲ್ಪಟ್ಟಿದೆ. ಅಂದ್ರೆ ಏನಪ್ಪ ಅರ್ಥ? ಪಾಪ ಎಲ್ಲ ಒಬ್ಬ ಮನುಷ್ಯನಿಗೆ ಶಂಸಲ್ಪಟ್ಟಿದೆ ಅಂತಂದ್ರೆ ಆ ಮನುಷ್ಯ ಯಾರ ತರ ಇರ್ತಾನೆ? ಪಾಪನೇ ಇಲ್ದಿರಂತ ವ್ಯಕ್ತಿ ಲೋಕದಲ್ಲಿ ಯಾರಿದ್ರು? ಹ ಹೇಳ್ರಿ ಸ್ವಲ್ಪ ಜೋರಕ್ಕೆ. ಆಮೇಲೆ ಅದಕ್ಕಿಂತ ಮುಂಚೆ ಆದಾಮ್. ಕರೆಕ್ಟ್, ಆದಾಮ್ ಇದ್ನ ಇಲ್ವಾ? ಹಂಗಂದ್ರೆ ಪಾಪನೇ ಇಲ್ಲ ಅಂತಂದ್ರೆ ನಮ್ಮನ್ನೆಲ್ಲ ದೇವ್ರು ಯಾವ ತರ ನೋಡ್ತಾರೆ ಅಂತಂದ್ರೆ ಪರಿಪೂರ್ಣವಾಗಿರಂತ ಆದಾಮನ್ ದೃಷ್ಟಿಲಿ ಏನ್ ಮಾಡ್ತಾರೆ? ನಮ್ಮನ್ನ ನೋಡ್ತಾರೆ. ಅಲ್ರ ಆದಾಮ್ಗೆ ಏನಿತ್ತು ಆಶೀರ್ವಾದಗಳು? ಅವ್ನ್ ದೇವತ್ರ ಮಾತಾಡ್ಬೇಕಾಗಿತ್ತಾ? ದೇವತ್ರ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಕೇಳೋರಾ? ಎಸ್. ದೇವತ ಅನ್ಯನ ಇತ್ತು, ದೇವತ ಫೆಲೋಶಿಪ್ ಇತ್ತು, ಪರಿಶುದ್ಧವಾಗಿದ್ದ, ನಿರ್ದೋಷಿಯಾಗಿದ್ದ. ಅದರ ಏನ್ರಿ ಎಲ್ಲಾ ಕೃಪೆ ದಯೆ ಎಲ್ಲ ಏನಾಗಿತ್ತು ಅವನಿಗಿಲ್ಲ ಇತ್ತು. ಇವೆಲ್ಲ ಯಾರಿಗ್ ಬರ್ತಾರೆ ಅಂತ ಅರ್ಥ? ನಮಗಿರ್ತದೆ. ಯಾರು ಕ್ರಿಸ್ತನ್ ನಂಬ್ತಾರೋ ನಂಬಿಕೆಯಿಂದ ಇವೆಲ್ಲ ಆಶೀರ್ವಾದಗಳು ಯಾರು ಕೊಡ್ತಾರೆ? ದೇವ್ರು ನಮಗ್ ಕೊಡ್ತಾರೆ. ಏನಕ್ಕೆ? ಒಂದ್ ಕಾರಣ ಇರ್ಬೇಕಲ್ವಾ? ಇವಾಗ ಸುಮ್ನೆ ಏನಪ್ಪ ಯಾರೋ ಒಬ್ರು 35 ಲಕ್ಷ ಲೋನ್ ಕೊಡ್ಬೇಕು ಬ್ಯಾಂಕಿಗೆ. ಬ್ಯಾಂಕ್ ಅವ್ರು ಏನ್ ಹೇಳ್ತಾರೆ? ಅಯ್ಯೋ ನೀನ್ ಕೊಡ್ಬೇಡ, ಬಿಟ್ಬಿಡಪ್ಪ, ಸಾಲ ಮನ್ನಾ ಮಾಡ್ಬಿಡ್ತೀನಿ ಅಂದ್ರೆ ಏನೋ ಕಾರಣ ಇರ್ಬೇಕಾ ಬೇಡ್ವಾ? ಅದೇ ತರ ನಮ್ಮ ಪಾಪನೆಲ್ಲ ಫ್ರೀ ಆಗಿ ದೇವ್ರು ಕ್ಷಮಿಸ್ತಾರೆ ಅಂದ್ರೆ ಏನೋ ಕಾರಣ ಏನಾಗಿರ್ಬೇಕು? ಇರ್ಬೇಕಲ್ಲ. ಏನ್ ಕಾರಣ? ಇವಾಗ ದೇವ್ರ ನಮ್ಮ ನೀತಿವಂತರಾಗಿ ಮಾಡ್ತಾ ಇದ್ರೆ ಏನೋ ರೀಸನ್ ಇರ್ಬೇಕಲ್ವಾ? ನಂಬಿಕೆ ನಂಬಿಕೆಯಿಂದ ಏನದು? ಅದೇ ಗಾಡ್ಸ್ ಪ್ಲಾನ್. ನಮ್ನ ಕರೆದಿರಂತ ಪರ್ಪಸ್ ನ ಫುಲ್ಫಿಲ್ ಮಾಡೋದಕ್ಕೆ ದೇವರು ನಮ್ನೆಲ್ಲರೂ ಏನ್ ಗೊತ್ತಾ ಫ್ರೀ ಆಗಿ ಏನ್ ಮಾಡೋದು? ನಮ್ಮ ಪಾಪಗಳೆಲ್ಲ ಕ್ಷಮಿಸೋರು. ಏನದು? ಓದಿ ರೋಮಪುರದಲ್ಲಿ 12ನೇ ಅಧ್ಯಾಯ 1ನೇ ವಾಕ್ಯ. ಏನಕ್ಕಾಗೆ ನಮ್ಮನ್ನೆಲ್ಲ ಫ್ರೀ ಆಗಿ ಕ್ಷಮಿಸಿರೋದು? ಆದುದರಿಂದ ಸಹೋದರರೇ, ಹ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ಹ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೋಡ್ರಿ ಹೇಳ್ತಾರೆ, ಏನ್ ಹೇಳ್ತಾರೆ? ದೇವರ ಕನಿಕರವನ್ನು ನಿಮ್ಗೆ ನೆನಪಿಗೆ ತಂದು ನಿಮ್ಮ ಹತ್ರ ಬೇಡ್ಕೊಂತೀನಿ ಅಂತ ಹೇಳ್ತಾರೆ. ಏನದು ಕನಿಕರ? ನೀವು ನಿಮ್ಮ ನಿಮ್ಮ ಇದೆ. ದೇಹಗಳನ್ನು ಏನ್ರಿ ಕನಿಕರನೇನೋ? ಇವಾಗ ನೋಡ್ದಲ್ಲ, ನಮ್ಮನ್ನ ಫ್ರೀ ಆಗಿ ಏನ್ ಮಾಡಿರೋದು? ನಮ್ಮ ಪಾಪಗಳು ಏನ್ ಮಾಡಿರೋದು? ಕ್ಷಮಿಸ. ನಮ್ಗೆಲ್ಲ ಇದೆಲ್ಲ ಸ್ವಲ್ಪ ಸೀರಿಯಸ್ನೆಸ್ ಗೊತ್ತಾಗಲ್ಲ. ಯಾಕೆ ಗೊತ್ತಾ? ಯಾ ಪಾಪ ತಾನೆ ಬಿಡಪ್ಪ, ಅದೇನಂತೆ ಅದೇ 1 ಕೋಟಿ ರೂಪಾಯಿ ಸಾಲ ಮಾಡ್ಕೊಂಡು ತಲೆ ಮೇಲೆ ಜವಾಬ್ದಾರಿ ಇದ್ರೆ ಹೆಂಗಿರ್ತದೆ? ತಲೆ ಕೂದಲೆಲ್ಲ ಉದುರೈತಾರೆ. ಅವಾಗ ಗೊತ್ತಾಯ್ತದೆ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಏನಂತ. ಹೌದಾ ಇಲ್ವರ? ಅದಕ್ಕೆ ನೋಡ್ಬೇಕಾರೆ ಇದು ಸುಮ್ಮನೆ ಲೈಟ್ ಆಗಿರೋಂತ ಮ್ಯಾಟರ್ ಆಗಿರ್ತಾರೆ ಅಲ್ವರ. ಆದ್ರೆ ದೇವ್ರ ಏನ್ ಗೊತ್ತಾ ಹೇಳ್ತಾರೆ? ಏನ್ರಿ ನಮ್ಮ ಪಾಪಗಳನ್ನೆಲ್ಲ ಏನ್ ಮಾಡೋರು ಅಂತ ಇವಾಗ ಕ್ಷಮಿಸಲ್ಪಟ್ಟಿದೆ. ಶಂಸವ್ರೆ. ಇದೇ ಕನಿಕರ ರೀ. ದೇವ್ರು ಒಂದು ನೀತಿ, ದೇವ್ರ ಯೋಜನೆಯಲ್ಲಿ ಏನೋ ರೂಲ್ಸ್ ಇತ್ತ ನಮ್ಮ ಪಾಪನೆಲ್ಲ ಕ್ಷಮಿಸ್ಬೇಕು ಅಂತ? ಇತರ ದಾವೀದನ್ ಹೇಳ್ತಾನೆ, ಸೂರ್ಯ ಚಂದ್ರ ನಕ್ಷತ್ರಗಳನ್ನ ನೋಡ್ಬೇಕಾದ್ರೆ ಮನುಷ್ಯ ಎಷ್ಟು ಮಾತ್ರದವನು, ನೀನು ಅವನೇನಕ್ಕೆ ಲೆಕ್ಕಿಸಬೇಕು? ಅದು ಯಾವ ಮನುಷ್ಯ? ಅವ್ರು ಹೇಳಿದಲ್ಲಿ ಪರಿಪೂರ್ಣವಾಗಿರಂತ ಮನುಷ್ಯ ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗಿ ಮಾಡ್ಬಿಟ್ಟು ಕಿರೀಟ ಘನ ಮಾನ ಎಲ್ಲ ಕೊಟ್ಟಿದ್ಯಲ್ಲ ದೇವ್ರೆ, ಆ ಮನುಷ್ಯನ ಬಗ್ಗೆ ಹೇಳ್ತಾರದು. ನಾವೆಲ್ಲ ಏನೈತೆ ತಲೆ ಮೇಲೆ? ಏನೈತೆ? ಕಿರೀಟನೂ ಇಲ್ಲ, ಏನೂ ಇಲ್ಲ, ಬರೀ ಅವಮಾನ, ನಿಂದನೆ, ನಾಚಿಕೆ ಇವೆಲ್ಲ ತುಂಬಿಕೊಂಡಿರೋ ನಮಗ್ ಇನ್ಯಾವ ಮೂಲೆಗೆ? ಅದಕ್ಕೆ ಹೇಳೋದು, ದೇವರ ಕನಿಕರವನ್ನು ನಿಮ್ಮ ಮುಂದೆ ಇಟ್ಟು ಕೇಳ್ಕೊಂತೀನಿ. ಏನಪ್ಪಾ ಅಂದ್ರೆ ನಮ್ಮ ಕನಿಕರದಿಂದ ಎಲ್ಲಾ ಪಾಪಗಳನ್ನ ಕ್ಷಮಿಸಿದ್ದಾರೆ. ನೀವು ಪಾಪಿ ಆಗಿದ್ರು ಸರಿ, ಪಾಪಿ ಇಲ್ಲ ಅಂತ ದೇವ್ರ ನೆನೆಸ್ತಾರಲ್ಲ, ಏನಕ್ಕಂತೆ? ಕನಿಕರವನ್ನು ಮುಂದೆ ಇಟ್ಬಿಟ್ಟು ಸಹೋದರೇ ನಿಮ್ಮ ಹತ್ರ ಬೇಡ್ಕೊಂತೀನಿ. ಏನಂತಂದ್ರೆ ಇವಾಗ ಓದಿ. ನೀವು ಹ ನಿಮ್ಮ ನಿಮ್ಮ ದೇಹಗಳನ್ನು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಮೆಚ್ಚುಗೆ ಆಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಅರ್ಪಿಸ್ರಿ. ನಿಮ್ಮ ನಿಮ್ಮ ದೇಹಗಳನ್ನ ದೇವ್ರಿಗೆ ಏನಾಗ್ಲಿ ಒಂದು ಮೆಚ್ಚುಗೆ ಆಗಿರುವಂತ ಸಜೀವ ಯಜ್ಞವಾಗಿ ಏನ್ ಮಾಡಿ ನೀವು ಅರ್ಪಿಸಿ. ಏನಕ್ಕೆ? ಮುಫ್ತಾಗಿ ನಮ್ಮ ಪಾಪನೆಲ್ಲ ಕ್ಷಮಿಸಿದ್ ಏನಕ್ಕೆ? ಏನಕ್ಕೆ ಹೇಳ್ರಿ? ವಾಕ್ಯದ ಓದ್ರಲ್ಲ.
ಹ ಅಲ್ಲ ವಾಕ್ಯದಲ್ಲಿ ಬಂತದ್ ಹೇಳ್ಬೇಕು. ಹ ಕನಿಕರನ ಓದ್ರಿ ಇನ್ನೊಂದ್ಸತಿ, ಗಮನ ಇಟ್ ಕೇಳ್ರಿ ಎಲ್ಲರೂ. ಹ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಹ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಹ ಯಜ್ಞವಾಗಿ ಏನಂತೆ? ಅರ್ಪಿಸಿರಿ. ಏನ್ನ ಆ ನಮ್ಮ ದೇಹಗಳನ್ನ ದೇವ್ರು ಹೆಂಗ್ ಅರ್ಪಿಸ್ಬೇಕು? ಸಜೀವ ಸಜೀವ ಯಜ್ಞ. ಯಾಕೆ ನಮ್ ದೇಹನ ಅರ್ಪಿಸ್ಬೇಕು? ಅಲ್ವರ ನಮ್ ದೇಹ ಎಲ್ಲ ಹೆಂಗಿತ್ತು? ಪಾಪದಲ್ಲಿತ್ತು. ಇವಾಗ ದೇವ್ರ ಏನ್ ನೋಡ್ರೆ ಅವ್ರು ಬಲಿಪೀಠ ಕಟ್ಟಿದ್ದೀನಿ ಕಂದ, ಆ ಬಲಿಪೀಠ ಮೇಲೆ ಏನ್ ಮಾಡೋದು? ಯಜ್ಞಗಳನ್ನ ಸಲ್ಸಿ ಅಂತ ಹೇಳೋರೆ ಅಲ್ವರ. ಅರೆ ನಾವ್ ಹೋಗ್ತೀರಿ, ನಮ್ಗೇನಿಲ್ಲ, ನಮ್ ದೇಹ ಏನಿಲ್ಲ, ಪರಿಪೂರ್ಣವಾಗಿಲ್ಲ. ನಮ್ಮ ಪ್ರವಾದನೆಯಲ್ಲಿ ಹೇಳ್ತಾರಲ್ಲ, ಏನ್ ಹೇಳ್ತಾರೆ? ನೀವೆಲ್ಲ ಕುಂಟವಾಗಿರೋ ಬಲಿ ತರ್ತೀರಾ, ಕಾಯಿಲೆ ಬಿದ್ದಿರೋ ಬಲಿಗಳು ತರ್ತೀರಾ, ಇದನ್ನೇ ತೊಗೊಂಡೋಗ್ಬಿಟ್ಟು ನಿಮ್ಮ ಯಾಜಕನ್ ಕೊಡಿ, ಅವ್ನು ತಗೊಂತಾರ ನೋಡಿ, ನಿಮ್ಮ ಅಧಿಪತಿ ಕೊಡಿ, ಅವ್ನು ತಗೊಂತಾರ ನೋಡಿ ಅಂತ ಹೇಳ್ತಾರೆ. ಕರೆಕ್ಟಾ? ನಮ್ಮಲ್ಲಿ ಯಾರ ಹತ್ರನು ಪರ್ಫೆಕ್ಷನ್ ಏನಿಲ್ಲ ಅಲ್ವರ. ನಮ್ ದೇಹದಲ್ಲಿ ಒಳ್ಳೇದಿದ್ಯಾ? ಏನು ಇಲ್ಲ. ಇದನ್ನ ತೊಗೊಂಡೋಗಿ ಬಲಿಪೀಠ ಮೇಲೆ ಇಟ್ರೆ ದೇವ್ರು ಅಕ್ಸೆಪ್ಟ್ ಮಾಡ್ತಾರಾ? ಅಕ್ಸೆಪ್ಟ್ ಮಾಡಲ್ಲ. ಅದಕ್ಕೆ ಏನಂತ ಅಂದ್ಬಿಟ್ರು, ನಿಮ್ಮನ್ನ ನೀತಿವಂತ ಅಂತ ಎಣಿಸ್ತೀನಪ್ಪ ನಾನು, ನಿಮ್ಮ ಹತ್ರ ವರ್ಸ್ಟ್ ಸ್ಯಾಕ್ರಿಫೈಸ್ ಪರವಾಗಿಲ್ಲ, ನೋ ಇಶ್ಯೂಸ್, ಆದ್ರೆ ಇದನ್ನ ನಾನು ಏನಂತೀನಿ, ಪರಿಶುದ್ಧವಾಗಿದೆ ಅಂತ ನಾನು ಎಣಿಸ್ತೀನಿ. ಆದ್ರೆ ಇದನ್ನ ದಯವಿಟ್ಟು ಏನ್ ಮಾಡಿ ಬಂದ್ಬಿಟ್ಟು ಬಲಿಪಿಟ್ಟಿದ್ಮೇಲೆ ನನಗಾಗಿ ಏನ್ ಮಾಡಿ ನೀವು ಅರ್ಪಿಸಿ ಅಂತ ಹೇಳ್ತಾರೆ. ಅದ್ರ ಹಂಗಾರೆ ನಮ್ಮನ್ನ ನೀತಿವಂತರಾಗಿ ಮಾಡಂತ ಉದ್ದೇಶ ಏನಪ್ಪಾ ಅಂದ್ರೆ, ನೆಕ್ಸ್ಟ್ ನಮ್ಮ ದೇಹಗಳನ್ನ ದೇವ್ರಿಗೆ ಏನ್ ಮಾಡ್ಲಿ? ಸಜೀವ ಯಜ್ಞವಾಗಿ ಅರ್ಪಿಸ್ಲಿ. ಸಜೀವ ಯಜ್ಞ ಅಂದ್ರೆ ಏನ್ ಅರ್ಥ? ಬದುಕಿರ್ಬೇಕಾದ್ರೆ ಜೀವಂತವಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಜೀವಂತವಾಗಿರ್ಬೇಕಾದ್ರೆ ನಮ್ಮ ಒಂದೊಂದು ದಿನಗಳು ಹೆಂಗಿರ್ಬೇಕು? ಅರ್ಪಣೆ ತರ ಇರಬೇಕು. ಅದೇನು ಅಂತ ಮುಂದಕ್ಕೆ ನಾವು ನೋಡೋಣ. ಅದರ ಸದ್ಗೊಡ್ಬೇಕಾದ್ರೆ ಕಂಡೀಷನ್ ನೀತಿವಂತಿಕೆ ಮಾಡಂತ ಏನ್ ರೀಸನ್? ನಾವು ನಮ್ಮ ದೇಹಗಳೇ ಮಾಡ್ತೀರಿ, ಸ್ಯಾಕ್ರಿಫೈಸ್ ಆಗಿ ದೇವ್ರಿಗೆ ಅರ್ಪಿಸ್ತೀರಿ ಅಂತ. ಇದೇ ಸುವಾರ್ತೆ ಯುಗದ ಕಂಡೀಷನ್ ಅಲ್ರ. ಸುವಾರ್ತೆ ಯುಗದಲ್ಲಿ ಯಾರು ಯೇಸು ಕ್ರಿಸ್ತ ನಂಬ್ತೀನಿ, ನಾನು ಅವ್ರ ಹಿಂದೆ ಬರ್ತೀನಿ, ನಾನು ಇನ್ನ ಪಾಪನೆಲ್ಲ ಕ್ಷಮಾಪಣೆ ಪಡ್ಕೊಂತೀನಿ, ಅವ್ರಿಂದ ನಂಗೆಲ್ಲಾ ಆಶೀರ್ವಾದ ಬೇಕು, ಅವ್ರನ್ನೆಲ್ಲಾ ಕಾದು ಕಾಪಾಡ್ಲಿ, ನನ್ಗೆಲ್ಲಾ ತರ ಆಶೀರ್ವಾದ ಮಾಡ್ಲಿ ಅಂತಂದ್ರೆ ದೇವ್ರ ಹೆಂಗ್ ಗೊತ್ತಾಡೋರು? ಒಂದೇ ಕಂಡೀಷನ್. ಬಾಕಂದ ನೀ ಹೇಳಿದೆಲ್ಲ ಕೊಡ್ತೀನಿ, ಆದ್ರೆ ಒಂದು ಕಂಡೀಷನ್, ನಾನು ಇಷ್ಟೆಲ್ಲ ಕೊಡ್ತೀನಲ್ಲ, ಇದು ರೆಸಿಪ್ರೊಕೇಟ್ ಆಗಿ ನೀನೇನ್ ಮಾಡ್ಬೇಕು? ನಿನ್ನ ದೇಹವನ್ನು ಏನ್ ಮಾಡ್ಬೇಕು? ನೀನು ಪರಿಶುದ್ಧವಾಗಿಯೂ ಮೀಸಲಾಗಿ ನನಗೇನ್ ಮಾಡ್ಬೇಕು? ಸಜೀವಜ್ಞವಾಗಿ ಅರ್ಪಿಸ್ಬೇಕು ಅಂತ ಹೇಳ್ತಾರೆ. ನೋಡಿ ಓದೋಣ. ಫಿಲಿಪಿಯರ್ 1:29. ಫಿಲಿಪಿಯರು 1:29. ನಿಮ್ಮ ರಕ್ಷಣೆಗೂ ದೇವರಿಂದಾದ ಪ್ರಮಾಣವಾಗಿದೆ. ಫಿಲಿಪಿಯರು ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ಮಾಡ್ಕೊಳ್ರಿ. ಕ್ರಿಸ್ತನಲ್ಲಿ ನಂಬಿಕೆ ಇಡುವುದು, ನೆಕ್ಸ್ಟ್ ಏನ್ರಿ? ಆತನಿಗೋಸ್ಕರ ಬಾಧೆಗಳು ಅನುಭವಿಸೋದು ನಿಮಗೆ ಅನುಗ್ರಹವಾಗಿ. ಎರಡು ಕಂಡೀಷನ್ ರೀ ಗಾಸ್ಪಲ್ ಏಜ್ ಅಲ್ಲಿ, ಇವೆರಡು ಫುಲ್ಫಿಲ್ ಮಾಡ್ಲೇಬೇಕು. ನಾನು ಕ್ರಿಸ್ತನ ನಂಬ್ತೀನಿ ಅಂತಂದ್ರೆ ಅಷ್ಟೇ ಸಲ್ಲ ರೀ, ನೆಕ್ಸ್ಟ್ ಸ್ಟೆಪ್ ಬರ್ಲೇಬೇಕು, ಕಾನ್ಸಿಕ್ರೇಷನ್ ಮಾಡ್ಕೊಳ್ಲೇಬೇಕು. ಕಾನ್ಸಿಕ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೈಬಲ್ ಏನ್ ಗೊತ್ತಾ ಹೇಳ್ತಾರೆ? ಏನ್ರಿ? ಡೋಂಟ್ ಯೂಸ್ ದ ಗ್ರೇಸ್ ಆಫ್ ಗಾಡ್ ಇನ್ ವೈನ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ದೇವ್ ಕೃಪೆ ಏನ್ ಮಾಡಿ ವೀನವಾಗಿ ನೀವು ಏನ್ ಮಾಡಿ ಎಣಿಸ್ಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಈ ಕಂಡೀಷನ್ ಗಾಸ್ಪಲ್ ಏಜ್ ಅಲ್ಲಿ ಕಂಪಲ್ಸರಿ ಇದು ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಏನ್ ಹೇಳ್ತಾರೆ? ದಯವಿಟ್ಟು ಆಲಯದಲ್ಲಿ ಒಳಗಡೆ ಬರ್ಬೇಡ. ದೇವದರ್ಶನ ಗುಡಾರ ಇತ್ತಲ್ಲ, ಆಲಯದ ಒಳಗಡೆ ಬರ್ಬೇಕು ಅಂದ್ರೆ ಏನ್ರಿ? ಗೇಟು ಒಂದೇ ಗೇಟು. ಬರ್ಬೇಕು ಅಂದ್ರೆ ಏನ್ರಿ? ವಿಶ್ವಾಸದ ಗೋಡೆ ದಾಟೆ ಮಾಡ್ಬೇಕು, ಬರ್ಬೇಕು. ಅದರ ನಾನು ಸುಮ್ಮನೆ ಆಚೆ ಕಡೆ ನೋಡ್ತೀನಿ, ಹಿಂಗೆ ಜಂಪ್ ಪಡ್ಕೊಂಡು ನೋಡ್ಕೊತೀನಿ, ಅದೆಲ್ಲ ಪರ್ಮಿಷನ್ ಇಲ್ಲ. ಅದ ಗಾಸ್ಪಲ್ ಏಜ್ ಅಲ್ಲಿ ಕಂಡೀಷನ್ ಏನು? ನಂಬಿಟ್ಟಿದ ಮೇಲೆ ನಮ್ಮ ಪಾಪನೆಲ್ಲ ಕ್ಷಮಿಸ್ತಾರೆ, ಕ್ಷಮಾಪಣೆ ಹೊಂದಿರಂತ ಒಂದು ಜೀವಿತನ ಇಮಿಡಿಯೇಟ್ ಆಗಿ ಅವ್ರಿಗೆ ಏನ್ ಮಾಡ್ಬೇಕು? ನಾನು ಅರ್ಪಿಸ್ಬೇಕು. ಇದೇ ಕಂಡೀಷನ್ ರೀ. ಅದಕ್ಕೆ ಎಷ್ಟೋ ಜನ ಬ್ಯಾಬಿಲೋನ್ಗಳು ಇವತ್ತು ದೇವರಿಂದ ಪವಿತ್ರಾತ್ಮ ದೇವ್ರ ಏನ್ ಮಾಡಿಲ್ಲ, ಅವ್ರಿಗೆ ಕೊಟ್ಟಿಲ್ಲ, ಅವ್ರು ಹೊಂದಿಲ್ಲ. ಯಾಕೆ? ಕ್ಷಮನೆ ಏಸು ಕ್ರಿಸ್ತ ನಂಬ್ತಾರೆ, ನಮ್ಮ ಪಾಪನೆಲ್ಲ ಏನಾಗಿದೆ ಕ್ಷಮಿಸಿದೆ ಅಂತ ಹೇಳ್ತಾರೆ ಅಷ್ಟೇ. ಅದೇ ಇವ್ರು ದೇವ್ರಿಗೆ ಏನ್ ಮಾಡ್ತಾರೆ? ಏನು ಇಲ್ಲ. ಇವಾಗ ನೆಕ್ಸ್ಟ್ ಬರೋನ್ ಕಂಡೀಷನ್ ಎಲ್ಲಿ? 1 ಕೊರಿಂಥ ಎಲ್ಲಿ 1ನೇ ಅಧ್ಯಾಯ ಏನ್ರಿ? ಫಸ್ಟ್ ಜ್ಞಾನ, ನೆಕ್ಸ್ಟ್ ಏನ್ ನೋಡಿದ್ರಿ? ನೀತಿ, 3ನೇದೇನ್ರಿ? ಶುದ್ಧೀಕರಣ. ಇದು ಬರೋ ಕಾನ್ಸೆಪ್ಟ್. ಅದ್ರ ಇದಾಗಿದ್ಮೇಲೆ ಬರೋದೇನ್ರಿ? ಶುದ್ಧೀಕರಣ. ಇಂಗ್ಲಿಷ್ ಅಲ್ಲಿ ಬರ್ತಾರೆ ಅಂತಂದ್ರೆ ಕ್ರೈಸ್ಟ್ ಇಸ್ ಮೇಡ್ ಅಂಟು ಅಸ್ ವಿಸ್ಡಮ್, ಜಸ್ಟಿಫಿಕೇಶನ್, ಸ್ಯಾಂಕ್ಟಿಫಿಕೇಶನ್ ಅಂತ ಹೇಳ್ತಾರೆ. ಸ್ಯಾಂಕ್ಟಿಫಿಕೇಶನ್ ಅಂತಂದ್ರೆ ಆ ಪದ ಏನಪ್ಪಾ ಅಂದ್ರೆ ಕಾನ್ಸಿಕ್ರೇಷನ್ ಇರಂತ ಇನ್ನೊಂದು ಪದನೇ ಸ್ಯಾಂಕ್ಟಿಫಿಕೇಶನ್ ಅಂತ ಅಲ್ವರ. ಸರಿ, ಅದೇನ್ರಿ? ಪರಿಶುದ್ಧಗೊಳಿಸೋದು ಅಥವಾ ಪ್ರತಿಷ್ಠೆ ಮಾಡೋಂಥದ್ದು. ಅದರ ಹೆಂಗೆ ಪ್ರತಿಷ್ಠೆ ಮಾಡೋದು? ಯೋಹಾನ 17:17.
ಇಂಗ್ಲಿಷಲ್ಲಿ ಕೂಡ ಓದಿ, ಕನ್ನಡದಲ್ಲಿ ಕೂಡ ಓದಿ. ಜಾನ್ 17:17. ನಿನ್ನ ವಾಕ್ಯವೇ ಸತ್ಯವು, ಹಾ. ನೀನು ನನ್ನನ್ನು ಲೋಕಕ್ಕೆ ಇಲ್ಲ ಕಳುಹಿಸಿ- ಸ್ವಲ್ಪ ಮುಂಚೆಯಿಂದ ಓದಿ ಕನ್ನಡದಲ್ಲಿ ಮೋಸ್ಟ್ಲಿ ಹಂಗಾರೆ. ಅವ್ರನ್ನ ಪ್ರತಿಷ್ಠೆ ಪಡಿಸು. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು. ಸತ್ಯದಲ್ಲಿ ಸೇರಿಸಿ ಏನ್ ಮಾಡೋ ಬಿಟ್ಬಿಡು ಅಂತಾರ. ಪ್ರತಿಷ್ಠೆ ಪಡಿಸು. ಪ್ರತಿಷ್ಠೆ ಮಾಡ್ಬೇಕ್ರಿ. ಬರೀ ಸತ್ಯಕ್ಕೆ ಕರ್ಕೊಂಬರೋದಲ್ಲ, ಸತ್ಯಕ್ಕೆ ಬಂದಿದ್ಮೇಲೆ ಕಾನ್ಸಿಕ್ರೇಷನ್ ಮಾಡ್ಬೇಕು. ಪ್ರತಿಷ್ಠೆ ಪಡಿಸು. ಹೆಂಗ್ ಪ್ರತಿಷ್ಠೆ ಪಡಿಸೋದು? ಹೆಂಗೆ? ಮುಂದಕ್ಕೆ ಓದಿ, ಅಲ್ಲಿ ಹೇಳ್ತಾರೆ. ನಿನ್ನ ವಾಕ್ಯವೇ ಸತ್ಯವು. ನಿನ್ನ ವಾಕ್ಯದ ಮುಖಾಂತರ ಪ್ರತಿಷ್ಠೆ ಪಡಿಸು. ನಿನ್ನ ವಾಕ್ಯವೇ ಏನ್ರಿ? ಸತ್ಯದ ಮುಖಾಂತರ ಪ್ರತಿಷ್ಠೆ ಪಡಿಸು. ನಿನ್ನ ವಾಕ್ಯವೇ ಸತ್ಯವು ಅಂತ ಹೇಳ್ತಾರೆ. ಸರಿ, ಇದು ಇಂಗ್ಲಿಷ್ ಓದಿದ್ರೆ ದಯವಿಟ್ಟು ಯಾರಾದ್ರು ನೋಡ್ರ, ಸ್ಯಾಂಕ್ಟಿಫೈ ದೆಮ್. ಯಾರು NIV ಇದೆಯಾ? ಹೋದ್ರಿ. ಓಕೆ. ಬೇರೆ ಬೈಬಲ್ ಅಲ್ಲಿ ಓದ್ತಾರೆ ಮೇಕ್ ದೆಮ್ ಹೋಲಿ ಅಂತ ಬರ್ತಾರೆ. ಸ್ಯಾಂಕ್ಟಿಫೈ ಏನ್ರಿ? ಸ್ಯಾಂಕ್ಟಿಟಿ ಅಂದ್ರೆ ಏನ್ರಿ? ಹೋಲಿನೆಸ್. ಇನ್ನೊಂದು ಪದ ರೀ ಅದರ. ಸರಿ, ಹೋಲಿ ಅಂದ್ರೆ ಪದದ ಅರ್ಥ ಏನ್ ಹೇಳಿ? ಐ ಮೀನ್ ಸ್ಪೆಲ್ಲಿಂಗ್ ಹೇಳಿ ಹೋಗ್ಲಿ. ಯಾರು ಹೋಲಿ ಅಂತ ಸ್ಪೆಲ್ಲಿಂಗ್ ಹೇಳಿ? HOLY. ಇನ್ನೊಂದು ಹೋಲಿ ಇದೆ. ಏನ್ ಬದಾರ? ಹೋಲ್. ಅದ್ ಹೇಳಿ ಸ್ಪೆಲ್ಲಿಂಗ್. ಇನ್ನೊಂದಿದೆ. WHOLY. ಕರೆಕ್ಟಾ? WHOLY ಅಂದ್ರೆ ಕಂಪ್ಲೀಟ್, ಹೋಲ್. ಹೋಲಿ ಅಂದ್ರೆ ಏನ್ ಗೊತ್ತಾ ಅರ್ಥ? ಅದನ್ನೇ ಹೇಳೋದು. ಅವನ್ನ ಕಂಪ್ಲೀಟ್ ಆಗಿ ಏನ್ ಮಾಡ ನೀನು? ನಾನು ಪ್ರತಿಷ್ಠೆ ಪಡಿಸು, ಸಂಪೂರ್ಣವಾಗಿ ಮಾಡು, ಪರಿಪೂರ್ಣವಾಗಿ ಮಾಡು, ಪರಿಶುದ್ಧವಾಗಿ ಅವ್ರನ್ನೇನ್ ಮಾಡ ನೀನ್ ಮಾಡಂತ. ಅದನ್ನೇ ಕಾನ್ಸಿಕ್ರೇಷನ್ ಅಂತ ಹೇಳೋದು ಅಲ್ವರ. ಅದಕ್ಕೆ ಹಳೆ ಕಾಲದಲ್ಲಿ ಯಾಜಕನ ಮಹಾಜಕನ ಏನ್ರಿ ಕಾನ್ಸಿಕ್ರೇಷನ್ ಮಾಡ್ಬೇಕು. ಕೆಲವೊಂದು ಪ್ರೊಸೆಸ್ ಏನ್ ಮಾಡೋರು ಅಲ್ವರ. ಅದೇ ರೀತಿ ನೋಡ್ಬೇಕಾದ್ರೆ ನಾವು ಸತ್ಯ ತಿಳಿದ ಮೇಲೆ ದೇವ್ರ ಮಕ್ಳು ಮಾಡ್ಕೊ ದೇವ್ರಿಗೆ ಕಾನ್ಸಿಕ್ರೇಷನ್ ಮಾಡ್ಕೊಬೇಕು. ಸರಿ, ಕಾನ್ಸಿಕ್ರೇಷನ್ ಏನಪ್ಪ? ನಮ್ ಬ್ರದರ್ ಅಸಲ್ ಒಂದು ಕ್ವಶನ್ ಕೇಳ್ತಾರೆ ಅಲ್ವರ. ಅವ್ರೇನು ಉತ್ತರ ಕೊಟ್ಟಿರ್ಬೋದು ಅದರ, ಎಷ್ಟೋ ಆಂಗಲ್ ಅಲ್ಲಿ ಹೇಳ್ಬೋದು. ಅದ್ರ ಒಂದು ಸಿಂಪಲ್ ಆಗಿರೋ ಒಂದು ಉತ್ತರ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ, ಕಾನ್ಸಿಕ್ರೇಷನ್ ಅಂದ್ರೆ ಒಂದು ಬ್ಲಾಂಕ್ ಪೇಪರ್ಗೆ ಸೈನ್ ಮಾಡ್ಕೊಡೋದು ಏನ್ರಿ ಕಾನ್ಸಿಕ್ರೇಷನ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಏನ್ ಸಿಂಪಲ್ ಅನ್ಸರ್ ಯೋಚನೆ ಮಾಡ್ತೀನಿ. ನಾವ್ ಯಾರಿಗಾರ ಬ್ಲಾಂಕ್ ಪೇಪರ್ ಸೈನ್ ಮಾಡ್ಕೊಡ್ತೀರಾ? ಆಸ್ತಿ ಇಲ್ಲ ಅನ್ನೋ ಧೈರ್ಯಕ್ಕೆ ಬರ್ಕೊಡ್ಬೋದು. ದುಡ್ಡಿರೋನ್ಗೆ ತಲೆನೋವು, ಅಯ್ಯೋ ನಾನೇನ್ ಬರ್ಕೊಬಿಟ್ಟು ಏನ್ ಹೊಡ್ಕೊಂಡು ಹೋಗ್ಬಿಡ್ತಾನೋ ಅಂತ. ಏನ್ ಇಲ್ದಿರೋನ್ಗೇನ್ರಿ ಟೆನ್ಷನ್ ಇಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕಾನ್ಸಿಕ್ರೇಷನ್ ಅಂದ್ರೆ ಬ್ಲಾಂಕ್ ಪೇಪರ್ ಸೈನ್ ಮಾಡ್ಕೊಡೋದು. ದೇವ್ರು ಏನ್ ಬೇಕಾರೋ, ಯಾವ ಟೈಮಲ್ಲಿ ಏನ್ ಬೇಕಾರೋ ಬರ್ಕೊಂಡ್ಲಿ, ಅದೆಲ್ಲ ನಾನು ಏನಾಗಿರ್ತೀನಿ? ಸಿದ್ಧವಾಗಿರ್ತೀನಿ ಅಂತ. ಅದಕ್ಕೆ ನಮ್ಮ ಯೇಸು ಕ್ರಿಸ್ತ ಹೇಳೋದು, ದೇವ್ರನ್ನ ಆರಾಧಿಸೋರು ಹೆಂಗ ಆರಾಧಿಸ್ಬೇಕಂತೆ? ಇಲ್ಲ 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 ಇಲ್ಲ. ಏನದು? ಪೂರ್ಣ ಮನಸ್ಸಿಂದ ಅದರ ಏನ್ರಿ? ಪೂರ್ಣ ಹೃದಯದಿಂದ ಅದರ ಎಲ್ಲ ಐತಾ? ಹೇಳ್ತಾರೆ, ಲವ್ ಯು ಲಾರ್ಡ್ ದೈ ಗಾಡ್ ವಿತ್ ಆಲ್ ದೈ ಹಾರ್ಟ್, ಆಲ್ ದೈ ಸೋಲ್, ಆಲ್ ದೈ ಮೈಂಡ್. ಏನ ಯೇಸು ಕ್ರಿಸ್ತ ಆಲ್ ಅಂತ ಯಾಕೆ ಹೇಳಿದ್ರು? ಸಂಪೂರ್ಣವಾಗಿ ಕೊಡ್ಬೇಕ್ರಿ. ದೇವ್ರಿಗೆ ಒಪ್ಪಿಸ್ಕೊಟ್ರೆ ಹೆಂಗ್ ಕೊಡ್ಬೇಕು? ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ಬೇಕು. ಅರ್ಧಂಬರ್ಧ ಒಪ್ಪಿಸ್ಕೊಟ್ರೆ ದೇವ್ರಿಗೆ ಏನಾಗಲ್ಲ, ಅದು ಇಷ್ಟ ಆಗಲ್ಲ. ಸಂಪೂರ್ಣವಾದಂತ ಒಂದು ಬಲಿ ದೇವ್ರಿಗೇನ್ರಿ ಇಷ್ಟವಾದದ್ದು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಈ ಕಾನ್ಸಿಕ್ರೇಷನ್ ಅಂದ್ರೆ ಏನಪ್ಪಾ ಅಂದ್ರೆ, ನಾವು ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ತೀನಿ ಅಂತಂದ್ರೆ ಏನ್ರಿ, ಓ ದೇವ್ರು ಏನಾರೋ ಹೇಳಿದ್ರೆ ಮಾತ್ರ ನಾನು ಏನ್ ಮಾಡ್ತೀನಿ ಅಂತ ಆಟಿಟ್ಯೂಡ್ ಅಲ್ಲ. ದೇವ್ರು ಏನ್ರಿ ಏನಾರ ಕೊಡ್ತಾರ, ಏನ್ ಅವಕಾಶ ಸಿಗ್ತದ ಅಂತ ಏನ್ ಮಾಡ್ತಾ ಇರ್ಬೇಕು? ಕಾತುರದಿಂದ ಏನ್ ಮಾಡ್ತಾ ಇರ್ಬೇಕಲ್ಲಿ? ವೇಟ್ ಮಾಡ್ತಾ ಇರೋದು ಕಾನ್ಸಿಕ್ರೇಷನ್ ಅಲ್ವರ. ನೋಡಿ, ಒಂದು ವಾಕ್ಯ ಓದನ, ಅಪೊಸ್ತಲ ಕೃತ್ಯಗಳು 9:6. ಏನದ ಅರ್ಥ ನೋಡಿ, ಓದನ ಅಪೊಸ್ತಲ ಕೃತ್ಯಗಳು 9:6 ಓದಿ. ನೀನು ಮಾಡಬೇಕಾದದನ್ನು ಅಲ್ಲಿ ನನಗೆ ತಿಳಿಯಪಡಿಸುವರು ಎಂದು ಹೇಳಿದನು. ಸರಿ, ಕನ್ನಡದಲ್ಲಿ ಬರೋದಿಲ್ಲ ಬಿಡ್ರಿ ಮಾತು. ಇದನ್ನ ದಯವಿಟ್ಟು ತಮಿಳಲ್ಲಿ ಹೋದ್ರಿ, ಇಲ್ಲ ಇಂಗ್ಲಿಷಲ್ಲಿ ಹೋದ್ರಿ ಅಂತೀನಿ. 9:6. ಸರಿ, ಒಂದು ವಾಕ್ಯ ಮೇಲೆ ಓದಿ ಹಂಗಾರೆ. ಹ್ಮ್ 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 ಓಕೆ. ಯಾವ ಟ್ರಾನ್ಸ್ಲೇಷನ್ ಅದು? KJV ಓದ್ರಿ ಅಂತೀನಿ ಇವಾಗ. ಗಮನಿಸಿ, ಈ ಪದಗಳು ಕನ್ನಡದಲ್ಲೂ ಬರಲ್ಲ, ಇಂಗ್ಲಿಷಲ್ಲೂ ಬರಲ್ಲ ಅಂತಾರೆ. ಏನ್ ಹೇಳ್ತಾರೆ? ಅಂಡ್ ಈ ಟ್ರೆಂಬ್ಲಿಂಗ್ ಅಂಡ್ ಅಸ್ಟಾನಿಶ್ ಸೆಡ್. ನೋಡ್ರ, ಅಪೋಸ್ಟಲ್ ಪೌಲ್ನ ಏನ್ರಿ ಕರೆದಿದ ತಕ್ಷಣ ಅವ್ರ ರಿಯಾಕ್ಷನ್ ಹೆಂಗಿತ್ತು ಅಂತಂದ್ರೆ, ನಡುಗುತ್ತಾ ಭಯ ಭೀತಿಯಿಂದ ಏನ್ ಕೇಳ್ತಾರೆ, ಸ್ವಾಮಿ ನಾನ್ ಏನ್ ಮಾಡ್ಬೇಕು ಹೇಳಿ ಸ್ವಾಮಿ ಅಂತ ಏನ್ ಮಾಡ್ತಂತೆ ಕೇಳಿದ್ರಂತೆ ಅಲ್ವರ. ಅವರು ಏನಾರ ಮಾಡ್ಬೇಕಾ ಅಂತ ಕೇಳಿದ್ರೆ ಯೇಸು ಕ್ರಿಸ್ತ ಏನ್ ಹೇಳಿರೋರು? ದೊಡ್ಡ ನಮಸ್ಕಾರಪ್ಪ, ನೀನೇನು ಮಾಡ್ಬೇಡ ಅಂತ ಏನ್ ಮಾಡಿರೋರು? ಹೇಳಿರೋರೋ ಇಲ್ವೋ ಯೋಚನೆ ಮಾಡಿ. ಇದು ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ ನೋಡಿ, ಇವಾಗ ನಮ್ ಕನ್ವೆನ್ಷನ್ ಇದೆ. ನಮ್ ಕನ್ವೆನ್ಷನ್ಗೆಲ್ಲ ನೀವೆಲ್ಲ ಪ್ರಿಪರೇಷನ್ ಮಾಡೋದು, ನಾವು ಸುಮ್ಮನೆ ಬಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಂತ್ಕೊಂತೀರಿ. ಸರಿ,
ಅದರ ಇವತ್ತು ನಮ್ ಕನ್ವೆನ್ಷನ್ ಇವೆಲ್ಲ ಕೆಲಸ ಮಾಡ್ತಾ ಇದ್ದೀರಪ್ಪ ಅದರ ಆವಾಗ ಬಂದ್ಬಿಟ್ಟು ಯಾರೊಬ್ರು ಬರ್ತಾರೋ ಬ್ರದರ್ ಏನ ಕೆಲಸ ಮಾಡ್ಬೇಕಾ ಅಂತಂದ್ರೆ ನೀವೇನಂತೀರಾ? ಬ್ರದರ್ ನೀವು ಕನ್ಸೆಷನ್ ತಗೊಂಬಿಡಿ ನಾವೆಲ್ಲ ಮಾಡ್ತಾ ಇದೀರಿ, ನೀವು ಆರಾಮಾಗಿ ಕೂತ್ಕೊಳ್ಳಿ ಬಿಡಿ, ನಾ ಇದ್ರೆ ಹೇಳ್ತೀನಿ ಅಂತ ಹೇಳ್ತೀರಾ, ಹೌದಾ ಇಲ್ವಾ? ಅದೇ ಬ್ರದರ್ ಏನ್ ಮಾಡ್ಬೇಕು ಹೇಳಿ ಬ್ರದರ್ ಅಂತಂದ್ರೆ ಅವ್ರು ಹೆಂಗಿರ್ತದೆ, ಪರವಾಗಿಲ್ಲಪ್ಪ ಬ್ರದರ್ ತೊಳಿ ಬ್ರದರ್, ಚೇರ್ ತೊಳಿ, ಟೇಬಲ್ ತೊಳಿ ಎಲ್ಲ ಒರೆಸಿ ಹೇಳ್ತಾರ ಇಲ್ವಾ? ಸೊ ನಮ್ಮ ಒಂದು ರಿಯಾಕ್ಷನ್, ನಾವು ಯಾವ ತರ ವರ್ತಿಸ್ತೀರಿ, ದಟ್ ಈಸ್ ಕಾನ್ಸಿಕ್ರೇಷನ್. ಅದರ ಕಾನ್ಸಿಕ್ರೇಷನ್ ಅಂದ್ರೆ ನೋಡೋಣ ಮಾಡೋಣ ಅಂದ್ರೆ ಬರ್ಲಿ ಬಿಡಿ, ನಮ್ಗೇನೋ ದೇವ್ರ ಅವಕಾಶ ಕೊಟ್ರೆ ಅವಾಗ ಏನ್ ಮಾಡೋಣ, ಅದ ಕಾನ್ಸಿಕ್ರೇಷನ್. ನಾವು ವಾಲೆಂಟ್ರಾಗಿ ಏನಾಗಿರ್ಬೇಕಲ್ಲಿ, ರೆಡಿ ಇರಬೇಕು. ಅದು ಅದೇ ನಿಮ್ಮ ದೇಹಗಳನ್ನ ಏನ್ ಮಾಡಿ ನೀವು ಸಜೀವ ಯಜ್ಞವಾಗಿ ಅರ್ಪಿಸ್ರಿ ಅಲ್ದ್ರ. ಆಮೇಲೆ ಕಾನ್ಸಿಕ್ರೇಷನ್ ಅಂದ್ರೆ ಇನ್ನೊಂದು ತಪ್ಪಾದ ಅಭಿಪ್ರಾಯ ಏನಪ್ಪಾ ಅಂದ್ರೆ, ಪಾಪನ ಬಿಟ್ಬಿಟ್ರೆ ಏನ್ರಿ, ಅಯ್ಯೋ ನಾನ್ ದೇವ್ರಿಗೆ ಏನ್ ಮಾಡ್ತಾ ಇದ್ದೀನಿ, ತುಂಬಾ ಕಾನ್ಸಿಕ್ರೇಟ್ ಆಗಿ ನಡ್ಕೊಂತ ಇದ್ರಿ. ನೋ. ಕಾನ್ಸಿಕ್ರೇಷನ್ ಅಂದ್ರೆ ಇನ್ನೊಂದು ಪದ ಏನಂತ ನೋಡಿ, ರೋಮರ್ 12:1 ನೋಡಿದ್ರೆ, ನಿಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ಏನ್ ಮಾಡ್ರಿ ಅರ್ಪಿಸಿ, ಅಂದ್ರೆ ಬಲಿಯಾಗಿ ಅರ್ಪಿಸಿ ಅಂತ. ಏನದು ಬಲಿ ಅಂತಂದ್ರೆ, ಬಲಿ ಅಂದ್ರೆ ಏನು, ತ್ಯಾಗ ಅಲ್ವರ. ಅದಕ್ಕೆ ಇನ್ನೊಂದು ಪದ ಅರ್ಥ ತ್ಯಾಗ. ತ್ಯಾಗ ಅಂದ್ರೆ ಏನು, ಬಿಟ್ಕೊಡೋದು. ವೆರಿ ಗುಡ್. ಏನ್ ಬಿಟ್ಕೊಡೋದು ನೋಡಿ, ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇವಾಗ ನಮ್ಗೆ ಅರ್ಥ ಆಗತ್ತೆ ಹೇಳ್ಬೇಕಾದ್ರೆ, ಅಪ್ಪ ಅಮ್ಮ ಮಕ್ಳನ್ನ ಸಾಕೋದಕ್ಕೆ ಏನ್ ಮಾಡ್ತಾರೆ, ತ್ಯಾಗ ಮಾಡ್ತಾರೆ. ಏನ್ ತ್ಯಾಗ ಮಾಡ್ತಾರೆ? ಎಷ್ಟೋ ಸತಿ ಏನ್ರಿ, ಒಳ್ಳೆ ಮಕ್ಳುಗಳಿಗೆ ಒಳ್ಳೆ ಆಹಾರ ತಿನ್ಸ್ಬೇಕು ಅಂತ ಅಪ್ಪ ಅಮ್ಮ ಏನ್ ಮಾಡ್ತಾರೆ, ಎಷ್ಟೋ ಖರ್ಚುಗಳನ್ನ ಏನ್ ಮಾಡ್ತಾರೆ, ಹಿಡಿತಾರೆ. ಏನಕ್ಕೆ ಆ ತ್ಯಾಗ ಮಾಡ್ತಾರೆ? ಯಾಕೆ ಮಾಡ್ತಾರೆ? ಅವ್ರ ಏನಾಗಿರ್ಲಿ, ಚೆನ್ನಾಗಿರ್ಲಿ ಅಂತ ಅಲ್ವರ. ಇವಾಗ ಯೋಚನೆ ಮಾಡಿ, ಇವಾಗ ಅವ್ರದ್ದು ಅಕ್ಕಪ್ಪ, ಅವ್ರು ದುಡಿತಾ ಇದಾರೆ, ಚೆನ್ನಾಗಿರ್ಬೋದು, ಸಮೃದ್ಧಿ ಆಗಿರ್ಬೋದು, ತನ್ನ ಒಂದು ಸ್ವಾರ್ಥಕ್ಕಾಗಿ ಯೂಸ್ ಮಾಡೋದ್ರಲ್ಲಿ ತಪ್ಪಾ? ಇಲ್ಲ. ಆದ್ರೆ ಅದನ್ನ ಮತ್ತೊಬ್ರಿಗೆ ಏನ್ ಮಾಡ್ತಾವ್ರೆ, ತ್ಯಾಗ ಮಾಡ್ತಾರೆ. ಏನ ತ್ಯಾಗ ಮಾಡ್ತಾವ್ರೆ? ತನ್ನಿಗಿರಂತ ಅಧಿಕಾರನ. ಕರೆಕ್ಟಾ? ಅದು ಸ್ವಂತ ಅಧಿಕಾರ ತಾನೆ. ಅದನ್ನ ಯಾರಿಗೋಸ್ಕರ ಬಿಟ್ಕೊಡ್ತಾವ್ರೆ? ಮತ್ತೊಬ್ಬರಿಗೋಸ್ಕರ ಬಿಟ್ಕೊಡೋದು ತ್ಯಾಗ. ಅಂದ್ರೆ ತ್ಯಾಗ ಅಂದ್ರೆ ಏನಪ್ಪಾ ಆಗಿರ್ಬೇಕು ಅಂತಂದ್ರೆ, ಅದು ಏನ್ರಿ, ನನ್ನದಾಗಿರ್ಬೇಕು, ನನ್ನ ಅಧಿಕಾರ ಆಗಿರ್ಬೇಕು. ಅದನ್ನ ಮತ್ತೊಬ್ಬರಿಗೋಸ್ಕರ ಏನ್ ಮಾಡೋದು, ನಾನು ಇವಾಗ ಬಿಟ್ಟು ಕೊಡೋದು ತ್ಯಾಗ. ಅಂದ್ರೆ ಇವಾಗ ಯೋಚನೆ ಮಾಡ್ರಿ, ಆದಾಮಿಗೆ ಈಡೇನ್ ತೋಟದಲ್ಲಿ ಏನಂತಂದ್ರು, ಏನಂದ್ರು, ನನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ಭೂಲೋಕ ಸರ್ವ ಅಧಿಕಾರ ಅವನು ಕೊಟ್ಬಿಟ್ಟು ಏನಂತಂದ್ರು, ಈಡೇನ್ ತೋಟದಲ್ಲಿ ಅಂತ ಎಲ್ಲಾ ಹಣ್ಣುಗಳನ್ನ ತಿಂದಿ ನೀನು ಎಚ್ಚೆತ್ತವಾಗಿ ಏನ್ ಮಾಡು, ಪಾಪ ಮಾಡು, ಚೆನ್ನಾಗಿ ಆಟ ಆಡ್ಕೊಂಡಿರು, ಜಾಲಿಯಾಗೆ ಈಡೇನ್ ತೋಟದಲ್ಲಿ ಸರ್ವನಾಶ ಮಾಡಕು ಅಂದ್ರ, ಹೇಳಿದ್ರ? ಪಾಪ ಮಾಡೋ ಅಂತ ಹೇಳಿದ್ರ? ಇವಾಗ ಯೋಚನೆ ಮಾಡಿ, ಪಾಪ ಮಾಡೋ ಅಂತ ಹೇಳಲೇ ಇಲ್ಲ. ಸರಿ, ಪಾಪ ಅನ್ ಬಿಟ್ಬಿಟ್ರೆ ನಾನು ದೇವ್ರಿಗೋಸ್ಕರ ತ್ಯಾಗ ಮಾಡ್ದಂಗೆ ಆಯ್ತು ಹಂಗಾದ್ರೆ? ಪಾಪ ಮಾಡಕ್ಕೆ ಅಧಿಕಾರ ಇದೆಯಾ? ಇಲ್ಲ. ಮತ್ತೆ ಅದನ್ನ ಮಾಡೋದ್ ಬಿಟ್ಬಿಟ್ರೆ ನಾನು ಏನೋ ದೇವ್ರಿಗೋಸ್ಕರ ತ್ಯಾಗ ಮಾಡಿದೆ ಅಂತ ಹೇಳೋದಿಕ್ಕೆ ಹೆಂಗಾಯ್ತದೆ? ಯೋಚನೆ ಮಾಡಿ ಆಯ್ತದ? ಅದಕ್ಕೆ ನೋಡ್ಬೇಕಾದ್ರೆ ಎಷ್ಟೋ ಋಷಿ ಮುನಿಗಳೆಲ್ಲ ಏನ್ ಮಾಡ್ತಾರೆ, ಹೋಗಿ ಎಲ್ಲೆಲ್ಲೋ ತಪಸ್ ಮಾಡ್ತಾರೆ. ಏನ್ ಮಾಡ್ತಾರೆ, ಅದೇನ್ ಮಾಡ್ತಾಳೆ, ತನ್ನ ದೇಹನ ಅಧೀನದಲ್ಲಿ ಇಟ್ಕೊಂಡು ತ್ಯಾಗ ಏನ್ ಮಾಡ್ತಾರೆ, ಏನ್ ಬರೋದ್ರಿಂದ ಏನ್ ತ್ಯಾಗ ಮಾಡ್ತಾರೆ? ಏನಿಲ್ಲ, ಪಾಪ ಮಾಡೋದ್ ಬಿಡ್ತಾರೆ ಅಷ್ಟೇ. ಅದು ಕಾನ್ಸಿಕ್ರೇಷನ್? ಅದು ಇದು ದೇವ್ರು ಅಕ್ಸೆಪ್ಟ್ ಮಾಡ್ತಾರ? ಇಲ್ಲ. ದಯವಿಟ್ಟು ಮೈಂಡ್ ಅಲ್ಲಿ ಏನ್ ಮಾಡ್ಬೇಕು, ನಮ್ ಪಾಪ ಮಾಡೋದ ಬಿಟ್ಟು ಬಿಡೋದು ಕಾನ್ಸಿಕ್ರೇಷನ್ ಅಲ್ವೇ ಅಲ್ಲ ರೀ. ನನಗೆ ರೈಟ್ಫುಲ್ ಆಗಿರೋದ್ನ ನಾನ್ ದೇವ್ರಿಗೋಸ್ಕರ ಬಿಡ್ತೀನಿ ನೋಡ್ರಿ, ದಟ್ ಈಸ್ ಕಾನ್ಸಿಕ್ರೇಷನ್. ನನ್ನ ಅಧಿಕಾರ, ಅದು ನನ್ನ ಸ್ವತ್ತು ರೀ. ದೇವ್ರು ನಮ್ಗೇನು ಆಶೀರ್ವಾದ ಮಾಡೋರೆ, ಎಲ್ಲ ಏನಂತಾರೆ ನೀವು, ಫ್ಲರಿಶ್ ಅಲ್ಲರ, ಏನ್ರಿ, ಚೆನ್ನಾಗ ಭೂಲೋಕ ಸಮೃದ್ಧಿ ಆಗಿರಿ ಅಂತ ಮನುಷ್ಯಂಗೆ ಆಶೀರ್ವಾದ ಕೊಟ್ರ ಇಲ್ವಾ? ಇವತ್ತು ದೇವ್ರು ನಮ್ಮನ್ನ ಆದಾಮನ್ ತರ ನೋಡ್ತಾರೆ. ನಮ್ಮ ಪಾಪ ಅದೆಲ್ಲ ಶಂಸಲ್ಪಟ್ಟಿದೆಪ್ಪ, ಭೂಲೋಕದ ಸಮೃದ್ಧಿ ಆಗಿರಿ, ವಶಪಡಿಸ್ಕೊಳ್ಳಿ, ಭೂಲೋಕದ ಸಂತೋಷವಾಗಿರಿ ಅಂತ ಹೇಳಿ ಇವೆಲ್ಲ ಆಶೀರ್ವಾದ ನನ್ಗೈತೆ. ನಾನು ಚೆನ್ನಾಗಿ ದುಡ್ದು ಹೊಟ್ಟೆ ತಮ್ಮ ಊಟ ತಿಂದು ಜಾಲಿಯಾಗಿ ಊರೆಲ್ಲ ಸುತ್ತಾಡ್ಕೊಂಡು ಸಂತೋಷವಾಗಿರೋದು, ಏನು ಕೆಟ್ಟದ್ದೇನ್ ಮಾಡಲ್ಲ ನಾನು. ಇದೆಲ್ಲ ಇರೋದ್ ತಪ್ಪಲ್ಲ. ಅದು ಮಾಡುವಂತ ಮನುಷ್ಯನ್ಗೆ ಏನ್ ಮಾಡವ್ರೆ, ಹೇಳವ್ರೆ ಅಲ್ವರ. ಆದ್ರೆ ಅದು ಕಾನ್ಸಿಕ್ರೇಷನ್ ಅಲ್ಲ ಏನ್ರಿ, ಅದು ನನ್ನ ಅಧಿಕಾರ. ಏನ್ರಿ, ಅದು ಯಾರ ಅಧಿಕಾರ? ಮನುಷ್ಯನ್ಗೆ ದೇವ್ರು ಕೊಟ್ಟಂತ ಆಶೀರ್ವಾದ, ಅಧಿಕಾರಗಳು ಅಲ್ವರ. ಅದು ಮಾಡ್ಬೇಕಾದ್ರೆ ಕೆಟ್ಟದ್ದೇನ್ ಮಾಡ್ತಾರೆ, ತಪ್ಪು ಮಾಡ್ತಾರೆ. ಆದ್ರೆ ಇದನ್ನ ಏನ್ ಮಾಡ್ಬೇಕು, ದೇವ್ರಿಗೋಸ್ಕರ ಬಿಡಬೇಕು, ಸತ್ಯಕ್ಕೋಸ್ಕರ ಏನ್ ಮಾಡ್ಬೇಕು, ಬಿಡಬೇಕು. ಸಹೋದರ ಸಹೋದರಿಗಳಿಗೋಸ್ಕರ ಏನ್ ಮಾಡ್ಬೇಕು, ನಾನು ಬಿಡಬೇಕು. ಅದು ತ್ಯಾಗ ಅದ್ರ. ಇನ್ನ ಉದಾಹರಣೆ ಹೇಳ್ಬೇಕು ಅಂದ್ರೆ ಹೆಂಗೆ ಅಂತಂದ್ರೆ ನೋಡಿ, ಇವೆಲ್ಲ ಆಶೀರ್ವಾದಗಳನ್ನ ದೇವ್ರಿಗೋಸ್ಕರ ಏನ್ ಮಾಡ್ಬೇಕು, ನಾನು ಎಲ್ಲಾನು ಬಿಟ್ಕೊಡಕ್ಕೆ ಏನಾಗಿರ್ಬೇಕು, ರೆಡಿ ಆಗಿರ್ಬೇಕು. ಹೆಂಗೆ ಅಂತಂದ್ರೆ ನೋಡಿ, ಇವಾಗ ಎಕ್ಸಾಂಪಲ್ ನೋಡಿ, ಇವಾಗ ಇಲ್ಲಿಂದ ಯಾವ್ದೋ ಒಂದು ಊರಿಗೆ ಹೋಗ್ಬೇಕಪ್ಪ, ಎಕ್ಸಾಂಪಲ್ ಹುಬ್ಳಿಗೆ ಹೋಗ್ಬೇಕು ಅಂತ ತಿಳ್ಕೊಳ್ಳಿ. ಅದರ ಏನ್ರಿ, ಹುಬ್ಳಿಗೆ ಹೋಗೋದಕ್ಕೆ ನಮ್ಗೆ 4-5 ಮಾರ್ಗಗಳಿದೆ. ಒಂದು ಸಿಕ್ಕಾಪಟ್ಟೆ ದುಡ್ಡಿದ್ರೆ ಪ್ಲೇನಲ್ಲಿ ಏನಾಗ್ಬೋದು, ಹೋಗ್ಬೋದು. ಅದರ ಇಲ್ಲ ಅಂದ್ರೆ ಏನ್ ಮಾಡ್ಬೋದು, ಟ್ರೈನಲ್ಲಿ ಹೋಗ್ಬೋದು, ಅಲ್ಲ ಒಂದೊಂದೇ AC ಕೋಚಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬೋದು,
ಇಲ್ಲಾಂದ್ರೆ ಬಸ್ಸಲ್ಲಿ ಹೋಗ್ಬೋದು, ಇಲ್ಲ ಸ್ವಂತಲ್ಲಿ ಕಾಡಲ್ಲಿ ಕೂಡ ಏನ್ ಮಾಡ್ಬೋದು, ಹೋಗ್ಬೋದು ಅಲ್ರ. ಇವಾಗ ಎಲ್ಲಾದಲ್ಲೂ ಹೋಗೋದಿಕ್ಕೆ ಒಂದೊಂದು ಗ್ರೇಡ್ ಏನಾಗಿದೆ, ಹೈಯೆಸ್ಟ್ ಫೇರ್ ಪ್ಲೇನ್ ನಲ್ಲಿ, ನೆಕ್ಸ್ಟ್ ಎಲ್ಲಿ ಎ ಸಿ ಅಲ್ಲಿ, ಇಲ್ಲ ಶತಾಬ್ದಿ ಗಿತಾಬ್ದಿಯಲ್ಲಿ ಏನಾಗ್ತದೆ ಸ್ವಲ್ಪ ಜಾಸ್ತಿ ಆಯ್ತದೆ. ನೆಕ್ಸ್ಟ್ ಏನ್ರಿ ಮಾಮೂಲಿ ಲೋಕಲ್ ಬಸ್ಗಳಲ್ಲಿ, ಈಗ ಮಾಮೂಲಿ ಬಸ್ಗಳೇನೋ ಮತ್ತೆ ಹೋಗ್ಬೋದು ಅದರ. ಸರಿ, ಲೋಕದಲ್ಲಿರೊಬ್ಬ ವ್ಯಕ್ತಿ ಅವ್ನು ಶ್ರೀಮಂತ ಅಂತ ತಿಳ್ಕೊಳ್ಳಿ, ಅವ್ನು ಹೆಂಗ್ ಟ್ರಾವೆಲ್ ಮಾಡ್ತಾನೆ? ದೇವರೆಲ್ಲ ಆಶೀರ್ವಾದ ಕೊಟ್ಬಿಟ್ಟಿದಾರೆ ಅವನಿಗೆ. ಲೋಕದಲ್ಲಿರಂತ ಆದಾಮ್ ಅಂತರ ಎಲ್ಲ ಆಶೀರ್ವಾದ ಏನಾಗಿದೆ ಅವನಿಗಿದೆ. ಅವ್ನು ಏನಲ್ಲಿ ಓಡ್ತಾನೆ? ದುಡ್ಡಿದೆ ಸಿಕ್ಕಾಪಟ್ಟೆ ಅದರ, ಅವ್ನಿಗೇನ್ ತೊಂದರೆ ಇಲ್ಲ, ಅವ್ನು ಕೆಟ್ಟ ಮನುಷ್ಯನೇ ಅಲ್ಲ ರೀ, ಒಳ್ಳೆ ಮನುಷ್ಯ. ಅವನೇನ್ ಥಿಂಕ್ ಮಾಡ್ತಾನೆ ಅಂದ್ರೆ, ಅವ್ನು ಹೋಗ್ಬೇಕಾದ್ರೆ ಫ್ಲೈಟ್ ಅಲ್ಲಿ ಹೋಗೋಣಪ್ಪ, ಕಂಫರ್ಟಬಲ್ ಆಗಿ ಹೋಗೋಣ, ಏನು ತೊಂದರೆ ಇಲ್ಲ, ಕಂಫರ್ಟಬಲ್ ಆಗಿ ಮಾಡೋಣ ಬರೋಣ ಅಂತ ಹೇಳ್ತಾರೆ. ಅದು ಒಬ್ಬ ವ್ಯಕ್ತಿ ಥಿಂಕ್ ಮಾಡಂತ ಥಾಟ್ ಮನುಷ್ಯ. ಕಾನ್ಸಿಕ್ರೇಟೆಡ್ ಹೆಂಗ್ ಥಿಂಕ್ ಮಾಡ್ತಾನೆ? ಕಾನ್ಸಿಕ್ರೇಟೆಡ್ ಹೆಂಗ್ ಥಿಂಕ್ ಮಾಡ್ಬೇಕು ಅಂತಂದ್ರೆ, ಅಷ್ಟು ದೂರ ಅಷ್ಟೊಂದು ವೆಚ್ಚ ಮಾಡ್ಕೊಂಡು ಹೋಗೋದಕ್ಕಿಂತ ಕಮ್ಮಿ ದುಡ್ಡಲ್ಲಿ ಬೇರೆ ಏನೋ ಟ್ರಾನ್ಸ್ಪೋರ್ಟೇಶನ್ ಅರೇಂಜ್ ಮಾಡ್ಕೊಂಡು ಹೋದವಾಗ, ಅಲ್ಲಿ ಬರೋಂತ ದುಡ್ಡನ್ನ ಸೇವ್ ಮಾಡ್ಕೊಂಡವಾಗ ಅದನ್ನ ದೇವ್ರ ಕೆಲ್ಸಕ್ಕೆ ಬೇರೆ ರೀತಿಲಿ ಉಪಯೋಗಿಸ್ಬೋದಲ್ಲ ಅಂತ ಥಿಂಕ್ ಮಾಡ್ತಾನೆ ಗೊತ್ತಾ. ದಟ್ ಈಸ್ ಕಾನ್ಸಿಕ್ರೇಷನ್. ಅದ್ ನಮ್ಮ ಅಧಿಕಾರ ರೀ, ಅದ್ ತಪ್ಪೇ ಇಲ್ಲ ರೀ ಅವರ. ಆರಾಮಾಗೆ ಸೂಪರ್ ಆಗಿ ಖರ್ಚು ಮಾಡ್ಬೋದು, ಏನ್ ತಪ್ಪಿಲ್ಲ, ದೇವ್ರಿಗೆ ಮಾಡ್ಬೇಡ ಅಂತ ಹೇಳಿಲ್ಲ, ಕರೆಕ್ಟಾ? ಆದ್ರೆ ಇದನ್ನ ದೇವ್ರಿಗೋಸ್ಕರ ನಾನು ಬಿಟ್ಕೊಡ್ತೀನಿ ಗೊತ್ತಾ, ಇದೇನ್ರಿ ಇದು ಕಾನ್ಸಿಕ್ರೇಷನ್ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ ಏನ್ ಗೊತ್ತಾ ಹೇಳ್ತಾರೆ, ಫರಿಸಿಯ ಸದಸ್ಯರ ನೋಡ್ಬಿಟ್ಟು ಹೇಳ್ತಾರೆ, ಇಸ್ರಾಯೇಲ್ ಜನಗಳು ಹೇಳ್ತಾರೆ, ಇವ್ರ ನೀತಿಗಿಂತ ನಿಮ್ಮ ನೀತಿ ಹೆಚ್ಚಾಗಿಲ್ಲ ಅಂತಂದ್ರೆ ನೀವು ಪರಲೋಕ ರಾಜ್ಯಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಓದಿ ಮ್ಯಾಥ್ಯೂ 5:20. ಮ್ಯಾಥ್ಯೂ 5:20. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ. ನೋಡ್ರ, ಫರಿಸೇಯರ ಸದಸ್ಯರ ನೀತಿ ಹೆಂಗಿತ್ತು? ಅವ್ರ ನೀತಿ ಪಕ್ಕಾ ರೂಲ್ಸ್ ರೆಗ್ಯುಲೇಷನ್ಸ್. ಹತ್ರ ಒಂದ್ ಬಗ್ಗೆ ಕಾಣಿಕೆ ಕೊಡ್ಬೇಕಾ, ಟಕ್ ತೊಗೊಂಡ್ಬಿಡು. ಮನೇಲಿ ಚೀಲ ಇಟ್ಬಿಡೋರು, ಅದರ ದವಸ ಧಾನ್ಯಗಳು, ಅದರ ಮಧುಕ ಸ್ವರೂಪ ಅದೆಲ್ಲ ಏನ್ ಮಾಡೋರಂತೆಲ್ಲ ಹತ್ರ ಒಂದ್ ಭಾಗ ಏನ್ ಮಾಡೋರು, ಕಾಣಿಕೆನಾ ಕೊಟ್ಬಿಡೋರು. ತಪ್ಪಿಲ್ಲ, ರೂಲ್ಸ್ ಪ್ರಕಾರ ಕೊಡ್ಬೇಕು, ಕೊಡ್ತಾ ಇದ್ದಾರೆ, ಸರಿಯಪ್ಪ, ಸರಿ, ಸಂತೋಷ. ನೆಕ್ಸ್ಟ್ ಏನ್ ಮಾಡ್ಬೇಕು? ಇನ್ನೊಂದು ಸ್ಟ್ಯಾಂಡರ್ಡ್ ಮೇಲ್ಗಡೆ ಇದೆ, ಇದನ್ನ ಇಸ್ರೇಲ್ ಜನಗಳು ಮಾಡ್ತಾ ಇರ್ಲಿಲ್ಲ. ನೋಡಿ ಹೇಳ್ತಾರೆ ಯೇಸು ಕ್ರಿಸ್ತ, ಲೂಕ್ 12 ಚಾಪ್ಟರ್ ಬನ್ನಿ. ಲೂಕ 12:42 ಓದಿಂತೀನಿ. ಲೂಕ 11:42, ಸಾರಿ 11:42. ಅಯ್ಯೋ ಪರಿಸಾಯರೇ, ನೀವು ಮರುಗ, ಸದಾಪು ಮುಂತಾದ ಸಕಲ ಪಲ್ಯಗಳಲ್ಲಿ 10 ಪಾಲು ಕೊಡುತ್ತೀರಿ, ಸರಿ. ಇರಿ ಒಂದ್ ನಿಮಿಷ. ಏನಂದ್ರು? ಏನೇನ್ ಕೊಡ್ತಾರಂತ ಇವ್ರು? ಮರುಗ, ಸದಾಪು, ಕಾಯಿ ಪಲ್ಯಗಳಲ್ಲಿ 10 ಭಾಗ ಏನ್ ಮಾಡ್ತೀರಾ? ಕೊಡ್ತೀರಾ, ಸರಿ. ಏನ್ರಲ್ಲಿ ಕೊಡ್ತಾವ್ರೆ? ಸ್ವಲ್ಪ ಯೋಚನೆ ಮಾಡಿದ್ರ? ಕಾಯಿ ಪಲ್ಯ ಅಂತೆ. ಏನದು ಕಾಯಿ ಪಲ್ಯ ಅಂದ್ರೆ? ಮರುಗ, ಸದಾಪು ಏನದು? ಹೆಣ್ಮಕ್ಳು ಹೇಳ್ಬೇಕು, ನೀವು ನನ್ನ ಕಡೆ ನೋಡ್ರೆ ಅಡಿಗೆ ಮನೇಲಿ ಯೂಸ್ ಮಾಡ್ತಿರಲ್ಲ, ಬಿರಿಯಾನಿ ಗಿರಿಯಾನಿಗೆ ಪಲಾವ್ ಹಾಕ್ತಿರಲ್ಲ, ಮರುಗ ಇವೆಲ್ಲ ಏನ್ ಮಾಡ್ತಾರೆ? 10 ಪಾಲ್ನ ಯಾರು ಕೊಡ್ತಾರಂತೆ? ದೇವ್ರನ್ನ ಬಿರಿಯಾನಿ ಮಾಡ್ತಾರ? ಯೋಚನೆ ಮಾಡ್ರಿ, ಏನ್ ಮುಟ್ಟಾಳ್ರಲ್ವಾ. ಯೇಸು ಕ್ರಿಸ್ತ ನೋಡ್ಬಿಟ್ಟು ಎಷ್ಟು ಟೆಂಪರ್ ಬಂದಿರ್ಬೇಕು ಹೋಗಿ ಯೇಸು ಕ್ರಿಸ್ತನಿಗೆ. ಯೇಸು ಕ್ರಿಸ್ತ ಏನ್ ಹೇಳ್ತಾರೆ ನೋಡಿ ಅಂತೀನಿ, ಇವೆಲ್ಲ ಮಾಡ್ತೀರಾ? 10 ಪಾಲು ಕೊಡುತ್ತೀರಿ, ಸರಿ. ಸರಿ, ಯೇಸು ಕ್ರಿಸ್ತ ಬೈಲಿಲ್ಲ ಅವ್ರಿಗೆ. ವೆರಿ ಗುಡ್ ಅಪ್ಪ, ಎಷ್ಟು ಒಳ್ಳೆಯವ್ರು, ಫಾಲೋ ಮಾಡ್ತೀರಾ, ವೆರಿ ಗುಡ್ ಅಂದ್ರು. ಮುಂದಕ್ಕೆ ಏನ್ ಹೇಳ್ತಾರೆ ನೋಡಿ ಅಂತೀನಿ. ಆದರೆ ಇವೆಲ್ಲ ಮಾಡ್ತಿಲ್ಲಪ್ಪ, ಇದ್ರಲ್ಲೆಲ್ಲ ಎಷ್ಟು ಸ್ಟ್ರಿಕ್ಟ್ ಆಗಿದೆಯಾ, ಇನ್ನು ಮುಂದಕ್ಕೆ ಐತಲ್ಲ ಪಾಯಿಂಟ್, ನ್ಯಾಯ ಪ್ರಮಾಣದಲ್ಲಿ ಅಡಗಿರಂತ ಪ್ರೀತಿ ನೀತಿನಿ ಎಲ್ಲಿ ಬಿಟ್ಟಿ ಅಂತ ಕೇಳ್ತಾರೆ. ಬಿಟ್ಬಿಟ್ಟಿದ್ದೀರಾ. ಅದಕ್ಕೆ ಇಸ್ರಾಯೇಲ್ ಜನಗಳು ಹೆಂಗಿದ್ರು, ಫರಿಸಾಯರು ತುಂಬಾ ಸ್ಟ್ರಿಕ್ಟ್ ರೀ. ಏನೋ ಹೊರಗಡೆ ಹೋಗ್ಬಿಟ್ರೆ ಏನ್ ಮಾಡೋಣ ಅಂತಾರೆ, ಸ್ನಾನ ಮಾಡ್ಕೊಂಡ್ಬಿಡೋರು. ಬೈಬಲ್ ಐತೆ ನೋಡಿದೀರಾ? ಮನೆ ಗಿಡ ಎಲ್ಲ ತೊಳ್ದಿ, ಏನೋ ಪಂಚಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಏನ್ ಮಾಡೋರು ಅಂತ ಇವ್ರು ಬ್ರಾಹ್ಮಣರ ಮನೆಗೆ ಹೋಗಿದ್ದೀರಾ? ಹೆಂಗಿರ್ತಾರೆ? ಏನು ಕಾಲ್ದೊಡ್ದು ಬನ್ನಿ, ಫಸ್ಟ್ ಮನೆಯೊಳಗೆ ಬನ್ನಿ ತಕ್ಷಣ ನೀಟಾಗಿ ಇರ್ತಾರೆ, ಮನೆ ಗಿಡ ಶುದ್ಧ ಮಾಡಿಕ್ ಬಿಡ್ತಾರೆ, ತೊಳ್ಕೊಂಡು ಏನ್ ಮಾಡ್ಬೇಕು, ಸ್ನಾನ ಮಾಡಿದ್ರೆ ಊಟಕ್ಕೆ ಏನ್ ಮಾಡಲ್ಲ. ಇದೇ ತರ ಇದ್ರು ಫರಿಸಾಯರು, ಚೆನ್ನಾಗಿ ಮಾಡ್ತಾರೆ, ಗುಡ್. ನ್ಯಾಯ ಪ್ರಮಾಣದಲ್ಲಿ ಕೆಲವೊಂದೆಲ್ಲ ಇತ್ತು, ಸರಿ, ಗುಡ್, ಫಾಲೋ ಮಾಡ್ತಾರೆ, ಗುಡ್. ಇದು ಬಿಟ್ಟು ನೆಕ್ಸ್ಟ್ ಎಕ್ಸ್ಟ್ರಾ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ, ಇವರು ಫಾಲೋ ಮಾಡ್ತಾ ಇರಲ್ಲ, ಅದನ್ನ ಬರೀ ಸ್ಟ್ರಿಕ್ಟ್ ಆಗಿ ಏನ್ ಮಾಡ್ತಾ ಇದ್ರು, ಅಬ್ಸರ್ವ್ ಮಾಡ್ತಾ ಇದ್ರು. ಅದನ್ನ ಹಿಂಬಾಲಿಸೋದಿಕ್ಕೆ ಮನ್ಸಾರೆ ಏನ್ ಮಾಡ್ತಾ ಇರ್ಲಿ, ಇವರು ಪ್ರಯತ್ನ ಮಾಡ್ತಾರೆ. ನೋಡಿ, ಎರಡೂ ಇದೆ. ಇವಾಗ ಮನ್ಸಾರೆ ಅದನ್ನ ನಾವು ಆಚರಣೆ ಮಾಡೋದಕ್ಕೂ ಸುಮ್ಮನೆ ಒಂದು ಕಾಟಾಚಾರಗೋಸ್ಕರ ಮಾಡೋದಕ್ಕೇನೆ ಇದೆ, ವ್ಯತ್ಯಾಸ ಇದೆ ಅಲ್ವರ. ಇದನ್ನೇ ಇಸ್ರೇಲ್ ಜನಗಳು ಏನ್ ಮಾಡ್ತಾ ಇದ್ದು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ನಿಮ್ಮ ನೀತಿ ಏನಾಗಿರ್ಬೇಕು, ಅವ್ರಕ್ಕಿಂತ ಜಾಸ್ತಿ ಇರು. ಅವರೇ ಅಷ್ಟೊಂದು
ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ, ನೀವೇನಾಗಿರ್ಬೇಕು ಅದಕ್ಕಿಂತ ಒಂದು ಸ್ಟೆಪ್ ಜಾಸ್ತಿ ಆಗಿರ್ಬೇಕು. ಅದು ಕಾನ್ಸಿಕ್ರೇಷನ್. ಅದರ ಹೆಂಗೆ ಅಂತಂದ್ರೆ ಯೇಸು ಕ್ರಿಸ್ತ ಅದೆಲ್ಲ ಹೇಳ್ತಾರೆ, ದೇವ್ರ ಚಿತ್ರ ನೆಕ್ಸ್ಟ್ ಟೈಮ್ ನೋಡೋಣ, ಮ್ಯಾಥ್ಯೂ 5th ಚಾಪ್ಟರ್. ಅದರ ಒಂದ್ ಮಾತು ಹೇಳ್ತೀನಿ ಅಷ್ಟೇ. ಅದರ ಏನ್ ಹೇಳ್ತಾರೆ, ಯಾರು ಒಬ್ರು ನಿಮ್ಗೆ 1 ಮೈಲ್ಗೆ ಬಾ ಅಂತಂದ್ರೆ ಯೇಸು ಕ್ರಿಸ್ತ ಏನಂತಂದ್ರು, 2 ಮೈಲ್ ಬಲಿ ಅಂತಂದ್ರು. ಅಲ್ವರ ಏನದು, ಆಕ್ಚುಲಿ ರೋಮನ್ ಸಿಟಿಸನ್ ಆಗಿರ್ಬೇಕಾದ್ರೆ ಅವ್ನಿಗೆ ಯಹೂದ್ಯರ ಮೇಲೆ ಅಧಿಕಾರ ಇತ್ತು. ಅವ್ನೇನೋ ಮಾರ್ಕೆಟ್ಗೆ ಹೋಗಿದ್ರೆ ಒಂದ್ ಬ್ಯಾಗ್ ತರ್ತಾ ಇದ್ರಿ, ಆ ಬ್ಯಾಗಿನ ಎತ್ತಕ್ ಆಗಲ್ಲ, ಯಹೂದಿನ ಬರ ಇಲ್ಲಿ ಅಂತಂದ್ರೆ ಬರ್ಬೇಕು, ಬ್ಯಾಗ್ ಎತ್ಕೋ ನಡಿ ಅಂತಂದ್ರೆ ಅವ್ನು ಏನ್ ಮಾಡ್ಬೇಕು, ನಡ್ಕೊಂಡ್ಬರ್ಬೇಕು. ಎಲ್ಲಿವರೆಗೂ, ಕನಿಷ್ಠ 1 ಮೈಲ್ ಅವರು ಬರ್ಲೇಬೇಕ್ರಿ. 1 ಮೈಲ್ ಅಂತ ಬರ್ಬೇಕು ಅಂತ ಏನಿಲ್ಲ ರೂಲ್ಸ್ ಇಲ್ಲ. ಸೊ ಅವಾಗ ಏನ್ ಹೇಳ್ತಾರೆ ಯೇಸು ಕ್ರಿಸ್ತ, ಯಾರು 1 ಮೈಲ್ ಕರೆದ್ರೆ ರೂಲ್ಸ್ ಬೇಕಾದ್ರೆ 1 ಮೈಲ್ ಹೋಗ್ಬೇಕಾ, ಓಡ್ಬಾ. ಆದ್ರೆ ನೀನ್ ಹೆಂಗಿರೋ ಫರಿಸಿಯ ಸದಸ್ಯ ತರ ಅಷ್ಟೇ ಇರ್ಬೇಡ, ಬರೀ ಇದ್ ಮಾತ್ರ ನಿಂಗೆ ಅಷ್ಟಲ್ಲೇ ಇರ್ಬೇಡ, ನೀವು ಸ್ಟೆಪ್ ಜಾಸ್ತಿ ಮಾಡು, ತ್ಯಾಗ ಮಾಡು, ನಿನ್ಗಿರೋ ಅಧಿಕಾರ ಏನ್ ಮಾಡು, ನೀನು ಬಿಟ್ಕೊಡು. ಅದರ ನೀನು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡು, ಏನ್ ಮಾಡು, ಇನ್ನೊಂದು ಸ್ಟೆಪ್ ಏನ್ ಮಾಡು, ಇನ್ನೊಂದು ಮೈಲ್ ಎಕ್ಸ್ಟ್ರಾ ಏನ್ ಮಾಡು, ಹೋಗುವಂತ. ಅದಕ್ಕೆ ಯೇಸು ಕ್ರಿಸ್ತನ ಶಿಲ್ಬೆ ಎತ್ಕೊಂಡು ಹೋಗ್ಬೇಕಾದ್ರೆ ಯಾರನ್ನ ಕರೆದಿತ್ತು, ಏನ್ ಬರ್ದಿಟ್ಟಿದ್ದೀರಾ ಇವನ್ನ ಕರಿಬೇಕು ಅಂತ? ಹಿಂಗ್ ಹೋಗ್ತಾರೆ, ನೋಡ್ತಾನೆ ರೋಮನ್ ಸೋಲ್ಜರ್ ಯಾರಿತ್ತ ಸೂಟೇಬಲ್ ಆಗಿ, ಇವ್ನು ಸ್ವಲ್ಪ FT ಆಗಿರ್ತಾರೇನ, ಬಾಯ್ಲಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಬಲವಂತ ಕರೆದ್ಬಿಟ್ಟು ಎತ್ಕೊ ಅಂತ ಹೇಳ್ತಾರೆ. ಅವ್ನ್ ಏನ್ ಮಾಡ್ದ, ಯೇಸು ಕ್ರಿಸ್ತನ ಜೊತೆಗೆ ಏಳೋದಕ್ಕಿಂತ ಹೆಚ್ಚಾಗಿ ಏನ್ ಮಾಡ್ತಾನೆ, ಅದರ ಆ ಗೊಲ್ಗೊತ್ತಾ ಬೆಟ್ಟ ಟಚ್ ಆಗತ್ತಕ ಮಾಡ. ದಟ್ ಈಸ್ ಸ್ಯಾಕ್ರಿಫೈಸ್. ನಮ್ಗಿರಂತ ಅಧಿಕಾರನ ರೇವ್ರಿಗೆ ಏನ್ ಮಾಡೋದು, ಬಿಟ್ಕೊಡೋ ಅಂಥದ್ದು ತ್ಯಾಗ ಅಲ್ವರ. ಸರಿ, ಇಂಥ ತ್ಯಾಗ ಮಾಡೋದಕ್ಕೆ ಯಾರು ಸಿದ್ಧವಾಗಿರ್ತಾರೋ ಅವ್ರಿಗೆ ದೇವ್ರ ಮಾಡೋದು ಪವಿತ್ರಾತ್ಮನ ಏನ್ ಮಾಡೋದು, ಕೊಡೋದು. ಅವಾಗ ನಾವೇನಾಗೋದು, ದೇವ್ರ ದೃಷ್ಟಿಯಲ್ಲಿ ನೂತನ ಸೃಷ್ಟಿ ಆಗೋದು ಅಲ್ವರ. ನೂತನ ಸೃಷ್ಟಿಗಳೇನ್ರಿ, ಹಳೆದೆಲ್ಲ ಹೋಯ್ತು, ನೀವೇನಾಗಿದ್ದೀರಿ ಎಲ್ಲ ಮುಂದಕ್ಕೆ ನೂತನವಾಗಿದೆ ಅಲ್ವರ. ಅವಾಗ ಪವಿತ್ರಾತ್ಮ ನಮ್ಮಲ್ಲಿ ಬಂದವಾಗ ಈ ಹಳೆ ಮನುಷ್ಯನ್ಗೂ ಹೊಸ ಮನುಷ್ಯನ್ಗೆ ಏನಾಗ್ತವೆ, ಹೋರಾಟಗಳು ಇರ್ತಾರೆ ಅಲ್ವರ. ಹೇಗಿರ್ತಾರೆ ಹೋರಾಟ ನೋಡಿ, ಓದೋಣ ಗಲಾತ್ಯರು 5ನೇ ಅಧ್ಯಾಯ. ಗಲಾತ್ಯರಲ್ಲಿ 5ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ ಓದಿಷ್ಟ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಇವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ನೋಡ್ರಾ ಏನ್ರಿ, ಒಂದಕ್ಕೊಂದು ಏನಾಗ್ತದೆ, ಹೋರಾಡ್ತವೆ ಅಲ್ರ. ನೂತನ ಸೃಷ್ಟಿ ಒಂದ್ ಹೇಳಿದ್ರೆ ಹಳೆ ಮನುಷ್ಯನ ಒಂದ್ ಹೇಳ್ತಾರೆ, ಎರಡಕ್ಕೆ ಏನಾಗ್ತಾರೆ ಇವಾಗ ಹೋರಾಟಗಳು ಇರ್ತಾರೆ ಅಲ್ರ. ಅವಾಗ ಯಾವ್ದನ್ನ ಮಾಡ್ಬೇಕು ಅದನ್ನ ಮಾಡಕ್ಕಾಗಲ್ಲ, ಯಾವ್ದನ್ನ ಮಾಡ್ಬಾರ್ದು ಅದನ್ನೇ ಏನ್ ಮಾಡ್ತಾ ಇರ್ತೀರಿ, ಮಾಡ್ತಾ ಇರ್ತೀರಿ. ಸರಿ, ಇವಾಗ ಅಂತ ಟೈಮಲ್ಲಿ ನಾವ್ ಎಷ್ಟೋ ಮಿಸ್ಟೇಕ್ಸ್ ಮಾಡ್ಬಿಡ್ತೀರಿ, ತಪ್ಪು ಮಾಡ್ಬಿಡ್ತೀರಪ್ಪ. ಅವಾಗ ದೇವ್ರ ನಮ್ಮತ್ತೆ ಹೆಂಗ್ ವ್ಯವಹರಿಸ್ತಾರೆ ಅಂತಂದ್ರೆ, ನಾವು ಫಾಲ್ಟ್ ಮಾಡ್ಬಿಟ್ರಿ, ಮಿಸ್ಟೇಕ್ ಮಾಡ್ಬಿಟ್ರಿ ಅಂತ ದೇವ್ರ ಏನ್ ಮಾಡಕ್ಕಲ್ಲ, ನಮ್ಮನ್ನ ನೋಡೋಕ್ಕಾಗಲ್ಲ. ಆ ಮಿಸ್ಟೇಕ್ ಮಾಡೋದ್ನಲ್ಲ, ಪಾಪ ಮಾಡೋದ್ನಲ್ಲ, ಅದಕ್ಕೆ ಏನಪ್ಪ ಕಾರಣ ಅಂತ ಏನ್ ಮಾಡ್ತಾರೆ ಅಲ್ಲಿ ಅವ್ರು ನೋಡ್ತಾರೆ ಅಲ್ವರ. ಅದನ್ನ ನೋಡ್ಬೇಕಾರೆ ನಮ್ಮ ಪಾಪಗಳನ್ನೆಲ್ಲ ದೇವ್ರೆ ಮಾಡ್ಕೊಲ್ಲ, ಎಣ್ಸಿ ಇಡೋದಕ್ಕೆಲ್ಲ ಹೋಗಲ್ಲ ರೀ ಅಲ್ವರ. ನಮ್ಮ ಪಾಪಗಳನ್ನೆಲ್ಲ ಎಣ್ಸೋದಿಕ್ಕಿಂತ ಪಾಪನ ಎಷ್ಟು ಬಿಟ್ಟು ಹೊರಗಡೆ ಬರ್ತಾರೆ ಅಂತ ಏನ್ ಮಾಡ್ತಾರೆ, ಫೈಟ್ ಮಾಡ್ತಾನಲ್ಲ ಅಂತ. ಆ ಫೈಟಿಂಗ್ ಸ್ಪಿರಿಟ್ ದೇವ್ರ ನಮ್ಮ ಹತ್ರ ಏನ್ ಮಾಡೋದು, ನಮ್ಮ ನೋಡುವಂತೆ. ಕೀರ್ತನೆ ನೋಡಿ, ಕೀರ್ತನೆ 103:14. ಕೀರ್ತನೆ 103:14. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ಆತನ ನಮ್ಮ ಪ್ರಕೃತಿಯನ್ನು ಬಲ್ಲೇನೋ, ನಾವು ಧೂಳಿಯಾಗಿದ್ದೇವೆ ನಾವು ಎಂಬುದನ್ನು ಧೂಳಾಗಿದ್ದೀವಿ ಎಂದು ಬಲ್ಲೇನೋ. ನೆನಪು ನೆನಪು ಮಾಡಿಕೊಳ್ಳುತ್ತಾನೆ. ಮಾಡ್ಕೊಂತಾರೆ ನೋಡ್ರಿ. ಸ್ವಲ್ಪ ಯೋಚನೆ ಮಾಡ್ತಾರೆ ದೇವ್ರು, ಬಿಡಪ್ಪ ಧೂಳು, ಗೊತ್ತಿಲ್ದ್ರ ಮಾಡ್ಬಿಟ್ರು. ಈ ತರ ಏನ್ ಮಾಡ್ತಾರೆ ದೇವ್ರು, ನಮ್ಮ ಬಲಹೀನತೆಗಳ ಬಗ್ಗೆ ಥಿಂಕ್ ಮಾಡ್ತಾರೆ ಅಂತ. ಅದಕ್ಕೆ ನೋಡ್ಬೇಕಾರೆ ಆ ಫೈಟಿಂಗ್ ಸ್ಪಿರಿಟ್ ನಮ್ಮ ಏನಾಗಿರ್ಬೇಕು, ಇರ್ಬೇಕು. ಇವಾಗ ಲೋಕದಲ್ಲಿ ಯಾರೊಬ್ರು ಮರ್ಡರ್ ಮಾಡಿದ ತಕ್ಷಣ ಇಮ್ಮಿಡಿಗೆ ಕಟ್ಕಟ್ಟೆಯಲ್ಲಿ ನಿಲ್ಸ್ಬಿಟ್ಟು ಶಿಕ್ಷೆ ಕೊಟ್ಬಿಡ್ತಾರ. ಫಸ್ಟ್ ಏನ್ ಮಾಡ್ತಾರೆ, ಈಗ ಟ್ರಯಲ್ ಮಾಡ್ತಾರೆ. ಅವನೇನಾರೋ ಅಮೂಲ್ಯೇರಿ ಕುಡ್ದಿರಂತ ಇದ್ರಲ್ಲಿ ಮರ್ಡರ್ ಮಾಡ್ಬಿಟ್ರೆ ಏನ್ ಮಾಡ್ತಾರೆ ಅವಾಗ ಜಡ್ಜು, ಅಯ್ಯೋ ಗೊತ್ತಿಲ್ದ್ರೆ ಏನ್ ಮಾಡ್ಬಿಟ್ಟಾನೆ, ಅದರ ಅಮೂಲ್ಯೇರ್ಬಿಟ್ಟು ಏನ್ ಮಾಡ್ಬಿಟ್ಟಾನೆ, ನಶೆದಲ್ಲಿ ಮಾಡ್ಬಿಟ್ಟಾನೆ ಅಂತ ಏನ್ ಮಾಡ್ತಾರೆ, ಶಿಕ್ಷೆನ ಕಮ್ಮಿ ಮಾಡ್ತಾರೆ. ಇದೇ ತರ ನಮ್ಮ ತಂದೆಯ ದೇವ್ರು ನಾವು ಮಿಸ್ಟೇಕ್ಸ್ ಮಾಡೋದಕ್ಕಿಂತ ನಾವು ಯಾವ ಉದ್ದೇಶದಿಂದ ಮಾಡ್ತಾ ಇದ್ರಿ ಅದನ್ನ ಏನ್ ಮಾಡ್ತಾರೆ, ನಮ್ಮ ಉದ್ದೇಶಗಳ ನಮ್ಮ ಮನಸ್ಸುಗಳನ್ನ ಏನ್ ಮಾಡ್ತಾರೆ ನಾವು ನೋಡ್ತಾ ಇದ್ವಾ. ನೋಡಿ, ಕೆಲವೊಂದ್ಸತಿ ನಮ್ಗೆ ತುಂಬಾ ಒಂದು ಮನಸ್ಸು ಇರ್ತಾರೆ, ಅದೇ ಕಾರ್ಯರೂಪದಲ್ಲಿ ತರೋದಕ್ಕೆ ಏನಾಗಲ್ಲ, ಆಗಲ್ಲ. ಅವಾಗ ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಮನಸ್ಸಿನ ಉದ್ದೇಶದ ಪ್ರಕಾರ ಆಲ್ರೆಡಿ ಆಗಿದೆ ಅಂತ ಏನ್ ಮಾಡ್ತಾರೆ ದೇವ್ರು ನಮ್ಮನ್ನ ನೆನೆಸ್ತಾರ್ರಿ ಅಲ್ವರ. ಪ್ರಾಕ್ಟಿಕಲ್ ಆಗಿ ಮಾಡಕ್ ಆಗಿಲ್ಲ ಅನ್ನೋ ಸರಿ, 100% ಮನ್ಸಿತ್ತಾ ಮಾಡಕ್ ಆಗಿಲ್ವ ಪ್ರಾಕ್ಟಿಕಲ್ ಆಗಿ, ದೇವ್ರು ಏನ್ ಮಾಡ್ತಾರೆ, ಅದು ಮಾಡಿದ್ದಂತಾನೆ ಏನ್ ಮಾಡ್ತಾರೆ ದೇವ್ರು ಎಣಿಸ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ದೇವರು ಯೇಸು ಕ್ರಿಸ್ತನ ನಮ್ಗೆ ಒಂದು ಅಡ್ವೊಕೇಟ್ ಆಗಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ವಾಕ್ಯ ಓದೋಣ. 1 John 2:1. 1ನೇ ಯೋಹಾನ 2:1. ಇಂಗ್ಲಿಷಲ್ಲಿ KJV ಓದಿ, ಕನ್ನಡದಲ್ಲಿ ಕೂಡ ಓದಿ. 2:5. 2:1. 1 John 2:1.
ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ನೋಡ್ರ, ಫಸ್ಟ್ ಏನ್ ಹೇಳ್ತಾರೆ, ಮಕ್ಕಳೇ ಪಾಪ ಮಾಡದಿರ ಇರ್ರಿ ಅಂತ ನಾನು ಏನ್ ಮಾಡ್ತೀನಿ, ನಿಮ್ಗೆ ಅಡ್ವೈಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಅಂತ ಏನ್ ಪಾಪ ಮಾಡ್ಬಾರ್ದ್ರಿ. ಆದ್ರೆ ನಾವೇನ್ ಮಾಡ್ತೀರಿ, ಪಾಪ ಮಾಡಿ ಹ್ಯಾಬಿಟ್ ಆಗ್ಬಿಟ್ಟಿದೆ. ಬೈ ವೀಕ್ನೆಸ್ ಏನ್ ಮಾಡ್ತೀರಿ, ಪಾಪ ಮಾಡ್ಬಿಡ್ತೀರಿ. ಅವಾಗ ಏನ್ ಮಾಡೋದು, ಮುಂದಕ್ಕೆ ಹೇಳ್ತಾರೆ ನೋಡಿ, ನಿಂತೀನಿ. ಯಾವನಾದರೂ ಪಾಪ ಮಾಡಿದರೆ ಹಾ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಹಾ ಸಹಾಯಕನು ನಮಗಿದ್ದಾನೆ. ನಮಗಿದ್ದಾನೆ. ತಂದೆ ಬಳಿಯಲ್ಲಿ ಏನ್ರಿ, ನೀತಿವಂತನಾಗಿರಂತ ಯೇಸು ನಮ್ಗೇನಾಗಿರುತ್ತೆ, ಸಹಾಯಕಂತರ ಇದೆ. ಇದು ದಯವಿಟ್ಟು ಇಂಗ್ಲಿಷ್ ಓದಿ KJV. ಹಾ ಹ್ಮ್ 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 ಏನ್ರಿ, ವಿ ಹ್ಯಾವ್ ಅಡ್ವೊಕೇಟ್ ವಿತ್ ದ ಫಾದರ್. ಅಡ್ವೊಕೇಟ್ ಎಲ್ಲಿರ್ತೀರ, ಕೋರ್ಟಲ್ಲಿ. ಯಾರಿಗಿರ್ತಾರೆ ಅಡ್ವೊಕೇಟ್ ಕೂಡ? ಯಾರು ತಪ್ಪು ಮಾಡಿದ್ರೆ ಹೋಗ್ತಾನೆ ಅಡ್ವೊಕೇಟ್ ಇರೋದು ಅಲ್ವರ. ನಾನ್ ಜಡ್ಜ್ಗೆ ಹೋಗ್ಬಿಟ್ಟು ಜಡ್ಜ್ ಹಿಂಗ್ ಆಗೋಯ್ತು ಅಂದ್ರೆ ಏನ್ ಹೇಳ್ತಾನೆ, ಅಡ್ವೊಕೇಟ್ ಮುಖಾಂತರ ಪಾಪ ಅಂತಂತಾನೆ. ಕರೆಕ್ಟಾ? ಜೀಸಸ್ ಕ್ರೈಸ್ಟ್ ಅಡ್ವೊಕೇಟ್ ಅಂದ್ರೆ ಏನ್ ಮಾಡ್ತಾವ್ರೆ, ದೇವರು ಸರ್ವಾದ ನ್ಯಾಯಾಧಿಪತಿ. ಅವ್ರ ಮುಂದೆ ನಾವು ಡೈರೆಕ್ಟ್ ಆಗಿ ಹೋದ್ರೆ ಏನಾಗ್ತಿದೆ, ಅವ್ರ ನೀತಿ ಮುಂದೆ ನಿಂತ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅವಾಗ ಏನ್ ಹೇಳ್ತಾರೆ, ಅಡ್ವೊಕೇಟ್ ಇದ್ದಾರೆ, ಅವ್ರ ಮುಖಾಂತರ ಬಾ ಅಂತ ಹೇಳ್ತಾರೆ. ಅಡ್ವೊಕೇಟ್ ಅವ್ರು ನಮ್ ಫೈಲ್ ತೊಗೊಂಡೋಗ್ತೀರಿ. ಫೈಲ್ ತೊಗೊಂಡ ತಕ್ಷಣ ಅಡ್ವೊಕೇಟ್ ಏನ್ ಮಾಡ್ತಾರೆ, ನಮ್ಮ ಫೈಲ್ನ ನೋಡ್ತಾರೆ. ನೋಡಿದ್ರೆ ಅದ್ರಲ್ಲಿ ಏನೈತೆ, ಒಳ್ಳೇದೇನಾರ ಐತಾ? ಅಪೋಸ್ಟ್ಲ್ ಪೌಲ್ ಹೇಳ್ಬಿಟ್ರು, ನನ್ನಲ್ಲಿ ಒಳ್ಳೇದೇನೂ ಇಲ್ಲ. ಈ ಫೈಲ್ನ ತೊಗೊಂಡ ಜೀಸಸ್ಗೆ ಎಷ್ಟು ಕೊಟ್ರೆ, ಜೀಸಸ್ ಅಯ್ಯೋ ಇದನ್ನ ತೊಗೊಂಡಾಗ ನಮ್ಮ ಅಪ್ಪನ ಹತ್ರ ಕೊಟ್ರೆ ಏನ್ ಮಾಡ್ತಾರೆ, ನಿನ್ ಗಲ್ಲಿಗೆ ಎರಿಸ್ಬಿಡ್ತಾರ ಅಂತ ಏನ್ ಮಾಡ್ತಾರೆ, ಫೈಲ್ ತಗೊಂತಾರೆ. ಫೈಲ್ ತಗೊಂಡ್ಬಿಟ್ಟು ಒಂದ್ 2 ದಿನ ಬಿಟ್ಟು ಪಾಪ ಅಂತ ಏನ್ ಮಾಡ್ತಾರೆ, ಅವರು ಕ್ಲೀನ್ ಆಗ ಫೈಲ್ ಏನ್ ಮಾಡ್ತಾರೆ, ಸ್ಟಡಿ ಮಾಡಿ ಎಲ್ಲ ಪೇಪರ್ಸ್ ಏನ್ ಮಾಡ್ತಾರೆ, ಚೇಂಜ್ ಮಾಡ್ಬಿಟ್ಟು ಅವ್ರ ಹತ್ರ ಇದೆ ಗೊತ್ತಾ ನಾಲೆಡ್ಜ್, ಅದನ್ನೆಲ್ಲ ಏನ್ ಮಾಡ್ತಾರೆ ಇವಾಗ ಅದಲ್ಲಿ ಹಾಕ್ಬಿಟ್ಟು ಈ ಫೈಲ್ನ ತೊಗೊಂಡ ಯಾರ ಹತ್ರ ಕೊಡ್ತಾರೆ, ಜಡ್ಜ್ ಹತ್ರ ಕೊಡ್ತಾರೆ. ಜಡ್ಜ್ ನೋಡ್ಬಿಟ್ಟು, ಓಹ್ ಏನಪ್ಪಾ ಒಳ್ಳೆ ಹುಡುಗ, ಏನಾಯ್ತು ಯಾಕೆ ಹಿಂಗ್ ಮಾಡ್ದ, ಕರ್ಕಮ್ಮ ಅವನ್ನ ಅಡ್ವೈಸ್ ಮಾಡೋಣ. ಆ ತರ ದೃಷ್ಟಿಕೋನದಲ್ಲಿ ದೇವ್ರು ನಮ್ಮನ್ನ ಏನ್ ಮಾಡೋದು, ನಮ್ಮ ನೋಡಿ. ಅದಕ್ಕೆ ಜೀಸಸ್ ಕ್ರೈಸ್ಟ್ ನಮ್ಮನ್ನ ಏನಕ್ಕೆ ಇಟ್ಟಿದ್ದಾರೆ, ಅಡ್ವೊಕೇಟ್ ಆಗಿಟ್ಟವ್ರೆ. ಸರಿ, ಇವಾಗ ಅಡ್ವೊಕೇಟ್ ಆಗಿ ಇಟ್ಟಿದ್ಮೇಲೆ ನಾವೇನ್ ಮಾಡ್ಬೇಕು, ಆ ಒಂದು ಅವಕಾಶ ಏನ್ ಮಾಡ್ಬೇಕು, ಉಪಯೋಗಿಸ್ಕೋಬೇಕು. ಏನಕ್ಕೆ, ಆ ಒಂದು ಸ್ಟ್ರಿಕ್ಟ್ ಜಸ್ಟಿಸ್ ಇಂದ ತಪ್ಪಿಸ್ಕೊಂಡು ನಾವು ತಿರ್ಗಾ ಏನ್ ಮಾಡ್ಬಾರ್ದು, ಅದೇ ಮಿಸ್ಟೇಕ್ ನ ಮಾಡಿದ ರೀತಿಯಲ್ಲಿ ಆ ಅಡ್ವಾಂಟೇಜ್ ನ ನಾವು ಯೂಸ್ ಮಾಡ್ಕೊಬೇಕು. ಕರೆಕ್ಟಾ? ನೋಡಿ, ಇವಾಗ ಎಷ್ಟೋ ಜನ ಕೊಲೆಗಳು ಮಾಡಿರ್ತಾರೆ, ಎಲ್ಲ ಸೆಂಟ್ರಲ್ ಜೈಲಲ್ಲಿ ನೇಣಾಕ್ಬಿಟ್ರೆ ಎಲ್ಲರನ್ನು. ಎಲ್ಲ ಬೇಲಲ್ಲಿ ಎಲ್ಲ ಇರ್ತಾರೆ, ಆಚ ಕಡೆ ಇರ್ತಾರ ಇಲ್ವಾ? ಅಡ್ವಾಂಟೇಜ್ ಯೂಸ್ ಮಾಡೋರು ಏನಕ್ಕೆ, ತಿರ್ಗಾ ಅದೇ ಕೆಲಸ ಮಾಡಕ, ತಿರ್ಗಾ ಅದೇ ಕೆಲಸ ಮಾಡೋದು ಎಲ್ಲ ಆಗ್ತಾರೆ. ಪೇಪರ್ ಓದಿದ್ರ ನೆನೆತಾನೆ, ನೀವು ನೋಡ್ರ 2 days ಬಿಫೋರ್ ಹಾವೇರಿಯಲ್ಲಿ ಯಾರೋ ಹುಡುಗಿ ರೇಪ್ ಮಾಡ್ಬಿಟ್ಟವ್ರೆ, 14 ಜನ ಅವನ್ನ ಏನು ಇದಕ್ಕೆ ಜೈಲ್ಗೆ ಹಾಕಿದ್ರಂತೆ. ಬೇಲ್ ಸಿಕ್ಕಿದ ತಕ್ಷಣ ಅವನ ಊರಲ್ಲಿ ಒಳ್ಳೆ ಏನ್ರಿ ಸ್ವಾಗತ ಮಾಡ್ಬಿಟ್ಟಾರೆ, ಫುಲ್ ಬ್ಯಾಂಡ್ ಗಿಂಡ್ ಎಲ್ಲ ಹಾಕಿ. ತಿರ್ಗಾ ಹೇಳ್ಕೊಂಡು ಹೊರಗಡೆ ಬರತ್ತೀರಿ, ಯು ವೈಲೇಟ್ ದ ಬೇಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ. ಬೇಲ್ ಕೊಟ್ಟಿದ್ ಏನಕ್ಕೆ, ತಿರ್ಗಿ ಅದೇ ಮಾಡ್ತೀನಿ ಅಂತಂದ್ರೆ ಅದು ಗ್ರ್ಯಾಂಡ್ ಆಗಿ ಬರುತ್ತೆ. ಕರ್ಕೊಂಡೋಗಿ ಒದ್ದಾಡಕ್ ಮತ್ತೆ ಎಲ್ಲರೂ ನೋಡಕ್ ನೋಡ್ತೀವಿ, ಪೇಪರ್ ಕೊಟ್ಟರೆ ನೋಡಿರ್ತೀನಿ ಅಲ್ವಾ. ಅಡ್ವಾಂಟೇಜ್ ಯೂಸ್ ಮಾಡ್ಬೇಕು. ಏನಕ್ಕೆ, ಫೈಟ್ ಮಾಡಕ್ಕೆ. ಹಂಗೆ ಇದ್ಬಿಟ್ರೆ ಆಯ್ತದ, ಇಲ್ಲ ರೀ. ಅದಕ್ಕೆ ಒಂದ್ ಕತೆ ಹೇಳ್ತೀನಿ ಕೇಳ್ರಿ. ಒಂದ್ ಊರಲ್ಲಿ ಅಕ್ಕ ಸಾಲಿಗ ಇದ್ದಂತ. ಅಕ್ಕ ಸಾಲಿಗಾನೇನೋ ಅವ್ನ್ ಬೇಡ ಬಿಡಿ, ಬ್ಲಾಕ್ ಸ್ಮಿತ್ಗೆ ಅಂತಾರೆ ಕನ್ನಡದಲ್ಲಿ. ಸರಿ, ಕುಲ್ಮೆ ಮಾಡೋಣ, ಕಮ್ಮಾರ. ಸರಿ, ಓಕೆ, ಬ್ಲಾಕ್ ಸ್ಮಿತ್ ಇಂಗ್ಲಿಷ್ ಅಲ್ಲಿ ಹೇಳ್ಬಿಡ್ತೀನಿ, ಓಕೆನಾ. ಬ್ಲಾಕ್ ಸ್ಮಿತ್ ಏನ್ ಮಾಡುತ್ತೆ, ಚೆನ್ನಾಗಿ ಈ ಚೆನ್ನಾಗಿ ಬೆಂಕಿಯಲ್ಲಿ ಕಾಯಿಸ್ಬಿಟ್ಟು ಏನ್ ಮಾಡುತ್ತೆ, ಅಲ್ಲಿ ಕೆಲಸ ಮಾಡ್ತದಂತೆ. ಆವತ್ತಿನ ದಿನ ಏನಾಗ್ಬಿಟ್ಟು ಫುಲ್ ಸಖತ್ತಾಗಿ ಮಳೆ ಬಂದ್ಬಿಡ್ತಂತೆ. ಸೊ ಅವಾಗ ಚಳಿ, ಅದಕ್ಕೆ ಮಾಡ್ತಾರೆ, ತನ್ನ ಟೆಂಟ್ ಅಲ್ಲಿ ಕುಲ್ಮೆನ್ ಕಾಯಿಸ್ಬಿಟ್ಟೆ ಮಾಡೋಣ, ಬೆಚ್ಚಿಗೆ ಕಾಯಿಲೆ ಅಂದ್ಬಿಟ್ಟು ಬಿಟ್ಬಿಟ್ಟು ಪಕ್ಕದಲ್ಲಿ ಮಾಡ್ಕೊಂಡಾನೆ. ಹಂಗೆ ಮಲ್ಗಿರ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಕತ್ತೆ ಐತಂತೆ. ಆಚ ಕಡೆ ಮಳೆ ದರ ಬರ್ತೈತೆ. ಆ ಕತ್ತೆ ಏನಾಗ್ಬಿಟ್ಟಿದ್ರೆ ಫುಲ್ ಒದ್ದೆ ಆಗ್ತೈತೆ. ಅವಾಗ ನೋಡ್ತಂತೆ ಟೆಂಟ್ ಅಲ್ಲಿ ಏನಿದೆ, ಒಂದು ಕಾಯಿಸಿದಾನೆ ಅಂತ ಅಂದ್ಬಿಟ್ಟು ಅವಾಗ ಟೆಂಟ್ ಹತ್ರಕ್ಕೆ ಹೋಯ್ತಂತೆ. ಟೆಂಟ್ ಹತ್ರಕ್ಕೆ ಹೋಗಿದ ತಕ್ಷಣ ಸ್ವಲ್ಪ ಬೆಚ್ಚಿಗೆ ಏನಾಯ್ತಂತೆ, ಆಯ್ತಂತೆ ಅಲ್ವರ. ಸರಿ, ಆಮೇಲೆ ಏನಾಗಿದೆ, ಅಯ್ಯೋ ಇನ್ನ ಮಳೆ ಬರ್ತಾ ಇದೆಯಲ್ಲ ಅಂತ ಏನ್ ಮಾಡಿದ್ರೆ, ಕತ್ತೆ ತನ್ನ ಮೂಗ್ನೇನ್ ಮಾಡ್ತಂತೆ, ಒಳಗಡೆ ಆಗ್ತಂತೆ ಅಲ್ವರ. ಅವಾಗ ಅವನೇನ್ ನೋಡ್ದಂತೆ, ಅವ್ನು ಎದ್ಬಿಟ್ಟು ಇದೇನಪ್ಪ ಕತ್ತೆ ಮೂಗ್ ಹಾಕ್ಬಿಟ್ಟೈತೆ ಅಂದ್ಬಿಟ್ಟು ಕತ್ತೆಗೆ ಹೊಡೆದ್ಬಿಟ್ಟು ಐ ಹೋಗೋ ಫಸ್ಟ್ ಹೋಗೋ ಅಂತ. ಆ ಕತ್ತೆ ಕೇಳ್ಕೊಂತಲ್ಲ, ಸರ್ ಬೇಜಾರ್ ಮಾಡ್ಕೊಂಬಿಡಿ ಸರ್, ತುಂಬಾ ಮಳೆ ಬರ್ತೈತೆ, ನಾನು ತುಂಬಾ ಒದ್ದೆ ಆಗ್ತಾ ಇದ್ದೀನಿ, ದಯವಿಟ್ಟು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಹೊಟ್ಟೋಗ್ತೀನಿ ಬಿಸಿ ಗಾಳಿ ತಗೊಂಡಂತ. ಅದಕ್ಕೆ ಆಯ್ತಪ್ಪ ಪರವಾಗಿಲ್ಲ ಅಂತ ಹೇಳ್ತಾರೆ. ಮಲ್ಕೊಂಡಂತೆ 5 ನಿಮಿಷ ಬಿಟ್ಟು ನೋಡಿದ್ರೆ ಕತ್ತೆ ತಲೆನೇ ಹಾಕ್ಬಿಟ್ಟಿದೆ. ಅವಾಗ ಹೇಳ್ದಂತೆ, ಇದು ತುಂಬಾ ಜಾಸ್ತಿ ಆಯ್ತು. ಇಲ್ಲ ಸರ್, ದಯವಿಟ್ಟು ಬೇಜಾರ್ ಮಾಡ್ಬಿಡಿ, ಸ್ವಲ್ಪ ಹೊತ್ತು ಪ್ಲೀಸ್. ಆಯ್ತಪ್ಪ ಅಂತ ಇವ್ನು ಮಲ್ಕೊಂಡಂತೆ. ಇನ್ ಸ್ವಲ್ಪ ಬಿಟ್ಟು ನೋಡಿದ್ರೆ ಕತ್ತೆ ಏನಾಗ್ಬಿಟ್ಟಿದೆ, ಅರ್ಧಕ್ಕರ್ಧ ಒಳಗಡೆ ಬಂದ್ಬಿಡುತ್ತೆ. ತಿರ್ಗಾ ಅದೇ ರಿಕ್ವೆಸ್ಟ್ ಮಾಡ್ಕೊಂಡಂತೆ. ಸರಿ ಆಯ್ತು ಬಿಡು ಅಂತ ಬಿಟ್ಟು ಇವ್ನು ಮಲ್ಕೊಂಡಂತೆ.
ಇನ್ ಸ್ವಲ್ಪ ಹೊತ್ತು ಎದ್ದು ನೋಡಿದ್ರೆ ಕತ್ತೆ ಏನಾಗ್ಬಿಟ್ಟಿದೆ ಪೂರ್ತಿ ಹೊರಗಡೆ ಬಂದ್ಬಿಟ್ಟಿದೆ ಅಂತೆ. ಆವಾಗ ಅವನು ಇಲ್ಲ ಇದು ತುಂಬಾ ಜಾಸ್ತಿ ಆಗಿ ದಂಡಿ ಫಸ್ಟ್ ಜಾಗ ಖಾಲಿ ಮಾಡಂತಂದ್ರೆ ಅವಾಗ ಅವ್ನ್ ಕತ್ತೆ ಕೇಳ್ದಂತೆ, ನಾನ್ ಹೋಗ್ಬೇಕಾ ನೀನ್ ಹೋಗ್ಬೇಕಾ ಅಂತ ಬಿಟ್ಟು ಕತ್ತೆ ಅವನ್ನ ಒದ್ದೋಡೆ ಆಗ್ತಂತೆ. ಅದರ ಇದೇ ತರ ನಮ್ಮ ಬಲಹೀನತೆಗಳು ಯಾರಿಗ್ ಚೆನ್ನಾಗ್ ಗೊತ್ತು? ನಮಗ್ ಚೆನ್ನಾಗ್ ಗೊತ್ತು. ಕರೆಕ್ಟಾ? ಇದನ್ನ ನಾವೇನ್ ಮಾಡ್ಬೇಕು? ಫೈಟ್ ಮಾಡ್ಬೇಕು. ಇಲ್ಲ ಪರವಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ ಅಂತ ಏನಾಗ್ತದೆ ಹೇಳಿ? ಸ್ವಲ್ಪ ಏನಾಯ್ತದೆ? ಕೊನೆಗೆ ನೂತನ ಸೃಷ್ಟಿಯಾಗಿ ನಾವು ಇರೋದೇ ಇಲ್ಲ. ನಾವೇನಾಗ್ಬಿಡ್ತೀರಿ ಓಟದಿಂದ ಹೊರಗಡೆ ಹೋಗ್ಬಿಡ್ತೀವಿ. ಅದಕ್ಕೆ ನೋಡ್ಬೇಕಾದ್ರೆ ಏನ್ ಮಾಡಬೇಕು? ನಾವು ಅದನ್ನೆಲ್ಲ ಫೈಟ್ ಮಾಡ್ಬೇಕು. ಅದಕ್ಕೆ ಈ ಪ್ರೊಸೆಸ್ ಇದೆ ಗೊತ್ತಾ, ಫೈಟಿಂಗು, ಇದು ಜೀವನ ಪರ್ಯಂತ ಇರ್ತದೆ. ಇದರಲ್ಲಿ 2 ಕ್ಲಾಸ್ ಬರ್ತದೆ. ಕರೆಕ್ಟಾ? ಇದರಲ್ಲಿ ಏನಾಗಿದೆ? 2 ಕ್ಲಾಸ್ ಆಫ್ ಪೀಪಲ್ ಸಪರೇಷನ್. ಒಂದು ಚಿಕ್ಕ ಹಿಂಡು, ದೊಡ್ಡ ಸಿಂಹ. ಚಿಕ್ಕ ಹಿಂಡು ಏನ್ ಮಾಡ್ತಾರೆ? ಇವೆಲ್ಲ ಫೈಟಿಂಗ್ಸ್ ಗಳು ಏನ್ ಮಾಡ್ತಾರೆ? ಆಸಕ್ತಿಯಿಂದ ಮನಸ್ಪೂರ್ವಕವಾಗಿ ತಾವೇ ಏನ್ ಮಾಡ್ತಾರೆ? ಅದನ್ನ ಜಯಿಸ್ತಾರೆ. ಇದು ಚಿಕ್ಕ ಹಿಂಡಿನ ಗುಣಲಕ್ಷಣಗಳು. ವಾಲಂಟ್ರಿ ಸ್ಯಾಕ್ರಿಫೈಸ್, ವಾಲಂಟ್ರಿ ಏನ್ ಮಾಡ್ತಾರೆ? ಇದೆಲ್ಲಾನು ಹೋರಾಟ ಮಾಡ್ತಾರೆ. ಆದ್ರೆ ದೊಡ್ಡ ಸಿಂಹ ನೋಡೋಣ, ಬಿಡೋಣ, ಮಾಡೋಣ, ಬಂದವಾಗ ಏನ್ ಮಾಡೋಣ ನೋಡೋಣ, ಏನ್ರಿ ತಾವೇ ಏನ್ ಮಾಡೋದಿಲ್ಲ, ಅದನ್ನ ಮಾಡೋದಿಲ್ಲ. ಅದ್ರ ಅದಕ್ಕೆ ನೋಡ್ಬೇಕಾರೆ ಅದಲ್ಲೇ 2 ಕ್ಲಾಸ್ ಆಫ್ ಪೀಪಲ್ ಸಪರೇಷನ್ ಆಗೋದು. ಆಸಕ್ತಿ ಏನಿಲ್ಲ, ಇಲ್ಲ. ದೇವ್ರ ಮೇಲೆ ಎಂತ ಒಂದು ಭಯ ಭಕ್ತಿ ಏನಾಗಿಲ್ಲ, ಸುಮ್ನೆ ಒಂದು ಕಾಟಾಚಾರಕ್ಕಾಗಿ ಏನಿದ್ರೆ ಇರಂತದ್ದು ಅಲ್ವ. ಅದಕ್ಕೆ ನೋಡ್ಬೇಕಾದ್ರೆ ಅಂತವ್ರು ತನ್ನ ಪ್ರೈಸ್ ಏನ್ ಮಾಡ್ತಾರ ಅವ್ರು ಕಳ್ಕೊಂತಾರೆ ಅಲ್ವ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಕಾನ್ಸಿಕ್ರೇಷನ್ ಅಲ್ಲಿ 2 ಪಾರ್ಟ್ ಇದೆ. ಒಂದು ನಾವು ದೇವ್ರಿಗೆ ಮಾಡ್ತಿರ್ ಗೊತ್ತಾ, ಒಪ್ಪಿಸ್ಕೊಡ್ತಿರ್ ಗೊತ್ತಾ, ಅದು ದೇವ್ರು ನಮ್ನ ಕಾನ್ಸಿಕ್ರೇಷನ್ ಏನ್ ಮಾಡ್ಬೇಕು? ಅಕ್ಸೆಪ್ಟ್ ಮಾಡ್ಬೇಕ್ರಿ. ಅದಕ್ಕೆ ನೋಡ್ಬೇಕಾರೆ ಬ್ರದರ್ ರಸಲ್ ಒಂದು ಕ್ವಶನ್ ಕೇಳ್ತಾರೆ, ಬೈಬಲ್ ಸ್ಟೂಡೆಂಟ್ಸ್ ಅಲ್ಲಿ ಕಾನ್ಸಿಕ್ರೇಷನ್ ಮಾಡಿರೋರು ಎಲ್ಲಾರು ಕಾನ್ಸಿಕ್ರೇಷನ್ ದೇವ್ರು ಅಕ್ಸೆಪ್ಟ್ ಮಾಡ್ತಾರಾ ಅಂತ ಕ್ವಶನ್ ಕೇಳ್ತಾರೆ. ಏನ್ ಹೇಳ್ತೀರಾ ನೀವು? ಏನ್ ಹೇಳ್ತೀರಾ? ಎಸ್ ನೋನಾ? ನೋ. ಸತ್ಯವೇದ ಮಕ್ಳ ನಡುವೆ ಕಾನ್ಸಿಕ್ರೇಷನ್ ಮಾಡ್ಕೊಂಬಿಡಿ ಮಾತ್ರಕ್ಕೆ ಕಾನ್ಸಿಕ್ರೇಷನ್ ದೇವ್ರ ಏನ್ ಮಾಡಲ್ಲ, ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಅಕ್ಸೆಪ್ಟ್ ಮಾಡ್ಬೇಕು ಅಂತಂದ್ರೆ ಅಕ್ಸೆಪ್ಟ್ ಆಗೋ ತರ ನಾವೇನ್ ಮಾಡ್ಬೇಕು ದೇವ್ರಿಗೆ? ಅದರ ಯೇಸುಗೆ ಸಂಗಿದ್ರು, ಈಗೋ ದೇವ್ರೆ ನಿನ್ ಚಿತ್ತವನ್ನು ನೆರವೇರಿಸೋದಕ್ಕೆ ಬರ್ತಾ ಇದ್ದೀನಿ, ಪುಸ್ತಕದ ಸುಳ್ಳಿಯಲ್ಲಿ ನನ್ನ ಬಗ್ಗೆ ಬರ್ದಿದ್ದಿಲ್ಲ ಅಂದ್ಬಿಟ್ಟು ಅವ್ರ ಮನ್ಸು ಏನಾಗಿತ್ತದೋ ಅದಿತ್ತು. ಅದರ ಆ ಮನ್ಸಿಂದ ದೇವ್ರಿಗೆ ಒಪ್ಪಿಸ್ಕೊಟ್ಟಾಗ ದೇವ್ರ ಏನ್ ಮಾಡ್ತಾರೆ? ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಅದರ ಅದಕ್ಕೆ ನಮ್ಮ ಕಾನ್ಸಿಕ್ರೇಟೆಡ್ ಜೀವನದಲ್ಲಿ ಕೆಲವೊಂದು ಸತಿ ಏನಾಗ್ತಾರೆ? ಹೋರಾಟಗಳು ಬರ್ತಾರೆ. ಅದರ ನಾವೇಂತೀರಿ ಎದ್ದಿ ಬಿದ್ದಿ ಓಡ್ತೀರಿ. ಇದನ್ನೆಲ್ಲ ದೇವ್ರು ಹೆಂಗೆ ಡೀಲ್ ಮಾಡ್ತಾರೆ ಅಂತಂದ್ರೆ, ಒಂದು ತಂದೆ ತಾಯಿ ತನ್ನ ಮಗುನ ಯಾವ ತರ ಡೀಲ್ ಮಾಡ್ತಾರೋ ಆ ತರ ಏನ್ ಮಾಡ್ತಾರೆ? ಆ ತರ ನೋಡ್ತಾರೆ ಅಲ್ವರ. ತಮ್ಮ ಮಕ್ಳುಗಳಿಗೇನು ಸ್ವಲ್ಪ ಅಟ್ರಾಕ್ಷನ್ಸ್ ಜಾಸ್ತಿ, ಆಟ ಸಾಮಾನು ಅದು ಇದು ಮಾರ್ಕೆಟ್ ಕಡೆ ಕರ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡ್ತಾರೆ? ಅಮ್ಮ ಅದ್ಬೇಕು, ಅಪ್ಪ ಇದ್ಬೇಕು. ಅವ್ರಪ್ಪ ಬರ್ರ ಅಂತ ಕೇಳ್ಕೊಂಡ್ರೆ ಬರಲ್ಲ. ಅವಾಗ ಏನ್ ಮಾಡ್ತಾರೆ ತಂದೆ ತಾಯಿಗಳು? ಈ ಕೈ ಎಲ್ಲ ಬಿಡಿಸ್ಕೊಂಡೋಗಿ ಹೆಂಗೋ ಬಿಡ್ತಾರೆ. ಅದರ ಅವಾಗ ಅಪ್ಪ ಅಮ್ಮ ಏನ್ ಮಾಡ್ತಾರೆ? ತುಂಬಾ ಒಳ್ಳೆ ಅಪ್ಪ ಅಮ್ಮ ಅದ ಏನ್ ಮಾಡ್ತಾರೆ? ದೂರದಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾರೆ, ಏನ್ ಮಾಡ್ತಾರೆ ನೋಡೋಣ ಅಂದ್ಬಿಟ್ಟು. ಅದರ ಮಗು ಅದ್ ಬೇಕು ಇದ್ ಬೇಕು ಅಂತೆಲ್ಲ ಏನ್ ಮಾಡ್ತಾ ಇರ್ತಾರೆ? ಸೆಲೆಕ್ಷನ್ ಮಾಡ್ತಿರ್ತಾರೆ. ಬಿಲ್ ಕಟ್ಬೇಕಾರೆ ಟೈಮಲ್ಲಿ ಅವಾಗ ನೋಡಿದ್ರೆ ಯಾರಿಲ್ಲ. ಯಾರಪ್ಪ ನಿಮ್ಮ ಅಪ್ಪ ಅಮ್ಮ ಕರ್ಕಮ್ಮ ಅಂತಂದ್ರೆ ಹೌದಲ್ವಾ, ಯಾರಿಲ್ಲ ನಮ್ಮ ಪಕ್ಕದಲ್ಲಿ. ಅಪ್ಪ ಅಮ್ಮ ಇಲ್ಲ ಅಂತಂದ್ಬಿಟ್ಟು ಆ ಮಗು ಏನಾಗ್ಬಿಡ್ತಾರೆ ಅವಾಗ? ಎಲ್ಲ ಆಟ ಸಾಮಾನು ಮರ್ದ್ಬಿಡ್ತಾರೆ. ಮರ್ತ್ಬಿಟ್ಟು ಯಾರ ಬಗ್ಗೆ ಚಿಂತೆ ಮಾಡ್ತದೆ? ನಮ್ ಜೀವನದಲ್ಲೂ ಅಷ್ಟೇ ಎಷ್ಟೋ ಸತಿ ಏನಾಗ್ತಾರೆ ಗೊತ್ತಾ? ನಮ್ಮ ಕಾನ್ಸಿಕ್ರೇಷನ್ ನಾವು ಯೋಗ್ಯವಾಗಿರಕ್ಕೆ ಸಾಧ್ಯ ಆಗಲ್ಲ. ಬೇಜಾರಾಗ್ಬಿಡ್ತಾರೆ, ಡಿಸ್ಕರೇಜ್ ಆಗ್ಬಿಡ್ತೀರಿ. ಅವಾಗ ನಾವೇನ್ ಚಿಂತೆ ಮಾಡ್ತೀರಿ ಗೊತ್ತಾ? ಇವೆಲ್ಲ ಬಿಟ್ಬಿಟ್ಟು ನಾನ್ ದೇವ್ರಿಗೆ ಏನ್ ಮಾಡ್ತೀನಿ? ನನ್ನ ಫೇತ್ಫುಲ್ನೆಸ್ ನ ನೋಡ್ಸ್ಬೇಕಪ್ಪ. ಎಲ್ಲ ನಾವು ತಪ್ಪು ಮಾಡ್ಬಿಟ್ಟೆ, ಇವಾಗ ನಾ ಇಷ್ಟು ಏನ್ ಮಾಡ್ಬೇಕು ಅಂದ್ರೆ ನನ್ನ ಒಂದು ಯೋಗ್ಯತೆ ಅಂದ್ರೆ ನನ್ನ ಒಂದು ನಿಷ್ಠಾವಂತಿಕೆನ ಯಾರಿಗೆ ನೋಡಿಸ್ಬೇಕು? ದೇವ್ರು ನೋಡ್ಸ್ಬೇಕು ಅಂತ ಏನ್ ಮಾಡ್ತೀರಿ? ದೇವ್ರನ್ನ ಬಿಟ್ಬಿಟ್ಟು ಎಲ್ಲ ಫೈಟ್ ಮಾಡಕ್ ಏನ್ ಮಾಡ್ತೀವಿ ನಾವು? ಪ್ರಯತ್ನ ಮಾಡ್ತೀರಿ. ಆಮೇಲೆ ದೇವ್ರು ನನ್ನ ನೋಡ್ಸ್ಬಿಟ್ಟು ನನ್ನ ಕೇಪಬಿಲಿಟಿ ಏನೋ ಅಂತ ಅಂದ್ಬಿಟ್ಟು ದೇವತ್ರಕ್ಕೆ ಹೋಗೋಣ ಅಂತ ನೋಡಿಸ್ತೀರಿ. ಅದಾಗದೇ ಇಲ್ಲ. ದೇವ್ರು ಇದ್ದಾವಾಗೆ ನಾವು ಜಯಿಸೋದಿಕ್ಕಾಗಿಲ್ಲ. ಇನ್ ದೇವ್ರನ್ನ ಬಿಟ್ಬಿಟ್ಟು ನಾನು ಹೋಗ್ಬಿಟ್ಟು ಫೈಟ್ ಮಾಡ್ಕೊಂಡ್ ಬರ್ತೀನಿ ಆಗ್ತದ? ಆ ಟೈಮಲ್ಲಿ ಏನಪ್ಪ ಮಾಡ್ಬೇಕು ಅಂದ್ರೆ ದೇವ್ರಿಗೆ ಫಸ್ಟ್ ಸರೆಂಡರ್ ಆಗ್ಬೇಕು. ನಮ್ಮ ಮನ್ಸ್ ಬಿಚ್ಚಿ ದೇವತೆ ಏನ್ ಮಾಡ್ಬೇಕು? ಸಂಪೂರ್ಣವಾಗಿ ನಾವು ಹೇಳ್ಬೇಕು. ಅದರ ದೇವ್ರೇ ಇಂತಿಂತ ಕಾಂಡನ ಜಯಿಸೋದಿಕ್ಕಾಗಿಲ್ಲ, ದಯವಿಟ್ಟು ನಂಗೆ ಸಹಾಯ ಮಾಡು ಅಂತಂದ್ರೆ ಖಂಡಿತವಾಗಿ ಏನ್ ಮಾಡ್ತಾರೆ? ದೇವ್ರು ನಮ್ಗೆ ಸಹಾಯ ಮಾಡ್ತಾರೆ. ಪಾಪಿ ಆಗಿರ್ಬೇಕಾದ್ರೆ ನಮ್ನ ಪ್ರೀತಿ ಮಾಡಿರೋ ದೇವ್ರು ಇವಾಗ ಅದನ್ನೆಲ್ಲ ಜಯಿಸಿದ್ರೆ ದೇವ್ರು ನನ್ನ ಕೈ ಬಿಟ್ಬಿಡ್ತಾರ? ಖಂಡಿತವಾಗಿ ಏನ್ ಮಾಡ್ತಾರೆ? ಕೃಪೆ ದಯೆ ಕೊಟ್ಟೆ ಕೊಡ್ತಾರೆ ಅಲ್ವರ. ಇನ್ನ ಒಂದು ಕೆಲವು ಜನಕ್ಕೆ ಹೆಂಗಪ್ಪ ಇರ್ತಾರೆ ಅಂದ್ರೆ, ಅವ್ರು ಕಾನ್ಸಿಕ್ರೇಷನ್ ಮಾಡಿರ್ತಾರೆ, ಎಲ್ಲಾ ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೆ, ಆದ್ರೆ ಪ್ರಾರ್ಥನೆಯಲ್ಲಿ ಹೋಗ್ತಾರೆ. ಪ್ರಾರ್ಥನೆ ಹೋಗಿ ದೇವತೆ ಕೇಳಿದವಾಗ ಅವ್ರು ದೇವ್ರವ್ರ ಪಾಪಗಳನ್ನ ಕ್ಷಮಿಸಿದಾರೆ ಅಂತ ಒಂದು ಕಾನ್ಫಿಡೆನ್ಸ್ ಏನಾಗಲ್ಲ ಅವ್ರಿಗೆ. ಆ ಒಂದು ಭರವಸೆ ಏನಾಗೋದಿಲ್ಲ, ಅದು ಬರೋದಿಲ್ಲ. ಏನಕ್ಕೆ ಅಂತಂದ್ರೆ ಮೊದಲನೇದು ವಿಶ್ವಾಸ ಏನಾಗಿರಲ್ಲ. ದೇವತೆ ಪ್ರಾರ್ಥನೆ ಮಾಡೋರ್ಗೆ ಹೆಂಗಿರ್ಬೇಕಂತೆ? ವಿಶ್ವಾಸ ನಂಬಿಕೆನೇ ಮಾಡ್ಕೋ ಪ್ರಾರ್ಥನೆ ಮಾಡ್ಬೇಕು. ಆಮೇಲೆ ಎರಡನೇದು ಪಾಪನೆಲ್ಲ ಅರಿಕೆ ಮಾಡ್ತಾರೆ, ಅದ್ರ ಸರಿಯಾದ ಮಾನಸಾಂತರ ಏನ್ ಮಾಡೋದಿಲ್ಲ, ಹೊಂದೋದಿಲ್ಲ. ಅಪೋಸ್ಟ್ಲ್ ಅಂತೀನಿ, ಸ್ನಾನಿಕನ ಯೋಹನ ಏನ್ ಹೇಳ್ತಾರೆ? ನಿಮ್ ಮಾನಸಾಂತರ ಏನ್ ಮಾಡಿ ತಕ್ಕ ಫಲದಿಂದ
ನೋಡಿಸ್ರಿ. ನಂಬಿಕೆ ಇಲ್ವಾ? ನಂಬಿಕೆ ಏನ್ ಮಾಡಕ್ ನಾವು ಬೆಳೆಸ್ಕೊಬೇಕು ಅಲ್ವರ. ತಕ್ಕ ಮಾನಸಾಂತರ ಹೊಂದಿ ಫಲಗಳನ್ನ ಏನ್ ಮಾಡ್ತಾವ ನೋಡಿಸ್ಬೇಕು. ದೇವರಿಗೆ ಸಂಪೂರ್ಣವಾಗಿ ಏನ್ ಮಾಡಕ್ ನಾವು ಡೆಡಿಕೇಟ್ ಆಗಿ ಒಪ್ಪಿಸ್ಕೊಡ್ಬೇಕು ಅಲ್ವರ. ಇನ್ನ ಮೂರನೇ ಒಂದು ಕ್ಯಾಟಗರಿ ಪೀಪಲ್ ಇರ್ತಾರೆ. ಏನಪ್ಪಾ ಅಂದ್ರೆ ಕಾನ್ಸಿಗೇಷನ್ ಮಾಡಿರ್ತಾರೆ, ಎಲ್ಲಾ ಚೆನ್ನಾಗಿರ್ತಾರೆ, ಒಳ್ಳೆ ಸೂಪರ್ ಎಲ್ಲ. ಆದ್ರೆ ತನ್ನ ವೀಕ್ನೆಸ್ ಮೇಲೆ ಅವ್ರಿಗೆ ಕಂಟ್ರೋಲ್ ಇರೋದು ರೀ. ಮಿಸ್ಟೇಕ್ಸ್ ಮಾಡ್ತಾನೆ ಇರೋದು, ಅಡ್ವೊಕೇಟ್ ಏನ್ ಮಾಡ್ತಿರೋದು, ದಿನ ಹೋಗಿ ಬರ್ತಾನೆ ಇರೋದು. ಅದರ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಅದರ ನಾವು ಒಂದ್ ತಿಳ್ಕೊಬೇಕು, ಚಿಕ್ಕ ಇಂಡು ಯಾರಿಗೆ, ಆ ಪ್ರೈಸ್ ಯಾರಿಗೆ, 1,40,000 ಪ್ರೈಸ್ ಯಾರಿಗೆ, ಎಲ್ಲರೂ ಕೊಡ್ತಾರ? ಯಾರು ಜಯಿಸ್ತಾರೋ ಅವ್ರಿಗೇನೆ ಏನ್ರಿ ಕಿರೀಟ. ಹೇಗ್ ಜಯಿಸ್ಬೇಕು? ಪ್ರಕಟಣೆ 3:21 ಓದಿ. ಪ್ರಕಟಣೆ 3:21. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ನೋಡ್ರ, ನಾನು ಜಯ ಹೊಂದಿ ತಂದೆ ಸಿಂಹಾಸನ ಏನ್ ಮಾಡಿದೀನಿ, ಕೂತುಕೊಂಡೆನು. ಕೂತ್ಕೊಂಡಿದ್ದೀನಿ. ನೋಡ್ರ, ಆಮೇಲೆ ಹಾಗೆಯೇ ಹಾಗೆ ಅಂಡರ್ಲೈನ್ ಜಯವಂತನು ಮಾಡ್ಕೊಂಡ್ರಿ. ನನ್ನೊಡನೆ ಹಾಗೆ ಜಯ ಹೊಂದೋನು ನನ್ನೊಡನೆ ಸಿಂಹಾಸನ ಮಾಡ್ತೀಯಾ ಕೂತುಕೊಳ್ಳುವಂತೆ ಮಾಡುವೆನು. ಮಾಡುವೇನು. ಅಂದ್ರೆ ಹಂಗಾರೆ ನಾವು ಸಿಂಹಾಸನ ಕೂತ್ಕೊಬೇಕು ಅಂದ್ರೆ ನಾವ್ ಹೆಂಗ್ ಜಯ ಹೊಂದ್ಬೇಕು? ಎಸ್, ಏಸು ಕ್ರಿಸ್ತ. ಏಸು ಕ್ರಿಸ್ತ ಹೆಂಗಪ್ಪ ಜಯ ಹೊಂದ್ರು? ಅವ್ರ ಹೇಗ್ ಜಯ ಹೊಂದ್ರು? ತುಂಬಾ ಕಷ್ಟಪಟ್ಟು, ಅಯ್ಯೋ ದೇವ್ರೆ ಸುಮ್ನೆ ಯಾಕೆ 6 ಗಂಟೆಗೆ ಎಬ್ಬಿಸ್ತೀಯ, ಸುಮ್ನೆರು. ಅದ್ರ ಇವತ್ತಾಗಲ್ಲ, ನನ್ಗೆ ಕೈ ಕಾಲು ನೋವು ಇದೆ, ನಾನು ತುಂಬಾ ನೆಮ್ಮದಿಯಾಗಿರ್ಬೇಕು, ಇವತ್ತೆಲ್ಲ ಫುಲ್ ರಜಾ, ನನಗೆ ಫುಲ್ ಎಂಜಾಯ್ ಮಾಡ್ಬೇಕು, ಫ್ಯಾಮಿಲಿ ಜೊತೆ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ಇದನ್ನ ಏಸು ಕ್ರಿಸ್ತ ಮೆಂಟಾಲಿಟಿ ಹೆಂಗಿದ್ರು ಅವ್ರು? ಹಾ ಏಷ್ಯಾದಲ್ಲಿ ಏನ್ ಹೇಳ್ತಾರೆ, ಬೆಳಗ್ಗೆ ಏನ್ ಮಾಡ್ತಾರೆ ದೇವ್ರು, ಅವ್ರು ಎಬ್ಬಿಸ್ತಾರಂತೆ. ಅವ್ರು ಕೇಳಂತ ಕಿವಿನ ಏನ್ ಮಾಡ್ತಾರೆ, ತೆರಿತಾ ಇದ್ರು ಅಂತ ಹೇಳ್ತಾರೆ. ಅದರ ಅವ್ರ ಏನ್ ಮಾಡ್ಲಂತೆ, ದೇವ್ರು ಏನೇ ಹೇಳ್ಕೊಟ್ರು ಅದ್ ಯಾವತ್ತು ಹಿಂದಕ್ಕೆ ಹೋಗಿದ್ದ ಕ್ಯಾರೆಕ್ಟರ್ ಅಲ್ಲ ರೀ ಕ್ರೈಸ್ತದು. ಅದರ ಎಲ್ಲದಕ್ಕೆ ಏನಾಗಿದ್ರು, ಎದೆ ಬಗ್ಗೆ ಏನಾಗಿದ್ರು, ಎಲ್ಲದಕ್ಕೆ ಏನಾಗಿದ್ರು, ಏಸು ಕ್ರಿಸ್ತ ಸಿದ್ಧವಾಗಿದ್ರು, ರೆಡಿ ಆಗಿದ್ರು. ಇದು ತರ ನಾವೇನಾಗಿರ್ಬೇಕು, ಇರ್ಬೇಕು. ಆ ತರ ಜಯ ಹೊಂದವನ್ಗೆ ಏನ್ ಇವಾಗ ಸಿಂಹಾಸನ ಪಕ್ಕದ ಕುದುರೆಗೆ ಏನ್ ಮಾಡ್ತೀನಿ, ಅವಕಾಶ ಕೊಡ್ತೀನಿ. ಅದಕ್ಕೆ ಅಪೊಸ್ತಲ ಪೌಲ ಏನ್ ಹೇಳಿದ್ರು, ಏನ್ ಹೇಳ್ತಾರೆ, ಕ್ರಿಸ್ತನಾಗೆ ಸದೃಶ್ಯನಾಗಿರಂತ ಮರಣನ ಹೊಂದೋದಕ್ಕೆ ನಾನೇನ್ ಮಾಡ್ತೀನಿ, ತುಂಬಾ ಆಸೆ ಪಡ್ತೀನಿ. ಏನಕ್ಕೆ? ಏನಕ್ಕೆ? ಓದಿದ್ರ ಇಲ್ಲ? ಓದಿದ್ರ ಇಲ್ಲ ನೀವೆಲ್ಲ? ಗಲಾತ್ಯಲ್ ಫಿಲಿಪಿಯರಿಗೆ ಬನ್ನಿ. ಫಿಲಿಪಿಯರು 3ನೇ ಅಧ್ಯಾಯ 9. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮ ನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂತ, ಅಂದರೆ ಕ್ರಿಸ್ತನ ಮೇಲನ ನಂಬಿಕೆಯ 10ನೇ ವಾಕ್ಯ ಓದಿ. ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಏನ್ ಕುತೂಹಲ ನೋಡ್ರಿ, ಒಂಥರ ಏನ್ ಡೈಲಾಗ್ ಕೊಡ್ಬಿಟ್ರು. ಏನಂತಾರೆ, ನನ್ನ ಮನಸ್ಸಿನ ಆಸೆ, ನನ್ ಕೊನೆಯ ಆಸೆ ಅಂತ ಅಂತಾರ. ಕುತೂಹಲ ಏನ್ರಿ? ಏನ್ ಕುತೂಹಲ ಅಂದ ಅರ್ಥ? ಕುತೂಹಲ ಏನ್ ಗೊತ್ತಾ? ಒಬ್ಬ ಮನುಷ್ಯ 3 ದಿನ ಊಟ ಮಾಡಿಲ್ಲ, ಅವ್ನ್ ಮುಂದೆ ಊಟ ಇಟ್ರೆ ಹೆಂಗ್ ತಿಂತಾನೆ? ಏನ್ ತಿಂತಾನೆ, ಗಬ 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 ಅಂತ. ಅದರ ಏನ್ ಕುತೂಹಲ ಇರ್ತಾರೆ ನೋಡ್ರಿ ಅಂತೀನಿ. ದಟ್ ಈಸ್ ಈಗರ್ನೆಸ್. ಅದರ ಏನ್ರಿ ಕುತೂಹಲ ನೋಡ್ರಿ. ಅವ್ರು ಹೇಳ್ತಾರೆ, ಏನ್ ಮಾತು ಹೇಳ್ತಾರೆ. ಅದರ ಏನಪ್ಪ ನನ್ಗಿದೆ ಆಸಕ್ತಿ, ಎಷ್ಟು ಮನ್ಸಿದೆ, ಎಂತ ಕುತೂಹಲ ಇದೆ ಅಂತಂದ್ರೆ, ಕ್ರಿಸ್ತನ ಒಂದು ಏನ್ರಿ ಸ್ವರೂಪನಾಗ್ಬೇಕು. ಇನ್ನೊಂದ್ಸತಿ ವಾಕ್ಯ ಓದಿ. ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಆತನ ಬಾಧೆಗಳಲ್ಲಿ ಪಾಲ್ಗಾರನಾಗುವಂತ ಪದವಿಯನ್ನು ತಿಳ್ಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲ. ಕ್ರೈಸ್ಟ್ ಈಕ್ವಲ್ ಆಗಿರೋ ಡೆತ್ ರೀ. ಆ ತರ ಡೆತ್ ಇರ್ಬೇಕು. ಏನ್ ಡೆತ್? ಸೀದ ಮೇಲೆ ಸತ್ತೋಗೋದಕ್ಕೆ ಅವ್ರು ಆಸೆ ಪಟ್ಟಿದ್ದ ಅದಲ್ಲ ರೀ. ಏನ್ರಿ, ಅದಕ್ಕಿಂತ ಮುಂಚೆ ಏಸು ಕ್ರಿಸ್ತ ಒಂದು ಡೆತ್ ಇತ್ತು, ಡೈಯಿಂಗ್ ಡೈಲಿ. ಕರೆಕ್ಟಾ? ಏಸು ಕ್ರಿಸ್ತ ಏನಂತಾರೆ ನೋಡಿ, ಮ್ಯಾಥ್ಯೂ ನಮ್ ಶಿಲ್ಬೆ ಯಾವಾಗ ಎತ್ಕೊಂಡು ಹೋಗ್ಬೇಕಂತೆ? ಓದ್ರಿ, ಎಲ್ಲಿ ಬರ್ತದೆ? ನೋಡಿ, ಎಲ್ಲಿ ಬರ್ತದೆ? ಶಿಲ್ಬೆನ ಅನುದಿನ ಹೊತ್ಕೊಂಡು ಬರ್ಬೇಕು ಅಂತ.
ಹಾ ಎಲ್ಲಿಷ್ಟ? ಹಾ ಅದೇ ಡೈಲಿ ಅಂತ ಬರ್ತಾರೆ, ಎಲ್ಲಿ ಬರ್ತದೆ? ಹಾ ನನ್ಗೆಲ್ಲ ಸ್ವಲ್ಪ ವಯಸ್ಸಾಗೋಯ್ತು ಇವಾಗ. ನೀವೆಲ್ಲ ಹೇಳ್ಕೊಡ್ಬೇಕು. ಹಾ ಲೂಕ್ 9:23. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಹಾ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಹಾ ಅವನು ತನ್ನನ್ನು ನಿರಾಕರಿಸಿ ಹಾ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ದಿನಾಲು. ಯಾಕೆ ದಿನಾಲು ಅಂತ ಹೇಳ್ತಾರೆ? ಅದೇ ಕನ್ನಡದಲ್ಲಿ ಮಾತಾಡಿದ ದಿನ ಅಳವನ್ಗೆ, ದಿನ ಸಾಯವನಿಗೆ ಅಳವನ್ ಯಾರು ಅಂತ. ಏನು ಅರ್ಥ ಅದು? ಹ್ಯಾಬಿಟ್ ಆಗ್ಬಿಟ್ಟೈತೆ. ಅದರ ದಿನ ಶಿಲ್ಬೆ ಎತ್ಕೊಂಡು ಹೋಗಿದ್ರೆ ಹೆಂಗಿರ್ತದೆ? ಅಷ್ಟೇ. ಹಾ ಅದರ ಅಲ್ಲಲ್ಲ, ದಿನ ಶಿಲ್ಬೆ ಎತ್ಕೊಂಡು ಹೋಗ್ತಾರೆ ಏನಾಗ್ತಾರೆ ಹೇಳಿ ನಿಮ್ಗೆ? ಪ್ರಾಕ್ಟೀಸ್ ಆಗ್ಬಿಡ್ತಾರೆ. ಇವಾಗ ದಿನ ಬೆಳಿಗ್ಗೆ ಬೆಳಿಗ್ಗೆ ಇದ್ದ ತಕ್ಷಣ ನಾವ್ ಏನ್ ಮಾಡ್ತೀರಿ? ಹಲ್ಲುಸ್ತೀರಿ. ಅದರ ಒಂದಿನ ಹಲ್ಲುಜ್ಜಿಲ್ಲ ಏನಾಗ್ಬಿಡ್ತದೆ ನಮ್ಗೆ? ಒಂಥರ ಅಸಮಾಧಾನ, ತಿನ್ನಕ್ಕಾಗಲ್ಲ. ಅದು ಹ್ಯಾಬಿಟ್ ಆಗ್ಬಿಟ್ಟಿದೆ. ಅದನ್ನೇ ಹೇಳಿದ ಯೇಸು ಕ್ರಿಸ್ತ, ದಿನ ಎತ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಏನಾಗಲ್ಲ, ಒಂದಿನ ಸ್ಪೆಷಲ್ ಅಂತ ಅನ್ಸಲ್ಲ. ಇಟ್ ವಿಲ್ ಬಿ ವೆರಿ ರೂಟೀನ್. ಅದಕ್ಕೆ ದಿನಾಲು ಏನ್ ಮಾಡೋಕೆ, ಅದನ್ನೇ ಹೇಳಿದ ಅಪೊಸ್ತಲ ಪೌಲು, ಕ್ರಿಸ್ತನ್ಗೆ ಸದೃಶ್ಯನಾಗಿರೋಂಥ ಮರಣವನ್ನು ಹೊಂದೋದಕ್ಕೆ ಏನ್ ಮಾಡ್ತೀನಿ, ತುಂಬಾ ಕುತೂಹಲ ಪಡ್ತೀನಿ. ಯಾಕೆಂದ್ರೆ ಈ ತರ ಹೊಂದಿದ್ರೇನೆ ಕ್ರಿಸ್ತನ ಪುನರುತ್ಥಾನ ನಾನೇನಾಗೋದಕ್ಕೆ ಸಾಧ್ಯ, ಏನ್ರಿ, ಪಾಲಾಗೋದಕ್ಕೆ ಸಾಧ್ಯ. ಅದಕ್ಕೆ ಅಪೊಸ್ತಲ ಪೌಲು ರೇಸ್ನ ಹೆಂಗ್ ಓಡ್ತಾರಂತೆ ನೋಡಿ, ಓದನ ಫಿಲಿಪಿಯರ್ ಇಲ್ಲಿ ಬಂದು ನಿಂತೀನಿ, 11ನೇ ವಾಕ್ಯ ಓದಿ. ಫಿಲಿಪಿಯರ್ 3:11 ಓದಿ, ಆಮೇಲೆ 13-14 ಓದಿ. ಫಿಲಿಪಿಯರ್ 3:11. ಹೀಗಾದರೆ ಸತ್ತವರಲ್ಲಿ ಕೆಲವರಿಗೆ ಹಾ. ಆಗುವ ಪುನರುತ್ಥಾನವು ಹಾ. ನನಗೆ ಒದಗಿ ಬಂದಿತು. ನೋಡ್ರ, ಹೀಗೆ ಮಾಡಿದ್ರೆ ಏನಾರೋ ಒಂದು ಪಕ್ಷ ಏನಾಗ್ಬೋದು ನನಗೆ, ಆ ಒಂದು ಪುನರುತ್ಥಾನ ನಾನು ಕೂಡ ಏನಾಗ್ಬೋದು, ಪಾಲ್ಗಾರ ಆಗ್ಬೋದಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಏನ್ ಮಾಡ್ತಾರಂತೆ 13-14. ನಾನಂತೂ ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ, ದೇವರ ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿಯಾಗಿಟ್ಟುಕೊಂಡು ಓಡುತ್ತಾ ಇದ್ದೀನಿ. ಅಂದ್ರೆ ಹೆಂಗ್ ಓಡ್ತಾರಂತೆ? ಎದೆ ಬಗ್ಗಿದವನಾಗಿ ನಾನೇನ್ ಮಾಡ್ತೀನಿ, ಓಡ್ತೀನಿ ಅಂತ ಹೇಳ್ತಾರೆ. ಅಲ್ರ ಏನಿದೆ ಎದೆ ಬಗ್ಗೆ ಓಟ ಓಡೋದು? ಬಿರುದನ್ನು ಗುರಿ ಮಾಡಿಕೊಂಡು, ಬಿರುದನ್ನು ಗುರುದು ಮಾಡ್ಕೊಂಡು, ಅಲ್ರ ಬಿರುದನ್ನು ಗುರುದು ಮಾಡ್ಕೊಂಡು ಎದೆ ಬಗ್ಗೆ ಓಟ ಏನ್ ಮಾಡ್ತೀನಿ, ಓಡ್ತೀನಿ ಅಂತ ಹೇಳ್ತಾರೆ. ಇವಾಗ ಏನಿದೆ ಇಲ್ಲಿ ಓಟದ ಬಗ್ಗೆ ಹೇಳ್ತಾರೆ ಅಲ್ವರ. ರೇಸ್ ಓಡ್ಬೇಕಾರೆ ಎಲ್ಲ ಹೆಂಗ್ ಓಡ್ತಾರೆ ರೇಸ್? ಒಂದ್ ಟ್ರ್ಯಾಕ್ ಇರ್ತದೆ, ಪಕ್ಕದಲ್ಲಿ ಏನ್ ಮಾಡ್ತಾರೆ, ಕಪ್ ಇಟ್ಟಿರ್ತಾರೆ, ಪ್ರೈಸ್. ಅಲ್ರ ರೇಸ್ ಓಡೋಂತ ವ್ಯಕ್ತಿ ಏನ್ ಮಾಡ್ಕೊಂಡು ಹೋಗ್ತಾನೆ, ಹೆಂಗ್ ಓಡ್ತಾನೆ ರೇಸ್ನ, ಏನ್ ನೋಡ್ಕೊಂಡು ಹೋಗ್ತಾನೆ? ಯಾವ ಗುರಿ? ಅದು ಪ್ರೈಸ್ ಪಕ್ಕದಲ್ಲಿ ನೋಡಿ, ಹಿಂಗೆ ಏನು ಹೋಗ್ತಾರ. ಮತ್ತೆ ಅದೇ ಮುಂದೆ ಏನೈತೆ? ಫೈನಲ್ ಲೈನ್ ಅಲ್ವರಾ. ಓಟ ಓಡ್ಬೇಕಾದ್ರೆ ಏನ್ ಗುರಿ ಇಟ್ಕೊಬೇಕು? ಫಿನಿಶಿಂಗ್ ಲೈನ್. ಆ ಫಿನಿಶಿಂಗ್ ಲೈನ್ ರೇಸ್ ಓಡೋದು ನೋಡಿದ್ರೆ ಹೆಂಗ್ ಓಡ್ತಾರೆ ಅಂತ? ಏನ್ರಿ ಹೆಂಗ್ ಓಡ್ತಾರೆ? ಹಿಂಗ್ ಓಡ್ತಾರ? ಹೆಂಗ್ ಓಡ್ತಾರೆ? ತಲೆ ಬಗ್ಗೆ ಓಡ್ತಾರೆ. ಏನೋ ಎದೆ ಬಗ್ಗೆ ಏನ್ ಮಾಡ್ತಾರೆ, ಓಡ್ತಾರೆ. ಏನಕ್ಕೆ? ಗುರಿಯನ್ನು ಮುಟ್ಟ. ಏನು ಗೊತ್ತಾ, ಸೆಕೆಂಡ್ಸ್ ಅಲ್ಲಿ, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ಸ್ ಅಲ್ಲಿ ಏನಾಗ್ತಾರೆ, ಪ್ರೈಸ್ ಮಿಸ್ ಆಗ್ಬಿಡ್ತಾರೆ. ಗೊತ್ತಾ? ಅದಕ್ಕೆ ಫಿನಿಶಿಂಗ್ ಲೈನ್ ನೋಡಿ, ಎದೆ ಬಗ್ಗೆ ಮುಂದೆ ಓಡ್ದವಾಗ ಸೆಕೆಂಡ್ಸ್ ಅಲ್ಲಿ ನೀವು ಫಾರ್ವರ್ಡ್ ಬಂದವಾಗ ಆ ಟಚಿಂಗ್ ಲೈನ್ ಟಚ್ ಆಯ್ತು ಅಂದ್ರೆ ಆ ಪ್ರೈಸ್ ಯಾರಿಗೆ? ನಿಮಗೆ. ಅದನ್ನೇ ಅಪೊಸ್ತಲ ಪೌಲ್ ಹೇಳೋದು. ಹೆಂಗ್ ಓಡ್ತೀನಿ ಅಂತಂದ್ರೆ ಆಲಸ್ಯವಾಗಿ, ಕೇರ್ಲೆಸ್ ಆಗೆಲ್ಲ ಬಿಡಪ್ಪ ಹೆಂಗ್ ಓಡ್ತಾರಂತೆ. ಎದೆ ಬಗ್ಗೆ ಓಡ್ಬೇಕಂದ್ರೆ ಹೆಂಗಿರ್ಬೇಕು ಅವ್ರಿಗೆ ಜೋಶ್. ಅದ್ರೆ ಏನಾಗಿರ್ಬೇಕು, ಅಷ್ಟೊಂದು ಇಂಟ್ರೆಸ್ಟ್ ಅಲ್ಲಿ ಮಾಡೋಕನ್ನ ಓಡ್ಬೇಕು ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಅವ್ರ ಏನ ಗುರಿ ಇಟ್ಕೊಂಡು ಓಡ್ತಾರೆ? ಫಿನಿಶಿಂಗ್ ಲೈನ್ ಅಲ್ವರ. ಏನ್ ನಮ್ಗೇನ್ ಫಿನಿಶಿಂಗ್ ಲೈನ್ ಏನು? ಫಿನಿಶಿಂಗ್ ಲೈನ್ ಏನು? ಮರಣ ನೋಡ್ಕೊಂಡು ನೋಡ್ರೆ ನಮ್ಗೆ ಪ್ರೈಸ್ ಬಂದ್ಬಿಡ್ತದ. ಯಾವ್ದು? ಕ್ರಿಸ್ತನ ಸ್ವಾರೂಪ್ಯ. ನಮ್ ಫಿನಿಶಿಂಗ್ ಲೈನ್ ಕ್ರೈಸ್ಟ್ ಇಮೇಜ್ರಿ. ಅದ ಟಚ್ ಮಾಡಿದ್ರೆ ಎಲ್ಲೇ ಇರ್ಲಿ ಪ್ರೈಸ್, ದೇವ್ರು ಓಡ್ ಬಂದು ಯಾರು ಕೊಡ್ತಾರೆ ಪ್ರೈಸ್ನ? ನಮಗೆ ಕೊಡ್ತಾರೆ. ಪ್ರೈಸ್ ನೋಡ್ಕೊಳಂತ ಓಡಂತ ಅವಶ್ಯಕತೆ ಇಲ್ಲ. ಪ್ರೈಸ್ ಗ್ರೇಟ್, ಅದು ಮೈಂಡ್ ಅಲ್ಲಿ ಇರ್ಬೇಕು. ಆದ್ರೆ ಅದಕ್ಕಿಂತ ನಮ್ ಫಿನಿಶಿಂಗ್ ಲೈನ್ ಇದೆ ಗೊತ್ತಾ? ಫಿನಿಶಿಂಗ್ ಲೈನ್ ಟಚ್ ಮಾಡ್ಲಿ, ಪ್ರೈಸ್ ಯಾರ್ದು ಅಷ್ಟೇ. ಅದಕ್ಕೆ ಓಡ್ಬೇಕಾರೆ, ಇದು ಓಡ್ಬೇಕಾರೆ ನಮ್ಮ ಮಾರ್ಗದಲ್ಲಿ ಎಷ್ಟೋ ಬಲಹೀನತೆಗಳು ಏನಾಗ್ತದೆ ನಮ್ಗೆ ಬರ್ತದೆ. ಇದನ್ನೆಲ್ಲ ಏನ್ ಮಾಡ್ಬೇಕು? ಜಯಿಸ್ಬೇಕು. ಕೊನೆಯದಾಗ ವಾಕ್ಯ ಓದನ, ಹೀಬ್ರೂಸ್ 12:13. ಇಬ್ರಿಯರು 12ನೇ ಅಧ್ಯಾಯ 12 ಮತ್ತೆ 13. ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ. ಹೀಗೆ ಮಾಡಿದರೆ ಕುಂಟು ಕಾಲು ಉಳುಕಿ ಹೋಗದೆ. ನೋಡ್ರ, ನಿಮ್ಮ ಕಾಲಿಗೆ ಏನ್ ಮಾಡ್ರಿ ನೀವು?
ನೆಟ್ಟಗೆ ಮುಂದೆ ನಡೆಯಿರಿ. ನಡೆಯಿರಿ. ಹೀಗೆ ಮಾಡಿದರೆ ಕುಂಟು ಕಾಲು ಉಳುಕಿ ಹೋಗದೆ ಹಾ ವಾಸಿಯಾಗುವುದು. ವಾಸಿ ಆಗೋದು. ಅಂದ್ರೆ ಕುಂಟು ಕಾಲು ಉಳುಕಿ ಹೋಗೋದೇನಂತೆ. ವಾಸಿ. ನಮ್ಗೆ ಫಸ್ಟ್ ಆಫ್ ಆಲ್ ಕೈ ಕಾಲು ಏನಿಲ್ಲ, ಆತ್ಮಿಕವಾದ ಜೀವನದಲ್ಲಿ ಕೈ ಕಾಲು ಯಾರಿಗೇನಿಲ್ಲ, ನೆಟ್ಟಿಗಿಲ್ಲ. ಅದ್ರ ಹೌದಾ ಇಲ್ವಾ? ಧೈರ್ಯವಾಗಿ ಹೋಗಿ ಎಲ್ಲಿ ಯಾರಪ್ಪ ಹೋಗ್ತೀರಾ? ಅದ್ರ ಹೋಗೊಂದು ಪಾಠ ಮಾಡಿ ಅಂತ ನಾವೇನ್ ಮಾಡ್ತೀರಿ? ಹಾ ಬಿಸಿ ಅದರ ಇಲ್ಲ ಅಲ್ಲಿ ಇದೀನಿ ಇಲ್ಲಿ ಇದೀನಿ, ಆ ಕೆಲಸ ಇದೆ ಈ ಕೆಲಸ, ಬೇರೆಗೆಲ್ಲ ಫ್ರೀ ಇರ್ತೀರಿ. ದೇವ್ರ ವಾಕ್ಯಕ್ಕೆ ಮಾತ್ರ ಏನಾಗಿರಲ್ಲ, ಅದರ ರೆಸ್ಪಾನ್ಸ್ ಇರಲ್ಲ. ಅಲ್ವರ ಏನ್ ಕಾಲ್ಗಳು ಹೆಂಗವೆ? ಕುಂಟು ಕಾಲು. ಹೀಗೆ ಮಾಡಿದ್ರೆ ಕುಂಟು ಕಾಲು ಏನಾಗಲ್ವಂತೆ. ಸರಿ, ಉಳ್ಕೋಗಿರೋ ಕಾಲು ಓಕೆ, ಓದಿ ಇನ್ನೊಂದ್ಸತಿ. ಕುಂಟು ಕಾಲು ಉಳುಕಿ ಕುಂಟು ಕಾಲು ಉಳುಕಿ ಹೋಗದೆ ವಾಸಿಯಾಗುವುದು. ವಾಸಿ ಆಗುವುದು. ಅಲ್ವರ ಆಮೇಲೆ ಎಲ್ಲರ ಸಂಗಡ ಒಂದ್ ವಾಕ್ಯ ಮುಂಚೆ ಓದಿ ಹಂಗಾರೆ ಕನ್ನಡದಲ್ಲಿ. ಆದುದರಿಂದ ಜೋಲು ಬಿದ್ದ ಕೈಗಳನ್ನು ಜೋಲು ಬಿದ್ದ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಂಡಿರಿ. ನಡುಗುವಂತ ಮೊಣಕಾಲ್ಗೆ ಏನ್ ಮಾಡಿ ನೀವು? ಏನಕ್ಕೆ ಸುಧಾರಿಸಿಕೊಳ್ಳಿರಿ. ಹೆಂಗ್ ಹೇಳೋದು ಜೋಲು ಬಿದ್ದ ಕೈಗಳು ನಡುಗುವಂತ ಮೊಣಕಾಲು ಅಂತಂದ್ರೆ? ಏನ್ ಗೊತ್ತಾ, ನಮ್ಗೆಲ್ಲ ಮನ್ಸು ಐತರಿ. ಅದರ ಇವಾಗ ನಮ್ಗೆ ಸತ್ಯ ಎಲ್ಲರಿಗೂ ಹೇಳ್ಬೇಕಂತ ಮನ್ಸು ಐತೆ ಅಲ್ಲ, ನಿಮ್ಗೆ ಎಲ್ಲರಿಗೂ ಇದೆ, ಡೌಟ್ ಇಲ್ಲ, ನನ್ಗೆ ಅಂತಲ್ಲ, ಎಲ್ಲರಿಗೂ ಏನಾಗಿದೆ ಇದೆ ಅದರ. ಆದ್ರೆ ಹೇಳಕ್ ನಮ್ಗೇನಾಗಲ್ಲ, ಭಯ. ಕರೆಕ್ಟಾ? ಪಕ್ಕದ ಮನೆ ಕ್ರಿಶ್ಚಿಯನ್ಸ್ ಇರ್ತಾರೆ, ಅವಂಗ ವಿಟ್ನೆಸ್ ಮಾಡಬೇಕು ಅಂತಂದ್ರೆ ವಿಟ್ನೆಸ್ ಮಾಡ್ಬೇಕು 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 ಅಂತ ಇರ್ತೀರಿ. ಒಂದಿನ ಕೂಡ ಹೋಗಕ್ಕೆ ಏನಾಗಲ್ಲ, ನಮ್ಗೆ ಧೈರ್ಯ ಏನಾಗಲ್ಲ. ಯಾಕೆ? ಕೈ ಕಾಲು ಏನಾಗ್ಬಿಟ್ಟವೆ, ಜೋಲು ಬಿದ್ದೋಗ್ಬಿಟ್ಟವೆ. ಕೈ ಕಾಲ್ಗಳು ಹೆಂಗಿತೆ? ನಡುಗ್ತದೆ. ಹೋಗ್ಬೇಕು ಅಂತ ಕಾಲಿಗೆ ಎತ್ಕೊಂತ ಇರ್ತದೆ, ಮನ್ಸಲ್ಲಿ ಅಯ್ಯೋ ದೇವ್ರೆ ಅವ್ನು ಇವತ್ತು ಇಲ್ದಿದ್ರೆ ಚೆನ್ನಾಗಿರ್ತದೆ. ಹೌದಾ ಇಲ್ವಾ? ಈ ಅನುಭವ ಬರ್ತದ ಇಲ್ವಾ? ಯಾಕೆ ಗೊತ್ತಾ, ನಮ್ಮ ಮನ್ಸೈತೆ, ಪ್ರಾಕ್ಟಿಕಲ್ ಆಗಿ ಮಾಡಕ್ ಏನಾಗ್ತಾ ಇಲ್ಲ, ಆಗ್ತಾ ಇಲ್ಲ. ಅವಾಗ ಏನ್ ಮಾಡ್ಬೇಕು? ಅದನ್ನೇ ಹೇಳ್ತಾರೆ ಟ್ರೀಟ್ಮೆಂಟ್. ಏನ್ ಟ್ರೀಟ್ಮೆಂಟ್? ನಿಮ್ಮ ಕಾಲುಗಳನ್ನು ನೆಟ್ಟಗೆ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ. ಹೀಗೆ ಮಾಡಿ. ಇಲ್ಲ, ಇನ್ನೊಂದು ಪದ ಬರ್ತದೆ, ಹೋದ್ರೆ ಇನ್ನೊಂದ್ಸರಿ. ಏನ್ ಹೇಳ್ತಾರೆ? ನಿಮ್ಮ ಕಾಲ್ಗಳಿಗೆ ಮಾರ್ಗ ಏನ್ ಮಾಡಿ ನೀವು ಸುಧಾರಿಸಿಕೊಳ್ಳಿರಿ. ಅಲ್ಲ, ಆ ಪದ ಎಲ್ಲಿ ಬರ್ತಾರೆ? ಮೇಕ್ ಸ್ಟ್ರೈಟ್ ಪಾಸ್ ಫಾರ್ ಯುವರ್. ಎಲ್ಲಿ ಬರ್ತಾರೆ? ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ. ಹೀಗೆ ಮಾಡಿದರೆ ಕುಂಟು ಕಾಲು ಉಳುಕಿ ಹೋಗದೆ ವಾಸಿಯಾಗುವುದು. ಓಕೆ, ಇಂಗ್ಲಿಷ್ ಹೇಳ್ತೀನಿ ಕೇಳಿ. 13th verse. ಅಂಡ್ ಮೇಕ್ ಸ್ಟ್ರೈಟ್ ಪಾಸ್ ಫಾರ್ ಯುವರ್ ಫೀಟ್ ಅಂತ ಹೇಳ್ತಾರೆ. ಅದರ ಏನ್ರಿ? ನಿಮ್ಮ ಕಾಲ್ಗಳಿಗೆ ಮಾರ್ಗನ ಏನ್ ಮಾಡಿ ನೀವು ಸರಿಪಡಿಸ್ಕೊಳ್ರಿ. ನೆಟ್ಟಿ ನಡೆದಕ್ಕೆ ಸರಿಪಡಿಸ್ಕೊಳ್ಳಿ ಅಂತ ಹೇಳಿದ್ರೆ ಹೆಂಗ್ ಗೊತ್ತ ಅರ್ಥ? ನಮ್ಮ ಸುಧಾರಿಸ್ಕೊಳ್ಳಿ ಅಂತ ಹೇಳಿದ್ರೆ ಹೆಂಗ್ ಗೊತ್ತ ಅರ್ಥ? ನಮ್ಮ ವೀಕ್ನೆಸ್ ನಮ್ಗೆ ಚೆನ್ನಾಗ್ ಗೊತ್ತು. ಕೆಲವೊಂದು ಜಾಗ ಹೋಗೋದ್ರಿಂದ ನಮ್ಮ ಮೈಂಡ್ ಡಿಸ್ಟರ್ಬ್ ಆಗ್ತದೆ. ಏನ್ ಮಾಡೋದು? ಜಾಗಕ್ಕೆ ಹೋಗ್ಬಾರ್ದು. ಅಷ್ಟೇ ಸಿಂಪಲ್ ಅಲ್ವರ? ಇವಾಗ ಏನ್ರಿ, ಯೋಸೆಫ್ 44 ಹೆಂಡತಿ ಹತ್ರಕ್ಕೆ ಹೋಗಿದ್ರೆ ಅವ್ನ ಮೈಂಡ್ ಏನಾಗಿರೋದು? ಇಲ್ಲ, ನಾನು ಸ್ಟ್ರಾಂಗು, ದೇವ್ರ ನನ್ನ ಜೊತೆ ಇದ್ದಾರೆ, ನಾನು ಪರವಾಗಿಲ್ಲ, ಅವ್ರ ಹೆಂಡತಿ ಕರೆದಲ್ಲ ರೂಮಲ್ಲೇ ಇರ್ತೀನಿ ಅಂತ ಇದ್ದಿದ್ರೆ ಏನಾಗಿರೋದ? ಅವನೇನ್ ಮಾಡೋದು? ಸ್ಥಳದಿಂದ ಬಿಟ್ಟು ಕೆಲವೊಂದು ಸಮಸ್ಯೆಗಳು ನಮ್ಗೆ ಆಗ್ತದೆ ಅಂತ ಗೊತ್ತಾಗಿದ ತಕ್ಷಣ ಸ್ಥಳ ಏನ್ ಮಾಡೋದು? ಬಿಟ್ಟು ಹೋಗ್ಬಿಡ್ಬೇಕು. ಇದೇ ರೀತಿ ನಮ್ಗೆಲ್ಲಾ ವೀಕ್ನೆಸ್ಗಳು ನಮ್ಗೆ ಚೆನ್ನಾಗ್ ಗೊತ್ತು. ನಮ್ಗೆ ಚೆನ್ನಾಗ್ ಗೊತ್ತು. ಇವಾಗ ಎಲ್ಲ ಕುಂಟು ಹೋಗ್ಬಿಟ್ಟಿದೆ, ಎಲ್ಲ ಹೋಗ್ಬಿಟ್ಟಿದೆ ನಮ್ದೆಲ್ಲ. ಇವಾಗ ನೆಟ್ಟಿಗೆ ನಡೆಯೋದಕ್ಕೆ ಆದಷ್ಟು ಏನ್ ಮಾಡ್ಬೇಕು ನಾವು? ಇದನ್ನೆಲ್ಲ ಸರಿಪಡಿಸ್ಕೊಬೇಕು. ನಮ್ಮ ಜೀವನದಲ್ಲಿ ಎಲ್ಲ ಏನ್ರಿ ವೀಕ್ನೆಸ್ಗಳನ್ನ ಟ್ಯಾಕಲ್ ಮಾಡಕ್ ನಾವೇನಾಗ್ಬೇಕು? ಏನ್ರಿ ಸರಿಯಾಗಿರ್ಬೇಕು. ನೋಡಿ, ಅದಕ್ಕೆ ಒಂದು ಎಕ್ಸಾಂಪಲ್ ಜಸ್ಟ್ ಲಾಸ್ಟ್ ಮುಗಿಸ್ಬಿಡ್ತೀನಿ. ಶೇತಾನು ಹೆಂಗಿದ್ದಾನೆ ಅಂದ್ರೆ, ಗರ್ಜಿಸುವ ಸಿಂಹೋಪಾದಿಯಲ್ಲಿ ಯಾರ್ದೋ ನುಗ್ಮಲಿಂತ ಏನ್ ಮಾಡ್ತಾವನೆ? ಕಾಯ್ತಾನ. ಅರ್ಥ ಏನು? ಸಿಂಹ ಒಂದ್ ಬೇಟೆನ ಅಟ್ಯಾಕ್ ಮಾಡ್ಬೇಕಾದ್ರೆ ಪ್ಲಾನ್ ಫಸ್ಟೇ ಮಾಡಿರ್ತದೆ ಇಲ್ವಾ? ಫಸ್ಟೇ ಕೂತಿರ್ತದೆ. ಇವಾಗ ನಾವೇನ್ ಮಾಡ್ಬೇಕು? ನಾವು ಅವನ್ಕಿಂತ ಏನಾಗಿರ್ಬೇಕು? ಹುಷಾರಾಗಿರ್ಬೇಕು ಅಲ್ವರ? ಅವ್ನ್ ಚಾಪೆ ಕೆಡೆ ದುರ್ದ ನಾವೆಲ್ಲಿ ದೂರ್ಬೇಕು? ಅದೇನ್ ಗೊತ್ತಾ ಅರ್ಥ? ಅವನು ನಮ್ ಬಗ್ಗೆ ಹೆಂಗ್ ಯೋಚನೆ ಮಾಡಿ ನಮ್ಗೆಲ್ಲ ಹೆಂಗೆ ಟ್ರ್ಯಾಪ್ ಇಕ್ಕಿರ್ತಾನೋ ನಾವೇನ್ ಮಾಡ್ಬೇಕು? ನಾವು ಅವನ್ನ ಥಿಂಕ್ ಮಾಡಿ ಅವನ್ ಮೈಂಡ್ ಅರ್ಥ ಮಾಡ್ಕೊಂಡು ಅವ್ನು ನಮ್ಗೆಲ್ಲ ಏನೆಲ್ಲ ಟ್ರ್ಯಾಪ್ ಇಕ್ಕಿರ್ತಾನೋ ಆ ಟ್ರ್ಯಾಪ್ನೆಲ್ಲ ಜಯಿಸಿಕ್ ನಾವೇನ್ ಮಾಡ್ಬೇಕು? ನಾವು ಫಸ್ಟ್ ಏನ್ ಮಾಡಿರ್ಬೇಕು? ಥಿಂಕ್ ಮಾಡಿಟ್ಕೊಂಡಿರ್ಬೇಕು. ಕರೆಕ್ಟಾ? ಅವಾಗ ಏನ್ ಮಾಡಕ್ ಸಾಧ್ಯ? ಜಯಿಸ್ಲಿಕ್ಕೆ ಸಾಧ್ಯ. ಕರೆಕ್ಟಾಗಿ ಸಂಡೇ ಆದ್ರೆ ನಮ್ಗೆ ಏನ್ ಮಾಡ್ತಾರೆ? ಒಂದ್ ಕೆಲಸ ಶೇತಾನ್ ಏನ್ ಮಾಡ್ತಾನೆ? ಒಂದ್ ಕೆಲಸ ಏನ್ ಮಾಡ್ತಾನೆ ಕೂಡ, ಅವ್ನ ಕೆಲಸ ಕೂಡ ಅವ್ನು ಹೋಗ್ತಾನೆ ದೇವ್ರ ಕೆಲ್ಸಕ್ಕೆ. ಫಸ್ಟ್ ಅಡಚಣೆ ಹಾಕೋತಿ ಕೆಲಸ ಕೊಡ್ತಾನೆ. ನಾವೇನ್ ಮಾಡ್ಬೇಕು? ನಾಳೆ ದೇವ್ರ ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನನ್ಗೆ ಈ ತರ ಕೆಲಸ ಬರ್ತಾರೆ, ಈ ತರ ಕೆಲಸ ಬಂದ್ರೆ ನಾವೇನ್ ಮಾಡ್ಬೇಕು? ಇದನ್ನ ಹೇಗಪ್ಪ ಜಯಿಸ್ಬೇಕು ಅಂತ ನಾವೇನಾಗ್ಬೇಕು? ಫಸ್ಟೇ ಮೈಂಡಲ್ಲಿ ನಾವು ರೆಡಿ ಆಗಿರ್ಬೇಕು. ಇಲ್ಲ ಪರವಾಗಿಲ್ಲ, ನಮ್ಮ ಬಾಸ್ ಫೋನ್ ಮಾಡಿದ ತಕ್ಷಣ ನಾವು ಅಯ್ಯೋ ಆಯ್ತು ಸರ್ ಬಂದ್ಬಿಡ್ತೀನಿ ಸರ್ ಅಂತ ನಾವೇನ್ ಮಾಡ್ತೀರಿ? ಏನಾಯ್ತು ಹೇಳಿ? ಅವಾಗ ಶೇತಾನ ಕುತಂತ್ರಗಳು ನಾವೇನ್ ಮಾಡ್ದಂಗೆ ಒಳಗ ಇದನ್ನ ಜಯಿಸದ್ ನಾವೇನ್ ಮಾಡ್ಬೇಕು? ಕಲಿಬೇಕು. ಅದ್ರ ಹೆಂಗ್ ಜಯಿಸ್ಬೇಕು? ಶಡ್ರಾಕ್ ಮೇಷಕ್ ಅಬೇದ್ನೆಗೋ ಫಸ್ಟೇ ಪ್ರೇಯರ್ ಮಾಡಿ, ದೇವ್ರೆ ನಿನ್ನ ಕೆಲ್ಸಕ್ಕೆ ಯಾವುದೇ ರೀತಿ ಅಡಚಣೆ ಬರ್ದೈತಲ್ಲ ನೀನ್ ಸಹಾಯ ಮಾಡು ಅಂತಂದ್ರೆ ದೇವ್ರ ಎಲ್ಲವನ್ನ ಏನ್ ಮಾಡ್ತಾರೆ? ಎಲ್ಲ ಮಾಡೇ ಮಾಡ್ತಾರೆ. ಕರೆಕ್ಟಾ? ಎಲ್ಲ ಪ್ರಾಬ್ಲಮ್ಗಳು ದೇವ್ರು ಸಾಲ್ವ್ ಮಾಡ್ತಾರೆ. ನಮ್ಗೇನಾಗಿರ್ಬೇಕು? ಫಸ್ಟ್ ನಮ್ಗೇನಾಗಿರ್ಬೇಕು? ಆ ಕಾನ್ಫಿಡೆನ್ಸ್ ಇರ್ಬೇಕು, ಆ ಧೈರ್ಯ, ಆಸಕ್ತಿ ನಮ್ಗೇನಾಗಿರ್ಬೇಕು?
ಇದ್ದಿ ದೇವ್ರ ಹತ್ರ ಕೇಳೋದವಾಗ ಖಂಡಿತವಾಗೂ ನಂಬಿಕೆ ಮಾಡಿರೋ ಪ್ರಾರ್ಥನೆ ಏನ್ರಿ ವಿಫಲವಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಕರ್ತನಲ್ಲಿ ಪ್ರೀತಿ ವಿಶ್ವಾಸಗಳೇ, ಈ ತರ ಕಾನ್ಸಿಕ್ರೇಷನ್ ಜೀವನದಲ್ಲಿ ನಾವು ನಂಬಿಕೆ ಬಾಳೋದಕ್ಕೆ ದೇವರ ಪ್ರೇಯರ್ ಮಾಡೋಣ. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಥ್ಯಾಂಕ್ ಯು. ಲಾರ್ಡ್ ಬ್ಲೆಸ್.